This program is sponsored by Rohan Corporation and Transco Logistics Worldwide Private Limited. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ಬಿಗ್ ಜೆ ಟಿವಿ ಸಾದರಪಡಿಸ್ತಾ ಇರುವಂತಹ ಬೈಬಲ್ ಟ್ರಿವಿಯಾ, ಬೈಬಲ್ ಕ್ವಿಜ್ 2023-24 ಕಳೆದ ಅನೇಕ ತಿಂಗಳುಗಳಿಂದ ಸಂಚಿಕೆಯಾಗಿ ನಾವೆಲ್ಲರೂ ಕೂಡ ವೀಕ್ಷಿಸ್ತಾ ಬಂದಿದ್ದೇವೆ. ಈಗ ಈ ಬೈಬಲ್ ಕ್ವಿಜ್ನ ಫೈನಲ್ ಕೊನೆಯ ಸಂಚಿಕೆಯತ್ತ ನಾವು ಬಂದಿರುವಾಗ ಈ ಸಂಚಿಕೆಗೆ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ದಾಟಿದ ಎಲ್ಲ ದಿನಗಳಲ್ಲಿ ನಡೆದಂಥ ಈ ಬೈಬಲ್ ಟ್ರಿವಿಯಾ 2023-24 ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಮುಂದೆ 3 ತಂಡಗಳಿವೆ. ದಾಟಿದ ಎಲ್ಲ ಹಂತಗಳಲ್ಲಿಯೂ ಕೂಡ ಟಾಪರ್ಸ್ ಆಗಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ 3 ಜಿಲ್ಲೆಗಳನ್ನು ಪ್ರತಿನಿಧಿಸುತ್ತಿರುವಂಥ ಹಾಸನ, ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಯ ಸ್ಪರ್ಧಿಗಳು, ಸಭೆಯ ಸದಸ್ಯರು ನಮ್ಮ ಮಧ್ಯದಲ್ಲಿದ್ದಾರೆ. ಆದುದರಿಂದ ಇವರೆಲ್ಲರಿಗೂ ಕೂಡ ನಾವು ಪ್ರೀತಿಯ ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತಾ ಬಿಗ್ ಜೆ ಟಿವಿ ಪ್ರಸ್ತುತಪಡಿಸುತ್ತಿರುವಂತಹ ಗ್ರ್ಯಾಂಡ್ ಫಿನಾಲೆಯ ಈ ಕೊನೆಯ ಎಪಿಸೋಡಿಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುವವರಾಗಿದ್ದೇವೆ. ಮಾತ್ರವಲ್ಲದೆ ಇಂದು ಕೊನೆಯದಲ್ಲಿ ಗೆಲ್ಲುವಂತ ಒಂದು ತಂಡಕ್ಕೆ 1 ಲಕ್ಷದ ದೊಡ್ಡದಾದ ಮೊತ್ತವನ್ನು ಬಿಗ್ ಜೆ ಟಿವಿಯವರು ನೀಡಲಿಕ್ಕಿದ್ದಾರೆ. ಆದುದರಿಂದ ಬಿಗ್ ಜೆ ಟಿವಿಯವರಿಗೆ ನಾವು ಉಪಕಾರವನ್ನು ತಿಳಿಸುವವರಾಗಿದ್ದೇವೆ. ಮಾತ್ರವಲ್ಲದೆ ಅದರೊಂದಿಗೆ ಭಾಗವಹಿಸುವ ಎಲ್ಲ ತಂಡಗಳಿಗೂ ಕೂಡ ಅವರು ಟ್ರೋಫಿ ಹಾಗೂ ಕ್ಯಾಶ್ ಅನ್ನು ನೀಡಲಿಕ್ಕಿದ್ದಾರೆ. ಆ 3 ತಂಡಗಳಿಗೂ ಕೂಡ ನಾವು ಅಭಿನಂದನೆಯನ್ನು ಹಾಗೂ ಅವರಿಗೆ ಮುಂದಿನ ಸ್ಪರ್ಧೆಗೆ, ಇಂದಿನ ಕೊನೆಯ ಎಪಿಸೋಡಿಗೆ, ಅವರ ಮುಂದಿನೆಲ್ಲದಕ್ಕೆ ಆಲ್ ದ ಬೆಸ್ಟ್ ಎಂಬುದಾಗಿ ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯ ವೀಕ್ಷಕರೇ, ಸುಮಾರು 30 ತಂಡಗಳಿಂದ ಈ ಸ್ಪರ್ಧೆ ಪ್ರಾರಂಭವಾಗಿ ಇವತ್ತು 3 ತಂಡಗಳು ನಮ್ಮೊಂದಿಗಿವೆ. ಸೊ ಈ ತಂಡಗಳ ಸದಸ್ಯರೊಂದಿಗೆ ಮಾತನಾಡುವಂತ, ಅವರು ಈಗ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಂತ ಸಮಯ. ಮೊದಲನೇದಾಗಿ ಟೀಮ್ ಎ ಅವರು ತಮ್ಮ ಅನುಭವಗಳನ್ನ ಈಗ ಹಂಚಿಕೊಳ್ಳಲಿಕ್ಕಿದ್ದಾರೆ. ಮೊದಲನೇದಾಗಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮೊದಲನೇ ಸುತ್ತಿನಿಂದ ಮಾಡ್ಕೊಂಡು ಬಂದು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಬೇಕಾದ್ರೆ ತುಂಬ ಈಸಿ ಅನಿಸೋದು. 3 ರೌಂಡು ಕೂಡ ತುಂಬ ಈಸಿ ಅನಿಸೋದು. ಆದರೆ 6 ಪುಸ್ತಕಗಳನ್ನ ಈಗ ಕೊಟ್ಟಾಗ ಗ್ರ್ಯಾಂಡ್ ಫಿನಾಲೆಯಲ್ಲಿ ತುಂಬ ಗೊಂದಲಗಳಾಯಿತು. ಆ ಗೊಂದಲಗಳ ಮಧ್ಯದಲ್ಲೂ ದೇವರು ಇಲ್ಲಿವರೆಗೂ ನಡೆಸಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಬಿಗ್ ಜೆ ಟಿವಿ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಈ ಗ್ರ್ಯಾಂಡ್ ಫಿನಾಲೆಗೆ ಬರ್ತೀವಿ ಅಂತ ಹೋಪೆ ಇಟ್ಕೊಂಡಿರಲಿಲ್ಲ ನಾವು. ಇಲ್ಲಿಗೆ ತಂದು ನಿಲ್ಲಿಸಿದಂಥ ದೇವರಿಗೆ ಕೋಟಿ ಸ್ತೋತ್ರವಾಗಲಿ. ಮತ್ತು ಏನಂತಂದರೆ ನಮ್ಮ ಡ್ಯೂಟಿ ನಡುವೆ ಮತ್ತು ನಮ್ಮ ವರ್ಕ್ ನಡುವೆ ನಾವು ದೇವರಿಗೆ ಹೆಚ್ಚಾಗಿ ನಾವು ಸಮಯ ಕೊಡೋಕ್ಕೆ ಈ ಬಿಗ್ ಜೆ ಟಿವಿ ಹಮ್ಮಿಕೊಂಡಿರುವಂಥ ಈ ಕ್ವಿಸ್ ಕಾರ್ಯಕ್ರಮದಿಂದ ಸಹಾಯ ಆಯಿತು. ಏನಕ್ಕಂತಂದರೆ ಈ 4-6 ತಿಂಗಳಿಂದ ನಾವೇನು ಬೈಬಲ್ ಸ್ಟಡಿ ಮಾಡ್ತಾಯಿದ್ದೀವಿ, ಆ ಸ್ಟಡಿಲಿ ದೇವರಿಗೆ ಹೆಚ್ಚಾಗಿ ನಾವು ಟೈಮ್ ಕೊಟ್ಟಿದ್ದೀವಿ ಅಂತ ನಮ್ಗೆ ಅನ್ನಿಸ್ತು. ಅದಕ್ಕೋಸ್ಕರ ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಬರೀ ನಾವು ಮಾತ್ರ ದೇವ್ರನ್ನ ಕಂಡ್ಕೊಂಡ್ರೆ ಸಾಧ್ಯ ಆಗಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ನಾನು ಲೋಕಕ್ಕೆ ಬೆಳಕಾಗಿದ್ದೀನಿ ಅಂತೇಳಿ. ಅದೇ ರೀತಿಯಾಗಿ ನಾವು ಮಾತ್ರ ಕಂಡ್ಕೊಳ್ದಲೇ ಎಲ್ಲರೂ ಸಹ ದೇವರು ಏನಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾರೆ, ಯಾವ ನಿರೀಕ್ಷೆನ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬೇಕು. ಅದನ್ನು ಮಾಡ್ತಿರುವಂತಹ ಬಿಗ್ ಜೆ ಮೀಡಿಯಾದವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಸನದ ನಂತರ ಬರುವಂಥ ಜಿಲ್ಲೆ ಅದು ಮಂಗಳೂರಿಗೆ ಹೋಗಿ ಬರೋಣ ಹಾಗೂ ಅವರ ಅನುಭವವನ್ನು ನಾವು ತಿಳಿದುಕೊಂಡು ಬರೋಣ.
ಈ ಸಮಯಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಫೈನಲ್ ರೌಂಡ್ಗೆ ಬರುವಂಥದ್ದು ದೇವರ ಕೃಪೆ ಅಲ್ಲದೆ ಮತ್ತೊಂದಲ್ಲ. ಮಾತ್ರವಲ್ಲದೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶವನ್ನು ತಂದೆಯಾದ ದೇವರು ಅಂದರೆ ದೇವರ ವಾಕ್ಯವನ್ನು ದಿನನಿತ್ಯ ಅಂದರೆ ನಾವು ಹೋಗುವಾಗಲೂ ಬರುವಾಗಲೂ ಎಲ್ಲ ಸಮಯಗಳಲ್ಲೂ ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ಸಹಾಯ ಮಾಡಿದೆ. ಅದೇ ರೀತಿ ಅನೇಕರಿಗೆ ಈಗ ಅವಕಾಶ ಸಿಕ್ಕುವುದಾದರೆ ಅನೇಕರು ದೇವರ ವಾಕ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೋದು ಎಂಬುದಾಗಿ ನಾನು ನೆನೆಸ್ತೇನೆ. ಮಾತ್ರವಲ್ಲದೆ ಈ ಒಂದು ಸಂದರ್ಭದಲ್ಲಿ ಇದಕ್ಕಾಗಿ ಅನೇಕರು ಶ್ರಮ ಪಟ್ಟಿದ್ದೀರಿ. ಬಿಗ್ ಜೆ ಚಾನಲ್ನ ಡೈರೆಕ್ಟರ್ ಆಗಿರುವಂಥ ಪ್ರಶಾಂತ್ ಸರ್ ಆಗಿರ್ಬೋದು, ಹಾಗೂ ಕ್ವಿಝಿನ ಡೈರೆಕ್ಟರ್ ಆದಂಥ ರೆವರೆಂಡ್ ಐವನಯ್ಯ ಇರ್ಬೋದು, ಹಾಗೂ ಕ್ವೆಶನ್ ಮಾಡಿದಂಥ ಕೆವಿನ್ ಹಾಗೂ ಸಂಜನಾ ಟೀಮ್ ಫುಲ್, ಹಾಗೂ ಕ್ಯಾಮ್ರಾ ಆಪ್ರೇಟರ್ಸ್, ವಿಶೇಷವಾಗಿ ಕ್ವಿಝ್ ಕೇಳಿ ನಮ್ಮನ್ನು ಅಲುಗಾಡಿಸಿದಂಥ ಅಕ್ಷಯ್ಯ, ಎಡ್ವಿನಯ್ಯ ಹಾಗೂ ಪುನೀತಯ್ಯ, ಇವರೆಲ್ಲರಿಗೂ ನಾನು ಪ್ರೀತಿಪೂರ್ವಕವಾದ ಯೇಸುವಿನ ನಾಮದಲ್ಲಿ ವಂದನೆಯನ್ನು ತಿಳಿಸುವವಳಾಗಿದ್ದೇನೆ. ಅದೇ ರೀತಿ ಇನ್ನೂ ಅನೇಕ ಬೈಬಲ್ ವಿಷಯವಾಗಿ ಅನೇಕ ಕಾರ್ಯಕ್ರಮಗಳು ಮಾಡುವುದಾದರೆ ಅನೇಕರು ಇದರಿಂದ ವಾಕ್ಯಗಳನ್ನು ಕಲಿತಾರೆ. ಇಂಟ್ರೆಸ್ಟ್ ನನ್ನ ಹತ್ರ ತುಂಬ ಜನ ಹೇಳಿದ್ದಾರೆ, ನೆಕ್ಸ್ಟ್ ಟೈಮ್ ನಾವು ಕೂಡ ಹೋಗ್ತೇವೆ ಎಂಬುದಾಗಿ. ಅದರಿಂದಾಗಿ ನೀವು ಮಾಡುವುದಾದರೆ ಇದು ಅನೇಕರಿಗೆ ವಾಕ್ಯವನ್ನು ಕಲೀಲಿಕ್ಕೆ ಒಂದು ಅವಕಾಶವಾಗ್ತದೆ ಎಂಬುದಾಗಿ ನೆನೆಸ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಎಲ್ಲರಿಗೂ ಕೂಡ ಕರ್ತನ ನಾಮದಲ್ಲಿ ವಂದನೆಗಳು. ಆದರೆ ಇದು ಎರಡೆರಡು ವಾಕ್ಯಗಳು, ಎರಡೆರಡು ಪುಸ್ತಕ ಕಲಿಯುವಾಗ ನಮಗೆ ಅಷ್ಟು ತೊಂದರೆ ಆಗ್ತಿರಲಿಲ್ಲ. ಬಟ್ ಈ 6 ಪುಸ್ತಕ ಒಟ್ಟಿಗೆ ಇಟ್ಟಾಗ ಕಲ್ತದೆಲ್ಲ ಮಿಕ್ಸ್ ಆಗಿ ಆದರೂ ತಂದೆಯಾದ ದೇವರು ಇದುವರೆಗೆ ಉತ್ತಮವಾಗಿ ನಡೆಸ್ಕೊಂಡು ಬಂದಿದ್ದಾನೆ. ದೇವ್ರ ನಾಮಕ್ಕೆ ಸ್ತೋತ್ರ. ಮೊದಲನೇದಾಗಿ ನಾನು ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ, ನಮ್ಮ ಇಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ತಂದು ನಿಲ್ಲಿಸಿದ್ದಕ್ಕಾಗಿ. ಆಂಟಿ ಹೇಳಿದಾಗೆ 2 ಪುಸ್ತಕ ಕಲೀಲಿಕ್ಕೆ ಅಷ್ಟೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆದರೆ ಈಗ 6 ಬುಕ್ಸ್ ಒಟ್ಟಿಗೆ ಬರುವಾಗ ಎಲ್ಲರೂ ಹೇಳಿದಾಗೆ ತುಂಬ ಕಷ್ಟ ಆಗ್ತದೆ, ಎಲ್ಲ ಒಟ್ಟಿಗೆ ಕನ್ಫ್ಯೂಸ್ ಆಗಿ. ಆದರೆ ಸಹ ಈ ಸುಂದರ ಅವಕಾಶವನ್ನು ಕೊಟ್ಟ ಬಿಗ್ ಜೆಗಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ನಾವು ಕಳೆದ 4-5 ಮಂತ್ಸಿಂದ ಸತತವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಬಂದಿದ್ದೇವೆ ದಿನಾಗಲೂ. ಇಲ್ಲಾದರೆ ನಾವು ಇದು ಅವಕಾಶ ಇಲ್ಲದಿದ್ದರೆ ನಾವು ಇಷ್ಟು ಧ್ಯಾನ ಮಾಡೋದು ಸಾಧ್ಯ ಆಗ್ತಿರ್ಲಿಲ್ಲ. ನಾವು ಮೋಸ್ಟ್ಲಿ ಅಷ್ಟು ಟೈಮ್ ಕೊಡ್ತಿರ್ಲಿಲ್ಲ. ದಿನಾಗಲೂ ಓದ್ತೇವೆ ಬೈಬಲ್, ಆದರೆ ಇಷ್ಟು ನಾವು ಆಳವಾಗಿ ಧ್ಯಾನ ಮಾಡಲಿಕ್ಕೆ ಕೊಟ್ಟ ಅವಕಾಶಕ್ಕಾಗಿ ಬಿಗ್ ಜೆಗೆ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೂ ಇದರ ಹಿಂದೆ ಕೆಲಸ ಮಾಡಿದ ಎಲ್ಲರಿಗೆ ಸಹ ಥ್ಯಾಂಕ್ಸ್, ಕ್ವಿಜ್ ಮಾಸ್ಟರ್ಗೆ ಥ್ಯಾಂಕ್ಸ್. ಸೊ ಥ್ಯಾಂಕ್ ಯು. ಉಡುಪಿಯಿಂದ ಬಂದಿರುವಂಥ ಸಭೆ ಒಂದು ರೀತಿಯಲ್ಲಿ ಇಡೀ ಉಡುಪಿ ಜಿಲ್ಲೆಯ ಪ್ರತಿನಿಧಿಗಳ ಹಾಗೆ ಇರುವಂಥ ಸಭೆ. ಉಡುಪಿ ಜಿಲ್ಲೆಯಿಂದ ಬಂದಿರುವಂಥ ತಂಡ ಅವರು ಈಗ ತಮ್ಮ ಮನದಾಳದ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆ. ಮೊದಲನೇದಾಗಿ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆತನು ಪ್ರತಿಯೊಂದು ಹಂತದಲ್ಲಿ ಕೂಡ ಆತ ನಮಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆತ ನಮ್ಮ ನಡೆಸಿದ್ದಾನೆ. ಮತ್ತು ಇದು ಆಯೋಜಿಸಿದ್ದಕ್ಕಾಗಿ ಬಿಗ್ ಜೆ ಚಾನಲ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಇದರಿಂದ ಅನೇಕರ ಆತ್ಮಿಕ ಜೀವಿತದ ಅಭಿವೃದ್ಧಿ ಹೊಂದಿದೆ. ನಮಗೆ ದೇವರ ಮೇಲಿರುವಂಥ ನಂಬಿಕೆ, ಪ್ರೀತಿ ಮತ್ತು ನಮ್ಮ ಸಂಬಂಧ, ದೇವರೊಟ್ಟಿಗಿರೋ ನಮ್ಮ ಸಂಬಂಧದ ಬಲಗೊಂಡಿದೆ. ನಮಗೋಸ್ಕರ ಅನೇಕರು ನೀವು ಪ್ರಾರ್ಥಿಸಿದ್ದೀರಾ, ಅದಕ್ಕಾಗಿ ನಾನು ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಮೊದಲಿಗೆ ನಮ್ಮನ್ನು ಮೊದಲನೇ ರೌಂಡಿಂದ ಎಲ್ಲಿ ತನಕ ನಡೆಸ್ಕೊಂಡು ಬಂದಂಥ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಇಂಥ ದೊಡ್ಡ ಅವಕಾಶ ಕೊಟ್ಟೋದಕ್ಕೆ ಬಿಗ್ ಜೆ TV ನಿಮಗೆಲ್ಲರಿಗೆ ಸಹ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ 2 ರೌಂಡ್ಸ್ ಅಷ್ಟು ಹೆದರಿಕೆ ಆಗಿರಲಿಲ್ಲ. ಸೆಮಿಫೈನಲಿಂದ ಹೆದರಿಕೆ ಶುರುವಾಯಿತು. ಬೈಬಲನ್ನು ಸರಿಯಾಗಿ ಡೀಪಾಗಿ ಕಲೀಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಆ್ಯಂಡ್ ಒಂದೊಂದು ವಚನ ಕೂಡ ಒಂದೊಂದು ಧೈರ್ಯ ಹೇಳ್ತಿತ್ತು. ನಮಗೆ ಬರುವಂಥ ಎಲ್ಲ ಲೈಫಲ್ಲಿ ಬರುವಂಥ ಎಲ್ಲ ಸಿಚುವೇಶನ್ಸ್ಗೆ ತಕ್ಕ ಆನ್ಸರ್ ಕೊಡ್ತಿತ್ತು. ಮತ್ತು ಇನ್ನೊಂದು, ನನಗೆ ಬೈಬಲ್ ಟ್ರಿವಿಯಾ ಶುರುವಾಗುವ 1 ವೀಕ್ ಮುಂಚೆ ನಂದು ಕಾಲೇಜ್ ಮುಗ್ದಿತ್ತು. ಆ್ಯಂಡ್ ಈ ನೆಕ್ಸ್ಟ್ ವೀಕಿಂದ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಈ 4ರಿಂದ 5 ತಿಂಗಳ ಮಟ್ಟಿಗೆ ರಜೆಯಲ್ಲಿದ್ದೆ. ಅಷ್ಟು ದಿವಸವನ್ನು ಸದುಪಯೋಗ ಪಡಿಸಿದ್ದೇನೆ ಅಂತೇಳಿ ಎನಿಸ್ತುಂಟು. ಥ್ಯಾಂಕ್ ಯು. ಇದುವರೆಗಿನ ತಮ್ಮ ಪ್ರಯಾಣ, ಅದರಿಂದ ಆದಂಥ ಪ್ರಯೋಜನ ನಮಗೆ ಮಾತ್ರವಲ್ಲ ಇನ್ನೊಬ್ಬರಿಗೂ ಕೂಡ ಪ್ರೇರೇಪಣೆ ಆಗಬೇಕು ಎಂಬುದಾಗಿ ಹೇಳುವಂಥ ಸಂದೇಶ. ಕ್ವಿಜ್ನಲ್ಲಿ ಬಹುಮಾನ ಗಳಿಸುವಂಥದ್ದು ಮಾತ್ರವಲ್ಲ, ಅದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದುವಂಥದ್ದು, ವಾಕ್ಯಕ್ಕೆ ಸಮಯವನ್ನು ನೀಡುವಂಥದ್ದು. ಎಲ್ಲ ತಂಡಗಳು ಕೂಡ ಈ ಅನುಭವಗಳನ್ನು ಹಂಚಿಕೊಂಡಿವೆ. ಜೊತೆಗೆ ಇದೊಂದು ದೇವರ ವಾಕ್ಯವನ್ನು ಓದುವುದಕ್ಕೆ, ದೇವರನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವುದಕ್ಕಿರುವಂಥ ಅವಕಾಶ ಎನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಎಲ್ಲ 3 ತಂಡಗಳಿಗೆ, ತಂಡಗಳ ಎಲ್ಲ ಸ್ಪರ್ಧಿಗಳಿಗೆ ನಿಮ್ಮ ಮನದಾಳದ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ ಬಿಗ್ ಜೆ ಟಿವಿಯ ಪರವಾಗಿ. ಥ್ಯಾಂಕ್ ಯು. ಕರ್ತನಲ್ಲಿ ಪ್ರಿಯರೇ, ರಾಜ್ಯ ಮಟ್ಟದ ಬೈಬಲ್ ಟ್ರಿವಿಯಾ 2023-24
ಗ್ರ್ಯಾಂಡ್ ಫಿನಾಲೆಯ ಕೊನೆಯ 2 ಸುತ್ತಿಗೆ ಪ್ರೀತಿಯ ಸ್ವಾಗತವನ್ನು ತಿರುಗೊಂದಾವರ್ತಿ ಕೋರುತ್ತಾ ಕೊನೆಯ 2 ಸುತ್ತಿನ ಕಡೆಗೆ ನಾವು ಸಾಗುವ ಮೊದಲನೇ ಸುತ್ತು ಈ ದಿನದ್ದು ಅದು ವ್ಯಕ್ತಿ ಗುರುತಿಸು. ಅದರ ನಿಯಮವು ಈ ರೀತಿಯಾಗಿದೆ. ಮೂರು ವಾಕ್ಯಗಳನ್ನು ನಾವು ತಿಳಿಸುತ್ತೇವೆ. ಆ 3 ವಾಕ್ಯಗಳಲ್ಲಿ ಒಂದು ವಾಕ್ಯ ತಪ್ಪಾಗಿರುತ್ತದೆ. ಆದರೆ 2 ವಾಕ್ಯ ಒಬ್ಬ ವ್ಯಕ್ತಿಯನ್ನು ಅದು ಸೂಚಿಸ್ತದೆ. ಮೊದಲನೇ ಹಂತದಲ್ಲಿ ಟೀಮ್ನವರು ಗುರುತಿಸಿದರೆ ಅವರಿಗೆ ಸಿಕ್ಕುವಂಥದ್ದು 300 ಅಂಕ. ಎರಡನೇ ಹಂತದಲ್ಲಿ ತಪ್ಪಾದ ಸ್ಟೇಟ್ಮೆಂಟ್ ಅನ್ನು ತೆಗೆದು ಹಾಕುತ್ತೇವೆ, 2 ಸರಿಯಾದ ಸ್ಟೇಟ್ಮೆಂಟ್ ಅನ್ನು ಕೊಡುತ್ತೇವೆ. ಅಲ್ಲಿ ಅವರು ಗುರುತಿಸಿದರೆ ಅವರಿಗೆ ಸಿಕ್ಕುವಂಥದ್ದು 200 ಅಂಕ. ಮೂರನೇ ಹಂತದಲ್ಲಿ ಅವರಿಗೆ ಇನ್ನೂ ಸುಲಭವಾಗುವಂಥ ರೀತಿಯಲ್ಲಿ 3 ಸರಿಯಾದ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತೇವೆ. ಆ ಸ್ಟೇಟ್ಮೆಂಟ್ ಅಥವಾ ವಾಕ್ಯ ಹೇಳುವಂಥ ಒಬ್ಬ ವ್ಯಕ್ತಿಯನ್ನು ಅವರು ಗುರುತಿಸಬೇಕು. ಆ ವ್ಯಕ್ತಿಯನ್ನು ಆ 3ನೇ ಹಂತದಲ್ಲಿ ಅವರು ಗುರುತಿಸಿದರೆ ಅವರಿಗೆ ಸಿಕ್ಕುವಂಥದ್ದು 100 ಅಂಕ. ಇಲ್ಲಿಗೆ ಈ ಸುತ್ತು ಮುಕ್ತಾಯಗೊಳ್ಳುವುದಿಲ್ಲ, ಸುತ್ತು ಇನ್ನೂ ಮುಂದುವರಿಯುತ್ತದೆ. ಆ ಸುತ್ತಿನಲ್ಲಿ ಏನೆಂದರೆ ಆ ವ್ಯಕ್ತಿಯನ್ನು ಆಧಾರಿತವಾದಂಥ 4 ಪ್ರಶ್ನೆಗಳು ಕೇಳಲಾಗುತ್ತದೆ. ಮೊದಲ ಹಂತ, 2ನೇ ಹಂತ, 3ನೇ ಹಂತದಂತೆ ಎಲ್ಲಿ ಆ ವ್ಯಕ್ತಿಯನ್ನು ಅವರು ಗುರುತಿಸುತ್ತಾರೋ ಅದರಂತೆ ಅವರಿಗೆ ಅಂಕಗಳು ಸಿಗುತ್ತದೆ. ಮೊದಲನೇ ಹಂತದಲ್ಲಿ ಆ ವ್ಯಕ್ತಿಯನ್ನು ಅವರು ಗುರುತಿಸಿದರೆ ಅವರಿಗೆ ಸಿಗುವಂಥದ್ದು 100 ಅಂಕ. ತಪ್ಪಾಗಿ ಆ ಉತ್ತರವನ್ನು ನೀಡಿದರೆ ಅವರ ಅಂಕಗಳಿಂದ 100 ಅಂಕ ಕಡಿತಗೊಳಿಸಲಾಗುತ್ತದೆ. 2ನೇ ಹಂತದಲ್ಲಿ ಆ ವ್ಯಕ್ತಿಯನ್ನು ಅವರು ಗುರುತಿಸಿದರೆ ಅವರಿಗೆ ಸಿಗುವಂಥದ್ದು 60 ಅಂಕ. ತಪ್ಪಾದ ಉತ್ತರವನ್ನು ನೀಡಿದರೆ ಅವರ ಅಂಕಗಳಿಂದ 100 ಅಂಕಗಳು ಕಡಿತಗೊಳಿಸಲಾಗುತ್ತದೆ. 3ನೇ ಹಾಗೂ ಕೊನೆಯ ಹಂತದಲ್ಲಿ ಆ ವ್ಯಕ್ತಿಯನ್ನು ಅವರು ಗುರುತಿಸಿದ್ದರೆ ನಂತರ ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದಾಗ ಅವರಿಗೆ ಸಿಗುವಂಥದ್ದು 30 ಅಂಕ. ಆದರೆ ತಪ್ಪು ಉತ್ತರ ನೀಡಿದ್ದಲ್ಲಿ 100 ಅಂಕ ಕಡಿತಗೊಳಿಸಲಾಗುತ್ತದೆ. ವ್ಯಕ್ತಿ ಗುರುತಿಸು ಎಂಬುವಂತ ಈ ಸುತ್ತಿನ ಮೊದಲನೆಯ ಪ್ರಶ್ನೆ. ಟೀಮ್ ಬಿ ನಿಮ್ಮ ಮುಂದೆ ಈ ವ್ಯಕ್ತಿಯನ್ನು ಗುರುತಿಸಲು ನಿಮಗೆ 3 ಪ್ರಶ್ನೆ ಕೇಳಲಾಗುತ್ತದೆ. ಅದರ ಮೊದಲನೆಯ ವಾಕ್ಯವು ಈ ರೀತಿಯಾಗಿದೆ: ಇವನ ಹೆಂಡತಿಯ ಅಜ್ಜನ ಹೆಸರು ಮೊಜಾಹಬಾ. ಹೆಂಡತಿಯ ಹೆಸರು ಮಟ್ರೇದಳ. ಇವನ ರಾಜಧಾನಿ ಪಾಗು. 2 ಸರಿ, 1 ತಪ್ಪು. 30 ಸೆಕೆಂಡ್. ಗುರುತಿಸಿದರೆ 300. ಹದರನು. ಸಮಯವಿದೆ, ಬದಲು ಮಾಡಲು ಅವಕಾಶವಿದೆ. 17 ಸೆಕೆಂಡ್ಗಳಿವೆ. ಹೋದರೆ ಅಂಕಗಳು ಕಳೆದುಕೊಳ್ಳುತ್ತೀರಿ. ಬದಲು ಮಾಡುತ್ತೀರೋ? 300 ಅಂಕ ಬೇಕೋ? ಹಾಗಾದರೆ ಪಡೆದುಕೊಳ್ಳಿರಿ 300 ಅಂಕ. ಸರಿಯಾದ ಉತ್ತರವನ್ನೇ ಮೊದಲನೇ ಹಂತದಲ್ಲಿ ಅವರು ನೀಡುತ್ತಾ 300 ಅಂಕಗಳನ್ನು ಪಡೆದುಕೊಂಡು ಜೊತೆಯಾಗಿ ಸಾಗುತ್ತಿರುವಂಥ ಉಡುಪಿ ಜಿಲ್ಲೆಯ ಮತ್ತೊಂದು ಸಭೆಗೆ ಅಂತ 300 ಅಂಕ. ಈಗ ಅವರು ಮುಂದೆ ಸಾಗುತ್ತಿದ್ದಾರೆ. ಈ ಸುತ್ತಿನ ನಂತರದ ಮೊದಲನೇ ಪ್ರಶ್ನೆ ಇಗೊಳ್ಳಿ ನಿಮಗೆ. ಇವನ ಹೆಂಡತಿಯ ಹೆಸರು ಏನು? ಮಟ್ರೇದಳು. ತಿರುಗೊಂದಾರ್ತಿ ಹೇಳಬಹುದು ಹೆಸರನ್ನು. ಮಟ್ರೇದಳು. ನಿಮ್ಮ ಉತ್ತರವು ತಪ್ಪಾಗಿರುತ್ತದೆ. ಸರಿಯಾದ ಉತ್ತರ ಇದು. ಆದುದರಿಂದ 100 ಅಂಕವನ್ನು ನೀವು ಕಳಕೊಂಡಿದ್ದೀರಿ. ಈ ವ್ಯಕ್ತಿಗೆ ಸಂಬಂಧಪಟ್ಟಿರುವ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ. ಇವನ ಹೆಂಡತಿಯ ತಾಯಿಯ ಹೆಸರೇನು? ಮಟ್ರೇದಳು. 1 ಬಾರಿ ಅದೇ ಹೆಸರು ಹೇಳುತ್ತಿದ್ದೀರಿ. 1 ಬಾರಿ ಹೆಸರನ್ನು ಹೇಳಿ ಎಡವಿದ್ದೀರಿ. ಆಲೋಚಿಸಿರಿ. 100 ಅಂಕ ಕಳಕೊಂಡಿದ್ದೀರಿ. ಇನ್ನು ಬದಲು ಮಾಡಲು ನಿಮಗೆ ಸಾಧ್ಯವಿಲ್ಲ. ಸರಿಯಾದ ಉತ್ತರಯ್ಯ? ಸರಿಯಾದ ಉತ್ತರವನ್ನೇ ನೀಡಿದ್ದೀರಿ. ಆ ಮೂಲಕ 100 ಅಂಕಗಳು. 3ನೆಯ ಪ್ರಶ್ನೆ. ಅದರ ವ್ಯಕ್ತಿಯ ಮೇಲೆ ಇವನಿಗಿಂತ ಮುಂಚೆ ಆಳಿದ ಅರಸನ ಹೆಸರು. ಸಮಯ ಶುರುವಾಗಿದೆ. ಅಕ್ಬೋರನ ಮಗನಾದ ಬಾಳಾನನು. 10 ಸೆಕೆಂಡ್ ಬಾಕಿ. ಅದಲು ಬದಲು ಮಾಡುತ್ತೀರೋ? ಹೋದರೆ 100 ಹೋಗುತ್ತದೆ.
100 ಮಾತ್ರ ಗಳಿಸಿರುವಂಥದ್ದು. ಉತ್ತರ ಅದು ಸರಿ. 100 ಅಂಕ ನೀವು ಪಡೆದುಕೊಂಡಿದ್ದೀರಿ. ನಿಮಗೆ ಈ ಸುತ್ತಿನ ಕೊನೆಯ ಪ್ರಶ್ನೆ. ಬಾಳ್ಹಾನಾನನ ತಂದೆಯ ಹೆಸರು? ಅಕ್ಬೋರ. ಸಮಯವಿದೆ. ಸ್ಪಷ್ಟವಾಗಿ ಇರುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಿರಿ. ಅಕ್ಬೋರ. 5 ಸೆಕೆಂಡ್. ಉತ್ತರವು ಸರಿ. 100 ಅಂಕ ನಿಮಗೆ. ಇದರೊಂದಿಗೆ ವ್ಯಕ್ತಿಯನ್ನು ಗುರುತಿಸುವಲ್ಲಿ ನೀವು ಸಫಲರಾಗಿದ್ದೀರಿ. ಮುಂದಿನ ಪ್ರಶ್ನೆ ಟೀಮ್ ಸಿ. ವ್ಯಕ್ತಿಯನ್ನು ಗುರುತಿಸಿರಿ, ಅಂಕವನ್ನು ಪಡೆದುಕೊಳ್ಳಿರಿ. ಮೊದಲನೆಯ ಪ್ರಶ್ನೆ, ಯೆಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾದದ್ದು ಇವರ ಕಾಲದಲ್ಲಿ. ಎರಡನೆಯದು ಕಾಯಿನನ ಮಗ. ವ್ಯಕ್ತಿ ಪರಿಚಯಿಸುವುದಕ್ಕಾಗಿ ಇನ್ನೊಂದು ಪ್ರಶ್ನೆ, ಇನ್ನೊಂದು ಸ್ಟೇಟ್ಮೆಂಟ್. 90 ವರ್ಷದವನಾದಾಗ ಈತನು ಮಗನನ್ನು ಪಡೆದನು. ನಾನು ಯಾರು? ಎನೋಷ್. ಎನೋಷ್ ಬಂದರೆ 300. ಸಮಯ 20. ಉತ್ತರ ಎನೋಷ್. ಸ್ಥಿರವಾಗಿದ್ದೀರಾ ಆ ಉತ್ತರದಲ್ಲಿಯೇ? ಬದಲು ಮಾಡಲು ಮನಸ್ಸು ಮಾಡುತ್ತೀರೋ? ಬದಲು ಮಾಡುತ್ತೀರಿ? ಇಲ್ಲ ಇಲ್ಲ. ಎರಡನೇ ಹಂತದ ಪ್ರಶ್ನೆಯನ್ನು ಕೇಳುವ ಸಮಯ ಬೇಡ. ಮೊದಲನೇ ಹಂತದಲ್ಲಿಯೇ ಉತ್ತರ ನೀಡಿದ್ದೀರಿ. 300 ಅಂಕವನ್ನು ತಾವು ಪಡೆದುಕೊಂಡಿದ್ದೀರಿ. ಈ ವ್ಯಕ್ತಿಯ ಮೇಲೆ ನಿಮಗಿರುವ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ, ಎನೋಷನ ಮಗನ ಹೆಸರೇನು? ನಿಮ್ಮ ಸಮಯ ಶುರುವಾಗಿದೆ. 15 ಸೆಕೆಂಡ್ಗಳು. ಕೇನಾನ. ಕೇನಾನ? ಎನಿ ಡೌಟ್? ಕಾನ್ಫಿಡೆಂಟ್? ಸರಿಯಾದ ಉತ್ತರ. ಎರಡನೆಯ ಪ್ರಶ್ನೆ, ಎನೋಷನು ಒಟ್ಟು ಬದುಕಿದ ವರ್ಷ. ಪ್ರಶ್ನೆ ನಿಮ್ಮ ಮುಂದೆ, ಸಮಯ ನಿಮ್ಮ ಮುಂದೆ, ಉತ್ತರವೂ ಕೂಡ ನಿಮ್ಮಿಂದ ಬಯಸುತ್ತಿದ್ದೇವೆ. ಇರುವಂತದ್ದು ಕೇವಲ 7 ಸೆಕೆಂಡ್ಗಳು. 905. 905. ಆ ವ್ಯಕ್ತಿಯ ವಯಸ್ಸನ್ನು ಕೇಳುತ್ತಿದ್ದೇವೆ, ಎಷ್ಟು ವರ್ಷ ಬದುಕಿದ ಎಂಬುದಾಗಿ. ಸಮಯ ಮೀರಿದೆ. ಉತ್ತರ ಸರಿಯಾದ ಉತ್ತರ ಟೀಮ್ ಸಿ. ನಿಮಗಿರುವ ಮುಂದಿನ ಪ್ರಶ್ನೆ, ಮೂರನೆಯ ಪ್ರಶ್ನೆ, ಎನೋಷನ ಮೊಮ್ಮಗನ ಹೆಸರು? ಸಮಯ ಶುರುವಾಗಿದೆ. 13 ಸೆಕೆಂಡ್ಗಳು. ಮಹಲೇಲ. ನಿಮ್ಮ ಸ್ನೇಹಿತರು ಮತ್ತೊಂದು ಉತ್ತರವನ್ನು ಕೊಡಲು ಬಯಸುತ್ತಿದ್ದಾರೆ? ಇಲ್ಲ, ಕೊಡಬೇಡಿ. ಸರಿಯಾದ ಉತ್ತರವನ್ನೇ ನಿಮ್ಮ ಸ್ನೇಹಿತರು ನೀಡಿದ್ದಾರೆ. ಆದುದರಿಂದ ಮತ್ತೆ 100 ಅಂಕಗಳು. ನಾಲ್ಕನೇ ಹಾಗೂ ಕೊನೆಯ ಪ್ರಶ್ನೆ, ಮತ್ತೆ 100 ಅಂಕ ಪಡೆದುಕೊಳ್ಳುವ ಅವಕಾಶ. ಎನೋಷನ ಅಜ್ಜನ ಹೆಸರೇನು? ನಿಮ್ಮ ಮುಂದೆ ಪ್ರಶ್ನೆ, 12 ಸೆಕೆಂಡ್. ಫ್ಯಾಮಿಲಿ ಟ್ರೀಯನ್ನು ಹುಡುಕಿರಿ, ಉತ್ತರವನ್ನು ಪಡೆದುಕೊಳ್ಳಿರಿ. ಒಂದು ಉತ್ತರ, ಒಂದೇ ಉತ್ತರ, ಬದಲು ಮಾಡಲಿಲ್ಲ. ಉತ್ತರ ಇದ್ದದ್ದು ಹವ್ವಳ ಪತಿ ಆದಾಮ. ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಹಾಗೂ 100 ಅಂಕವನ್ನು ಪಡೆದುಕೊಂಡಿದ್ದೀರಿ. ಅಭಿನಂದನೆಗಳು. ಮುಂದೆ ಪ್ರಶ್ನೆ ಟೀಮ್ ಎ. ನಿಮಗೆ ಪ್ರಶ್ನೆ, ಸ್ಟೇಟ್ಮೆಂಟ್ಗಳನ್ನು ಕೊಡ್ಲಿಕ್ಕಿದ್ದೇವೆ. ವ್ಯಕ್ತಿಯನ್ನ ಗುರುತಿಸಿ. ಫಸ್ಟ್ ಸ್ಟೇಟ್ಮೆಂಟ್, ಹಾಮನ ಸಂತಾನದವರು. ಎರಡನೆಯ ಸ್ಟೇಟ್ಮೆಂಟ್, ಸಾಹಸಿ ಬೇಟೆಗಾರನ ತಂದೆ. ಮೂರನೆಯ ಸ್ಟೇಟ್ಮೆಂಟ್, ಎಲೀಷನ ಮಗನು. ನಿಮ್ಮ 30 ಸೆಕೆಂಡ್ಗಳು ಪ್ರಾರಂಭವಾಗಿದೆ. ವ್ಯಕ್ತಿಯನ್ನು ಗುರುತಿಸಿರಿ. ಕೂಶನು. ನಾವೇನು ಕಮ್ಮಿ ಇಲ್ಲ. ನೀವು ಉತ್ತರ ಕೊಟ್ಟರೆ ನಾವು 300ಕ್ಕೆ ಉತ್ತರ ಕೊಡುತ್ತೇವೆ ಎಂಬುದಾಗಿ ಟೀಮ್ ಎ ಅವರು ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ
ಉತ್ತರವು ಮಾತ್ರ ಸರಿಯಾಗಿಯೇ ಇದೆ. 300 ಅಂಕವನ್ನು ಕೂಡ ಟೀಮ್ ಎ ಅವರು ಪಡೆದುಕೊಂಡಿದ್ದಾರೆ. ಅವರ ಮುಂದೆ ಇರುವಂಥ ಮೊದಲನೆಯ ಪ್ರಶ್ನೆ, ಕೂಶನ ಮಗನ ಹೆಸರು ಏನು? ಸಮಯವು ನಿಮ್ಮ ಮುಂದೆ. ನಿಮ್ರೋದನು. ಸರಿಯೋ? ಉತ್ತರ ಸರಿ, 3 ಅಂಕ. ಮುಂದಿನ ಪ್ರಶ್ನೆ, ನಿಮ್ರೋದನು ಡ್ಯಾಶ್ ಮೊದಲನೆಯ ಭೂರಾಜನು. ಸೆಕೆಂಡ್ಸ್ ಲೆಫ್ಟ್. ಆಲೋಚಿಸಿರಿ, ಇರುವಂತ ಸಮಯವನ್ನು ಉಪಯೋಗಿಸಿರಿ. ಪರಾಕ್ರಮಶಾಲಿಯಾದ ಮೊದಲನೇ ಭೂರಾಜನು. ಸಾಹಸಿ. ಉತ್ತರ ತಪ್ಪಾಗಿರುತ್ತದೆ. ಪರಾಕ್ರಮಶಾಲಿಯಲ್ಲ, ಪರಾಕ್ರಮದಿಂದ ಎಂಬುದಾಗೆಲ್ಲ ಅರ್ಥವಿರುತ್ತದೆ. ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ, ಬಾಬೆಲ್ ಎರೆಕ್ ಯಾವ ದೇಶದಲ್ಲಿತ್ತು? ಆಲೋಚಿಸಿರಿ, 13 ಸೆಕೆಂಡ್. ಅಶ್ಯೂರ ದೇಶ. ಉತ್ತರ ತಪ್ಪು. ಸರಿಯಾದ ಉತ್ತರ ಶಿನಾರ್. ನಿಮಗಿರುವ 4ನೆಯ ಪ್ರಶ್ನೆ, ಕಸ್ಲುಹ್ಯರು ಯಾರಿಂದ ಹುಟ್ಟಿದರು? ಸಮಯ ಶುರುವಾಗಿದೆ. 10 ಸೆಕೆಂಡ್ಗಳು ಬಾಕಿ. ಮಿಚ್ರೈಮ್ಯರಿಂದ ಸರಿಯಾದ ಉತ್ತರವನ್ನ ನೀಡಿದ್ದೀರಿ. ಸರಿಯಾದ ಉತ್ತರವನ್ನ ನೀಡಿ 100 ಅಂಕಗಳು ನಿಮ್ಮ ಖಾತೆಗೆ. ಇದರೊಂದಿಗೆ ವ್ಯಕ್ತಿಯನ್ನು ಗುರುತಿಸುವಂತ ಈ ಸುತ್ತನ್ನು ಮುಕ್ತಾಯಗೊಳಿಸುತ್ತಾ ಚಿಕ್ಕದಾದ ವಿರಾಮವನ್ನು ತೆಗೆದುಕೊಳ್ಳುವುದಕ್ಕಿಂತ ಮೊದಲು ಬಹಳ ಆಸಕ್ತಿಯಿಂದ ಟೆನ್ಷನ್ ಅಲ್ಲಿರುವಂಥ 3 ತಂಡವನ್ನು ನಾವೀಗ ಈವರೆಗೆ ಅವರು ನಿರ್ಮಿಸಿದಂಥ ಈ ಜಂಗದ ಕಡೆಗೆ ನಾವು ಸಾಗೋಣ. ಟೀಮ್ ಎ, ನಿಮ್ಮ ಪ್ರಶ್ನೆ ಟೀಮ್ ಬಿ ಅವರಿಗೆ ಯಾವುದೇ ಅಂಕವಿಲ್ಲ, ಯಾವುದೇ ಅಂಕ ಕಡಿತವಿಲ್ಲ. ಆರಾಮವಾಗಿ 3 ತಂಡದವರು ಈಗ ಇದನ್ನು ಮುಂದುವರಿಸಲಿಕ್ಕಿರುವರು. ಟೀಮ್ ಬಿ, ನಿಮ್ಮ ಸಂಖ್ಯೆ 36. ಕ್ವಶನ್, ಇಸ್ರಾಯೇಲಿಯರಿಗೆ ಮನ್ನಾ ದೊರಕಿಸಿಕೊಟ್ಟ ಸ್ಥಳ ಯಾವುದು? ರೆಫಿದಿಮ್ ಅಲ್ಲ, ಸೀನಾರಣ್ಯ. ಸರಿ. ಸರಿಯಾದ ಉತ್ತರ. ನೀವೇ ಬನ್ನಿ. ಡಾಕ್ಟ್ರೇ, ನಾವೇನು ನಿಮ್ಗೆಂದ ಕಮ್ಮಿಲ್ಲ ಎಂಬುದಾಗಿ ಹೇಳುತ್ತಾ ಟೀಮ್ ಎ ಅವರು, ಪವಿತ್ರ ಅವರು ಡಾಕ್ಟರ್ ಅವರಾಗಿನೇ ತಿರುಗೊಂದಾವತಿ ಜಂಗವನ್ನು ಎತ್ತಿ ಇಡುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಮುಂದಿನ ಸರದಿ, ಪ್ರಶ್ನೆ ಕೇಳುವವರು ಟೀಮ್ ಬಿ, ಪ್ರಶ್ನೆಗಾಗಿ ಕಾದಿರುವವರು ಟೀಮ್ ಸಿ. ಇದರಲ್ಲಿ ಒಂದು ನೆನಪಿಟ್ಟುಕೊಳ್ಳಿರಿ, ಈವರೆಗೆ ಜಿಂಗವನ್ನು ಬೀಳಿಸಿದ ಒಂದೇ ಒಂದು ತಂಡ ಟೀಮ್ ಸಿ. ಟೀಮ್ ಸಿ ನಮ್ಮ ನಂಬರ್ 26. ಕ್ವೆಶ್ಚನ್, ಯಾರಿಗೆ ಅನಜನಗಳು ವಿಧೇಯರಾಗಿರುವರು? 15 ಸೆಕೆಂಡ್ಗಳು. 5 ಸೆಕೆಂಡ್ ಈಗಾಗಲೇ ಹೋಗಿದೆ. ಕೊನೆ 5 ಸೆಕೆಂಡ್ಗಳು. ನಿಮ್ಮ ಸಮಯವು ಮುಕ್ತಾಯವಾಗಿದೆ. ಟೀಮ್ ಸಿ ಅವರು ಮುಂದೆ ಬನ್ನಿರಿ. ನೀವು ಹೇಳಿದ ಸಂಖ್ಯೆ ಸರಿಯಾದ ಯೆಹೂದನು ತೆಗೆಯುತ್ತಾರೋ ಬಿಡಿಸುತ್ತಾರೋ? ಅಲ್ಲಾಡುತ್ತಿದೆ. ಅಪಾಯದ ಮಟ್ಟದಲ್ಲಿದೆ.
ಯಶಸ್ವಿಯಾಗಿ ಎತ್ತುತ್ತಾರೋ ಕೆಳ ಹಾಕುತ್ತಾರೋ? ಯಶಸ್ವಿಯಾಗಿ ತೆಗೆದಿಟ್ಟಿದ್ದಾರೆ. ಈಗ ಇಟ್ಟ ನಂತರ ಇರುವಂಥದ್ದು ಕೊನೆಯ ಕ್ಷಣಗಳು, ಕೈಗಳು ನಡುಗುತ್ತಿವೆ. ಬಹಳ ಜಾಣ್ಮೆಯಿಂದ ಅಂಕಗಳು ಇಲ್ಲದೆ ಇದ್ದರೂ ಕೂಡ ಆ ಗಂಭೀರತೆ ಮತ್ತು ಜಾಣ್ಮೆ ಅದನ್ನು ಮೆಚ್ಚಲೇಬೇಕು. ಬಹಳ ಸುಂದರವಾದ ರೀತಿಯಲ್ಲಿ ಇನ್ನೇನು ಬೀಳುವ ಸ್ಥಿತಿಯಲ್ಲಿದ್ದರೂ ಕೂಡ ತನಗೆ ಇದ್ದಂತಹ ನಂಬರನ್ನು ಬಹಳ ಸುಂದರವಾದ ರೀತಿಯಲ್ಲಿ ಟೀಮ್ ಸಿ ಅವರು ಅದನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ. ಮುಂದಿನ ಸರದಿ ಟೀಮ್ ಸಿ. ಈಗ ಪ್ರಶ್ನೆ ಕೇಳುವವರು ನೀವು, ಪ್ರಶ್ನೆಗೆ ಉತ್ತರಿಸುವುದಕ್ಕೆ ಕಾದಿರುವವರು ಟೀಮ್ ಎ. ಟೀಮ್ ಎ, ನಿಮ್ಮ ನಂಬರ್ 32. ನಿಮ್ಮ ಕ್ವೆಶ್ಚನ್: ಅಪ್ಪ ತಂದೆ ಡ್ಯಾಶ್ ನನ್ನನ್ನು ಸಹ ಆಶೀರ್ವದಿಸು. ದಯವಿಟ್ಟು 10 ಸೆಕೆಂಡ್ಗಳಿವೆ. ಉತ್ತರವನ್ನು ಕೊಡಿರಿ. ಕರುಣಿಸಿ. ತಪ್ಪು. ಬೇಗ. ತಪ್ಪು. 3, 2, 1. ಆನ್ಸರ್: ನನ್ನನ್ನು. ಬೈಬಲ್ ಟ್ರಿವಿಯಾ 2023-24 ಕೊನೆಯ ಜಿಂಗಾಟ. ಪವಿತ್ರರವರಿಗೆ ತಮ್ಮ ಪವಿತ್ರವಾದ ಹಸ್ತದಿಂದ ಉರುಳಿಸುವ ಅಥವಾ ಕಟ್ಟುವ ಸುಂದರವಾದಂಥ ಅವಕಾಶ. ಕೊನೆಯ ಕ್ಷಣಗಳು. ಉತ್ತರ ಇನ್ನು ಕೆಲವು ಕ್ಷಣಗಳಲ್ಲಿ ಸಿಗುತ್ತಿದೆ. ಕೈಗಳು ನಡುಗುವಾಗಲೇ ಉತ್ತರ ಏನೆಂಬುದನ್ನು ನಾವು ಅರಿತುಕೊಳ್ಳುತ್ತಿದ್ದೇವೆ. ಕೈಗಳನ್ನು ತೆಗೆಯುವಂತ ಸಮಯ. ಅಂಕ ಕಡಿತವಿಲ್ಲ, ಹೆದರಬೇಡಿರಿ, ಧೈರ್ಯದಿಂದ ಕೈ ತೆಗೆಯಿರಿ. ಹಾಗೆಲ್ಲ ನಿರೀಕ್ಷಿಸುವಂತ ಉತ್ತರ. ಇದರೊಂದಿಗೆ ಚಿಕ್ಕದಾದ ವಿರಾಮವನ್ನು ತೆಗೆದುಕೊಳ್ಳುವಂತ ಸಮಯ. ಚಿಕ್ಕದಾದ ವಿರಾಮ, ಆ ಬಳಿಕ ಇದರ ಕೊನೆಯ ಸುತ್ತಿನ ಕಡೆಗೆ ಸಾಗೋಣ. ಟೇಕ್ ಅ ಬ್ರೇಕ್. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ಬೈಬಲ್ ಟ್ರಿವಿಯಾ ರಾಜ್ಯ ಮಟ್ಟದ ಬೈಬಲ್ ಕ್ವಿಜ್ ಇದರ ಕೊನೆಯ ಸುತ್ತಿಗೆ ನಾವು ಬಂದಿದ್ದೇವೆ. ಕೊನೆಯ ಸುತ್ತು ನೇರ ನಡೆ ಗೆಲುವಿನ ಕಡೆ. ನೇರ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಬಿಡ್ ವ್ಯಾಲ್ಯೂ ಅಂದರೆ ಪ್ರಶ್ನೆ ಕೇಳಿದ ಬಳಿಕ ತಂಡವು ತಮ್ಮ ಬಿಡ್ ವ್ಯಾಲ್ಯೂವನ್ನು ನಿರ್ಧರಿಸಿಕೊಂಡು ಉತ್ತರವನ್ನು ನೀಡುವಂಥದ್ದು. ನೀಡುವ ಉತ್ತರ ಸರಿಯಾಗಿದ್ದಲ್ಲಿ ಬಿಡ್ ವ್ಯಾಲ್ಯೂಗೆ ಅನುಗುಣವಾಗಿ ಆ ಅಂಕಗಳನ್ನು ಪಡೆಯಲಿದ್ದಾರೆ. ಉತ್ತರ ತಪ್ಪಾದಲ್ಲಿ ಅವರು ಆಯ್ಕೆ ಮಾಡಿರುವಂತಹ ಬಿಡ್ ವ್ಯಾಲ್ಯೂನ ಅದೇ ಮೊತ್ತವನ್ನು ಕಳೆದುಕೊಳ್ಳಲಿದ್ದಾರೆ. ಪ್ರತಿ ತಂಡಕ್ಕೆ ಒಟ್ಟು 4 ಪ್ರಶ್ನೆಗಳು. ನಿಗದಿತ 20 ಸೆಕೆಂಡ್ಗಳ ಕಾಲಾವಕಾಶದ ಒಳಗಾಗಿ ಬಿಡ್ ವ್ಯಾಲ್ಯೂವನ್ನು ಶೋ ಮಾಡಬೇಕು ಮತ್ತು ಆನ್ಸರ್ ಮಾಡಬೇಕು. ನೇರ ನಡೆ ಗೆಲುವಿನ ಕಡೆ ಎಂಬುವಂತ ಕೊನೆಯ 14ನೇ ಸುತ್ತಿನ ಮೊದಲನೇ ಪ್ರಶ್ನೆ. ಟೀಮ್ ಸಿ, ನಿಮಗಿರುವಂಥ ಮೊದಲನೇ ಪ್ರಶ್ನೆ ಕೇಳಿದ ತಕ್ಷಣ ನಿಮ್ಮ ಬಿಡ್ನ ಅಮೌಂಟನ್ನು ಎತ್ತಿ ಹಿಡಿರಿ, ಉತ್ತರವನ್ನು ಸ್ಪಷ್ಟವಾಗಿ ತಿಳಿಸಿರಿ. ನಿಮ್ಮ ಪ್ರಶ್ನೆ ನಿಮ್ಮ ಮುಂದೆ: ಸೆರಹ ಯಾರ ಮಗಳು? ಬೆಡ್ ಮಾಡುವಂಥ
ಅಂಕಗಳನ್ನು ತೆಗೆದಿಟ್ಟುಕೊಳ್ಳಿರಿ. ಪ್ರಶ್ನೆಯು ನಿಮ್ಮ ಮುಂದೆ ಇದೆ. ಬಯಸುವಂತ ಅಂಕ 300, 200, 300 ಎಂಬುದಾಗಿ ಹೇಳುತ್ತಿದ್ದೀರಿ. ನಿಮ್ಮ ಉತ್ತರ ಆಶೇರ್. 300 ಅಂಕವು ನಿಮ್ಮಿಂದ ಹೆಚ್ಚು ಮಾಡುತ್ತಿದ್ದೇವೆ. ಸರಿಯಾದ ಉತ್ತರವನ್ನೇ ನೀಡಿದ್ದೀರಿ. 300 ಅಂಕದ ಪಡೆದುಕೊಂಡಿದ್ದೀರಿ. ಎರಡನೇ ಪ್ರಶ್ನೆ ಈಗ. ಟೀಮ್ ಬಿ, ನಿಮಗೆ ನೇರ ಪ್ರಶ್ನೆ. ಯಾಮೀನ್ ಯಾರ ಮಗನು? ಸಿಮೆಯೋನ. ಬಿಡ್ ವ್ಯಾಲ್ಯೂ 300 ಶೋ ಮಾಡಿದ್ದೀರಿ. ಸಿಮಿಯೋನ್ ಅಂತ ಆನ್ಸರ್ ಮಾಡಿದ್ದೀರಿ. 300 ಅಂಕ ಕಡಿಮೆಯಾಗಿದೆಯೋ, 300 ಅಂಕ ಹೆಚ್ಚಾಗಿದೆಯೋ? 300 ಅಂಕ ಹೆಚ್ಚಾಗಿದೆ. ಸರಿಯಾದ ಉತ್ತರವನ್ನು ನೀಡಿದ್ದೀರಿ ಟೀಮ್ ಬಿ. ಮೂರನೇ ಪ್ರಶ್ನೆ ಟೀಮ್ ಎ ನಿಮ್ಮ ಮುಂದೆ. ಯಾಕೋಬನು ದೀನಳೆಂಬ ಹೆಣ್ಣು ಮಗಳನ್ನು ಎಲ್ಲಿ ಪಡೆದನು? 20 ಸೆಕೆಂಡ್ಗಳು ನಿಮ್ಮ ಮುಂದೆ. 20 ಸೆಕೆಂಡ್ಗಳು. ನಿಮ್ಮ ಬಿಡ್ ವ್ಯಾಲ್ಯೂನ ಎತ್ತಿ ಹಿಡಿರಿ. ನಿಮ್ಮ ಉತ್ತರವನ್ನು ತಿಳಿಸಿರಿ. 100. ನಿಮ್ಮ ಉತ್ತರ ಬದಲಾಗುವ ಮೊದಲು ಇಸ್ರಾಯೇಲ್. ಉತ್ತರ ತಪ್ಪು. 100 ಅಂಕ ಕಡಿತಗೊಳಿಸುತ್ತದೆ. ಸರಿಯಾದ ಉತ್ತರ ನಿಮ್ಮ ಸ್ಕ್ರೀನ್ನಲ್ಲಿ ನೀವು ಕೊಡಬೇಕಿದ್ದದ್ದು. ಅದರ ಉತ್ತರ ಇಸ್ರಾಯೇಲ್ ಅಲ್ಲ. ಎರಡನೆಯ ಸುತ್ತಿನ ಕಡೆಗೆ ಸಾಗುವಂತ ಸಮಯ. ಟೀಮ್ ಸಿ, ಆರ್ ಯು ರೆಡಿ ಫಾರ್ ದ ಡೈರೆಕ್ಟ್ ಕ್ವೆಶ್ಚನ್? ನಿಮಗೆ ಪ್ರಶ್ನೆ. ಯೋಬಾಬನ ತಂದೆ ಜೆರಹ ಯಾವ ಊರಿನವನು? ಸಮಯ ಶುರುವಾಗಿದೆ. ಶೋ ಯುವರ್ ಬಿಡ್ ವ್ಯಾಲ್ಯೂ ಅಂಡ್ ದೆನ್ ಆನ್ಸರ್. ಬೊಚ್ರದವ ಎನ್ನುವಂತ ಆನ್ಸರ್ ಅನ್ನು ಕೊಟ್ಟಿದ್ದೀರಿ. ನಿಮ್ಮ ಬಿಡ್ ವ್ಯಾಲ್ಯೂ ಗರಿಷ್ಠ ಮೊತ್ತಕ್ಕೆ ಬಿಡ್ ಮಾಡಿದ್ದೀರಿ. ಆ ಮೂಲಕ ರಿಸ್ಕ್ ತೆಗೆದುಕೊಂಡಿರೋ ಹಾಗೂ 300 ಅಂಕವನ್ನು ಬಾಚಿಕೊಂಡಿದ್ದಾರೆ ಟೀಮ್ ಸಿ. ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ ಟೀಮ್ ಬಿ ನಿಮ್ಮ ಮುಂದೆ. ಎಬರನಿಗೆ ಎಷ್ಟು ಮಕ್ಕಳು? 20 ಸೆಕೆಂಡ್. ಬಿಡ್ ವ್ಯಾಲ್ಯೂ 300, 200, 100. ಒಂದನ್ನು ನೀಡಿರಿ ಉತ್ತರ. 2 ಮಕ್ಕಳು. 2 ಮನಸ್ಸಿನಲ್ಲಿ ಉತ್ತರವನ್ನು ನೀಡುವ ಹಾಗೆ ಕಾಣುತ್ತಿದೆ. ಉತ್ತರ ಅದೇಯೋ? 2 2 ಎತ್ತಿ 300 ಪಡೆದುಕೊಂಡಂತ ಟೀಮ್ ಬಿ ಅವರಿಗೆ ಅಭಿನಂದನೆಗಳು. ಮುಂದಿನ ನೇರ ಪ್ರಶ್ನೆ ಟೀಮ್ ಎ ನಿಮಗೆ ಪ್ರಶ್ನೆ. ಯಾವ ಊರಿನ ದನ ಕಾಯುವವರು ಬಾವಿ ನಮ್ಮದೆಂದು ಹೇಳಿ ಜಗಳವಾಡಿದರು? ಸಮಯ ಶುರುವಾಗಿದೆ. 18 seconds left. ಶೋ ಯುವರ್ ಬಿಡ್ ವ್ಯಾಲ್ಯೂ. ಬೇರ್ಷೆಬದವರು. ಗರಿಷ್ಠ ಮೊತ್ತಕ್ಕೆ ಬಿಡ್ ಮಾಡಿ ಆನ್ಸರ್ ಅನ್ನ ಕೊಟ್ಟಿದ್ದೀರಿ. ಸಮಯ ಮುಗಿದಿದೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಉತ್ತರ ನೀವು ಕೊಟ್ಟಂಥ ಉತ್ತರ ತಪ್ಪು. ಗರಿಷ್ಠ ಮೊತ್ತವನ್ನ ಬಿಡ್ ಮಾಡುವ ಮೂಲಕ 300 ಅಂಕಗಳನ್ನ ಕಳೆದುಕೊಳ್ತಾ ಇದ್ದೀರಿ. ಐ ಆಮ್ ಸಾರಿ. ಸರಿಯಾದ ಉತ್ತರ ಗೆರಾರಿನ. ಸೊ ಒನ್ಸ್ ಅಗೇನ್ ಲೆಟ್ಸ್ ಬಿಗಿನ್ ವಿತ್ ಟೀಮ್ ಸಿ. ನಿಮಗೆ ನೇರ ಪ್ರಶ್ನೆ, ಡೈರೆಕ್ಟ್ ಕ್ವೆಶ್ಚನ್. 1 ಸಮುವೇಲ 14ನೇ ಅಧ್ಯಾಯದ ಪ್ರಾರಂಭದಲ್ಲಿ ಫಿಲಿಸ್ಟಿಯರ ಕಾವಲು ದಂಡು ಯಾವ ಕಡೆಗೆ ಹೊರಟಿತು? 15 seconds left. ಮಿಕ್ಮಾಶಿನ ಕಡೆಗೆ. ಮಿಕ್ಮಾಶಿನ 300 ವ್ಯಾಲ್ಯೂ ಮಾಡಿದ್ದೀರಿ. ಐ ಥಿಂಕ್ ಇಟ್ ಸೀಮ್ಸ್ ಯು ಆರ್ ವೆರಿ ಕಾನ್ಫಿಡೆಂಟ್ ಇನಫ್ ಟು ಸೇ ದಿ ಆನ್ಸರ್ ಅಂಡ್ ಯು ಆರ್ ರೈಟ್. 300 ಅಂಕಗಳನ್ನು ನೀವು ಪಡೆದುಕೊಂಡಿದ್ದೀರಿ. ಎರಡನೇ ಪ್ರಶ್ನೆ ಟೀಮ್ ಬಿ ನಿಮ್ಮ ಮುಂದೆ. ಹಿವ್ಯರು, ಕಾನಾನ್ಯರು, ಹಿತ್ತಿಯರು,
ಇಸ್ರಾಯೇಲ್ಯರ ಮುಂದೆ ನಿಲ್ಲದಂತೆ ಯಾವುದು ಅವರನ್ನು ಓಡಿಸಿ ಬಿಡುವವು? ಉತ್ತರ 20 ಸೆಕೆಂಡ್ ಇವೆ. ಸಮಬಲವಾಗಿ ಹೋಗುತ್ತಿದೆ. ಕಡಜದ ಹುಳಗಳು. ಕಡಜದ ಹುಳಗಳು. ಉತ್ತರ ನೀಡಿದ್ದೀರಿ. 300 ಅಂಕವನ್ನು ಮಾತ್ರ ನೀವು ಕಳಕೊಳ್ಳಲಿಲ್ಲ. 300 ಅಂಕವನ್ನು ಪಡೆದುಕೊಂಡಿದ್ದೀರಿ. ಅಭಿನಂದನೆಗಳು. ಸರಿಯಾದ ಉತ್ತರವನ್ನು ನೀಡಿದ್ದಾರೆ. ಹಾಗೂ ಸಿ ಹಾಗೂ ಬಿ ಪೈಪೋಟಿ ಮುಂದುವರಿಯುತ್ತಾ ಇದೆ. ಟೀಮ್ ಎ, ನೇರ ಪ್ರಶ್ನೆ ನಿಮಗೆ. ನೀನು ಸಿಟ್ಟಿನಿಂದ ಮುಸುಗರೆದಾಗ ಸಮುದ್ರದ ನೀರು ಏನಾಯಿತೆಂದು ಇಸ್ರಾಯೇಲ್ಯರು ಜಯಗೀತೆಯಲ್ಲಿ ಹೇಳುತ್ತಾರೆ? ಟೆನ್ ಸೆಕೆಂಡ್ಸ್ ಲೆಫ್ಟ್. 100 ಬಿಡ್ ಮಾಡಿದ್ದೀರಿ. ಆನ್ಸರ್ ಗೊತ್ತಿಲ್ಲ. ಆನ್ಸರ್ ಗೊತ್ತಿಲ್ಲ. ಓಕೆ, ಆ ಮೂಲಕ ಅತಿ ಕಡಿಮೆ ಮೊತ್ತದ ಬಿಡ್ಡನ್ನು ವ್ಯಾಲ್ಯೂ ಮಾಡಿದ್ದೀರಿ. ಆ ಮೂಲಕ ನಿಮ್ಮ ಉತ್ತರ ಇಲ್ಲ ಅಥವಾ ತಪ್ಪು. ಸರಿಯಾದ ಉತ್ತರ ಒಡ್ಡಿನಂತಾಯಿತು. ಸಾರಿ ಟೀಮ್ ಎ, 100 ಅಂಕಗಳನ್ನು ನೀವು ಕಳೆದುಕೊಳ್ತಾ ಇದ್ದೀರಿ. ನೇರ ನಡೆ ಗೆಲುವಿನ ಕಡೆ. ಇದರ ಈ ಕಡೆ ಹಂತದಲ್ಲಿ, ಕೊನೆಯ ಹಂತದಲ್ಲಿ ನಾವಿರುವಾಗ ಪ್ರಶ್ನೆ ಕೇಳುವ ಸಮಯ. ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ 3 ತಂಡಗಳು ಸಿದ್ಧವಾಗಿದ್ದಾರೆ. ಸೊ ಈಗ ಟೀಮ್ ಸಿ, ನಿಮಗೆ ಈ ಬೈಬಲ್ ಟ್ರಿವಿಯಾ ಇದರ ಕೊನೆಯ ಪ್ರಶ್ನೆ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಈ ವಾಕ್ಯ ಎಷ್ಟನೇ ಅಧ್ಯಾಯದ ಎಷ್ಟನೇ ವಚನದಲ್ಲಿ ಉಲ್ಲೇಖವಾಗಿದೆ? ಕೊನೆಯ 13 ಸೆಕೆಂಡ್ಗಳು. 100 ಅಂಕ ಬಿಡ್ ಮಾಡುತ್ತಿದ್ದಾರೆ. ಉತ್ತರ ತಮ್ಮ ಕೊನೆಯ ಬಿಡ್ ವ್ಯಾಲ್ಯೂ 3 ಎಫೆಸ 3. ಎಫೆಸ 3 ಒಂದು ರೀತಿಯಲ್ಲಿ ಎಚ್ಚರಿಕೆಯ ಆಟದ ಮೂಲಕ 100 ಬಿಡ್ ವ್ಯಾಲ್ಯೂ ಮಾಡಿದ್ದೀರಿ. ಉತ್ತರ ಸರಿಯೋ ತಪ್ಪು ಎಂಬುದಾಗಿ ಈಗ ತಿಳಿಸಲಾಗುವುದಿಲ್ಲ. ನೇರವಾಗಿ 2ನೇ ಪ್ರಶ್ನೆ ಕಡೆಗೆ ಸಾಗೋಣ. ಟೀಮ್ ಎ, ಬೈಬಲ್ ಟ್ರಿವಿಯಾ 2023-24 ಕೊನೆಯ ಪ್ರಶ್ನೆ ಇಗೊಳ್ಳಿ ನಿಮಗಾಗಿ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈ ವಾಕ್ಯ ಎಷ್ಟನೇ ಅಧ್ಯಾಯದ ಎಷ್ಟನೇ ವಚನದಲ್ಲಿ ಉಲ್ಲೇಖವಾಗಿದೆ? ಕೊನೆಯ ಪ್ರಯತ್ನ. 300 ಅಂಕ, 15 ಸೆಕೆಂಡ್ ಬಾಕಿ ಇರುವಾಗ. ಎಫೆಸ 1:4. ಉತ್ತರವನ್ನು ಹೇಳಿದ್ದಾರೆ, ಆದರೆ ಸರಿಯೋ ತಪ್ಪೋ ಸ್ವಲ್ಪ ಸಮಯದ ನಂತರ ತಿಳಿದುಕೊಳ್ಳುವ ಕಾತರದಲ್ಲಿಯೇ ಉಳಿದುಕೊಳ್ಳಿರಿ. ಬೈಬಲ್ ಟ್ರಿವಿಯಾ 2023-24 ಈ ರಾಜ್ಯ ಮಟ್ಟದ ಸತ್ಯವೇದ ಪರೀಕ್ಷೆ ಬೈಬಲ್ ಕ್ವಿಜ್ ಇದರ ಲಾಸ್ಟ್ ಅಂಡ್ ಫೈನಲ್ ಕ್ವೆಶ್ಚನ್. 3 ತಂಡಗಳಾಗಿ ಫೈನಲ್ ಭಾಗವಹಿಸ್ತಾ ಇರುವಂತಹ ಮತ್ತು ಇಂದಿನ ಈ ಪ್ಯಾನಲ್ನ ಟೀಮ್ ಬಿ ನಿಮಗೆ ಈ ಕ್ವಿಜ್ನ ಕೊನೆಯ ಪ್ರಶ್ನೆ, ದ ಲಾಸ್ಟ್ ಕ್ವೆಶ್ಚನ್. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಈ ವಾಕ್ಯ ಎಷ್ಟನೇ ಅಧ್ಯಾಯದ ಎಷ್ಟನೇ ವಚನದಲ್ಲಿ ಉಲ್ಲೇಖವಾಗಿದೆ? ವಾಕ್ಯದ ಮರ್ಮವನ್ನು ತಿಳಿಸಿರಿ. ಬಹುಮಾನ ಗೆಲ್ಲುತ್ತೀರೋ ಮತ್ತೆ ತಿಳಿದುಕೊಳ್ಳೋಣ. 12 ಸೆಕೆಂಡ್ ಬಾಕಿ. ಪಕ್ಕದವರು ಕೂಡ ಕಾತುರದಲ್ಲಿ ಕಾಯುತ್ತಿದ್ದಾರೆ. ಎಷ್ಟನ್ನೆತ್ತುತ್ತಿದ್ದಾರೆ?
100 ಎತ್ತಲಾಗಿದೆ. 3ನೇ ಅಧ್ಯಾಯ. 3ನೇ ಅಧ್ಯಾಯ. ಉತ್ತರ ನೀಡಿದ್ದೀರಿ, ವಚನ ಕೊಡಲಿಲ್ಲ. ಈಗ 3 ತಂಡದವರು ನೀಡಿದಂಥ ಉತ್ತರ ಯಾರು ಸರಿ ಯಾರು ತಪ್ಪು ಉತ್ತರ ನೀಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವಂಥ ಸಮಯ. ಟೀಮ್ ಸಿಗೆ ಕೇಳಲಾದ ಕೊನೆಯ ಪ್ರಶ್ನೆ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಈ ವಾಕ್ಯ ಎಷ್ಟನೇ ಅಧ್ಯಾಯದ ಎಷ್ಟನೇ ವಚನದಲ್ಲಿ ಉಲ್ಲೇಖವಾಗಿದೆ? ಇದು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 9ನೇ ವಚನ. ಸರಿಯಾದ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ದೀರಿ ಟೀಮ್ ಸಿ. ಆ ಮೂಲಕ ನಿಮ್ಮ ಬಿಡ್ ವ್ಯಾಲ್ಯೂ ಆ ಪ್ರಕಾರ 100 ಅಂಕಗಳನ್ನ ಕಳಕೊಂಡಿದ್ದೀರಿ. 2ನೇ ಪ್ರಶ್ನೆ ಅದು ಕೇಳಲಾಗಿದ್ದದ್ದು ಟೀಮ್ ಎ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಈ ವಾಕ್ಯ ಎಷ್ಟನೇ ಅಧ್ಯಾಯದಲ್ಲಿ ಎಷ್ಟನೇ ವಚನದಲ್ಲಿ ಉಲ್ಲೇಖವಾಗಿದೆ ಎಂಬುದಾಗಿ ಕೇಳಿದಾಗ ನೀವು ಕೊಟ್ಟ ಉತ್ತರ 1ನೇ ಅಧ್ಯಾಯ 4ನೇ ವಚನ. ಹಾಗೂ ಕೊನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿ 300 ಅಂಕಗಳನ್ನು ಟೀಮ್ ಎ ಅವರು ಪಡೆದುಕೊಂಡಿದ್ದಾರೆ. ತಮಗೆ ಅಭಿನಂದನೆಗಳು. ಬೈಬಲ್ ಟ್ರಿವಿಯಾ ಇದರ ಕೊನೆಯ ಪ್ರಶ್ನೆಯನ್ನು ಬಿ ತಂಡಕ್ಕೆ ಕೇಳಲಾಗಿತ್ತು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಈ ವಾಕ್ಯ ಎಷ್ಟನೇ ಅಧ್ಯಾಯದ ಎಷ್ಟನೇ ವಚನದಲ್ಲಿ ಉಲ್ಲೇಖವಾಗಿದೆ ಎಂದು ಕೇಳಲಾಗಿತ್ತು. ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 5ನೇ ವಚನ. ಆ ಮೂಲಕ ನೀವು ಕೂಡ ಉತ್ತರವನ್ನ ನೀಡುವಲ್ಲಿ ವಿಫಲರಾಗಿದ್ದೀರಿ. ಆದರೆ ಎಚ್ಚರಿಕೆಯ ಮೂಲಕವಾಗಿ 100 ಬಿಡ್ ವ್ಯಾಲ್ಯೂ ಮಾಡಿದ್ದೀರಿ. ಆ ಮೂಲಕ 100 ಅಂಕಗಳನ್ನ ನೀವು ನಿಮ್ಮ ಖಾತೆಯಿಂದ ಕಳೆದುಕೊಂಡಿದ್ದೀರಿ. ನಾವು ಈ ಕ್ವಿಜ್ ಅನ್ನ ಮುಗಿಸಿದ್ದೇವೆ. ಇನ್ನು ನೇರವಾಗಿ ಫಲಿತಾಂಶದ ಕಡೆಗೆ ಸಾಗುವ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com. ಬಿಗ್ ಜೆಯ ಎಲ್ಲ ವೀಕ್ಷಕರಿಗೆ ಶಾಲೋಮ್, ಪ್ರೈಸ್ ದ ಲಾರ್ಡ್. 2023 ಜುಲೈಯಿಂದ ರಾಜ್ಯ ಮಟ್ಟದ ಸತ್ಯವೇದ ಪ್ರಶ್ನಾವಳಿಯ ಪಯಣ ಸಾಗುತ್ತಾ ಬಂದು ಇಂದಿಗೆ ಅಂತ್ಯಗೊಂಡಿದೆ. ಸುಮಾರು 6 ತಿಂಗಳ ನಮ್ಮ ಪಯಣದಲ್ಲಿ ಸತ್ಯವೇದದ 6 ಪುಸ್ತಕಗಳನ್ನು ನಾವು ಬಹಳ ಆಳವಾಗಿ ಪ್ರಿಯ ಸ್ಪರ್ಧಿಗಳು ಮಾತ್ರವಲ್ಲದೆ ವೀಕ್ಷಕರಾದ ನಾವೆಲ್ಲರೂ ಕಲಿತಿದ್ದೇವೆ. ಈ ಮೂಲಕವಾಗಿ ಬೈಬಲ್ನ ಅಭಿರುಚಿ ಈ ಸತ್ಯವೇದ ಪ್ರಶ್ನಾವಳಿ ನಮ್ಮಲ್ಲಿ ಹೆಚ್ಚಿಸಿದೆ. ನಾವು ಓದಬೇಕು, ನಾವು ಕಲಿಯಬೇಕು, ನಾವು ಬೈಬಲ್ನಲ್ಲಿ ಜ್ಞಾನಿಗಳಾಗಬೇಕೆಂಬ ಹಂಬಲ ನಮ್ಮೆಲ್ಲರಲ್ಲಿ ಹುಟ್ಟಿಸಿದೆ. ಇದಕ್ಕೆ ಕಾರಣಕರ್ತವಾದಂಥದ್ದು ವಿಗ್ಜೆ TV ಮಾಧ್ಯಮ. ಇಂದು ನಾವು ಗ್ರ್ಯಾಂಡ್ ಫಿನಾಲೆಯನ್ನು ಮುಗಿಸಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಬಂದು ನಿಂತಿದ್ದೇವೆ. ಇಂದು ನಮ್ಮೊಂದಿಗೆ ಬಿಗ್ಜೆಯ ಡೈರೆಕ್ಟರ್ ಶ್ರೀಯುತ ಪ್ರಶಾಂತ್ ಜತ್ತನ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ಬಹುಮಾನ ವಿತರಣಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಉಡುಪಿಯ ಪ್ರಖ್ಯಾತ ಲಂಬಾರ್ಡ್ ಸ್ಮಾರಕ ಆಸ್ಪತ್ರೆಯ MD ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಸುಶೀಲ್ ಜತನ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬೈಬಲ್ ಪ್ರಶ್ನಾವಳಿಯ ತಂಡದ ಪೂರ್ವ ಸದಸ್ಯರಾದಂಥ ರೆವರೆಂಡ್ ಪ್ರವೀಣ್ ಮಾಭಿನಯ ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಲ್ಲಿ
ಕ್ವಿಜ್ ಮಾಸ್ಟರ್ಗಳಾಗಿ ತಮ್ಮ ಅಮೂಲ್ಯವಾದಂಥ ಸೇವೆಯನ್ನು ಗೈದಂಥ ರೆವರೆಂಡ್ ಅಕ್ಷಯ್ ಅಮ್ಮಣ್ಣ, ರೆವರೆಂಡ್ ಎಡ್ವಿನ್ ಜೆ ಅಯ್ಯ ನಮ್ಮೊಂದಿಗಿದ್ದಾರೆ. ಅವರೆಲ್ಲರ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಬಿಗ್.ಜೆ ಡೈರೆಕ್ಟರ್ ಆಗಿ ಈ ಕಾರ್ಯಕ್ರಮವನ್ನು ಮಾಡಲು ಆಲೋಚಿಸಿ ಈ ಪಯಣದಲ್ಲಿ ತಮ್ಮ ಅನುಭವವನ್ನು ಅವರು ಮೊದಲದಾಗಿ ಹಂಚಿಕೊಳ್ಳಬೇಕೆಂಬುದಾಗಿ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತೇನೆ. ಪ್ರೀತಿಯ ಎಲ್ಲ ವೀಕ್ಷಕರೇ, ಈ ದಿನ ಬಹಳಷ್ಟು ಸಂಭ್ರಮದಿಂದ ನಾವೆಲ್ಲರಿದ್ದೇವೆ. ವಿಶೇಷವಾಗಿ ನೀವು ಕೂಡ ಬಹಳಷ್ಟು ಕುತೂಹಲದಿಂದ ನೋಡ್ತಾ ಇದ್ದೀರಿ, ಯಾರು ಈ ಒಂದು ಬಿಗ್.ಜೆ ಒಂದು ಬೈಬಲ್ ಪ್ರಶ್ನಾವಳಿಯ ಒಂದು ಸ್ಪರ್ಧೆಯಲ್ಲಿ ಬಹುಮಾನವನ್ನು ಗೆದ್ದಿದ್ದಾರೆ ಎಂಬುದಾಗಿ ನೀವು ಬಹಳ ಕುತೂಹಲದಿಂದ ಇವತ್ತು ಕೂತ್ಕೊಂಡು ನೋಡ್ತಾ ಇದ್ದೀರಿ. ಈ ಒಂದು ಒಳ್ಳೆಯ ಸಮಯದಲ್ಲಿ ನಾನು ಬಹಳಷ್ಟು ಜನರನ್ನು ನೆನೆಸಬೇಕು. ಅದರಲ್ಲಿ ವಿಶೇಷವಾಗಿ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಒಂದು ಬಿಗ್.ಜೆ ಟಿವಿಯ ಈ ಬೈಬಲ್ ಪ್ರಶ್ನಾವಳಿ ಸ್ಪರ್ಧೆ ಪ್ರಾರಂಭ ಮಾಡಬೇಕೆಂಬುದಾಗಿ ನಮ್ಮಲ್ಲೊಂದು ಆಲೋಚನೆ ಬಂತು. ಆ ಸಮಯದಲ್ಲಿ ನಾವು ಅನೇಕರು ಕೂತು ಚರ್ಚೆಗಳನ್ನು ಮಾಡಿದ್ದೆವು. ಅದೇ ಸಮಯದಲ್ಲಿ ನಮ್ಮ ಪ್ರೀತಿಯ ಅಯ್ಯಂದಿರು, ವಿಶೇಷವಾಗಿ ರೆವರೆಂಡ್ ಐವನ್ ಸೋನ್ಸ್ ಅಯ್ಯ ಮತ್ತು ನಮ್ಮ ಪ್ರವೀಣ್ ಅಯ್ಯ, ಎಡ್ವಿನ್ ಅಯ್ಯ, ಅದೇ ರೀತಿ ನಮ್ಮ ಅಕ್ಷಯ್ ಅಮ್ಮಣ್ಣಯ್ಯ, ಅದೇ ರೀತಿ ನಮ್ಮ ಕಿಶೋರ್ ಅಯ್ಯ ಮತ್ತು ಸಂತೋಷ್ ಅಯ್ಯ, ಆಮೇಲೆ ಪುನೀತ್ ಅಯ್ಯ, ಗೋಲ್ಡಿನ್ ಅಯ್ಯ, ಈ ರೀತಿ ಅನೇಕ ನಮ್ಮ ಸೆಬಾಸ್ಟಿನ್ ಅಯ್ಯ, ಬೇರೆ ಬೇರೆ ಮಂಗಳೂರಿನ ಬೇರೆ ಬೇರೆ ಅಯ್ಯನವರೆಲ್ಲ ಕೂತು ಚರ್ಚೆಗಳನ್ನು ಮಾಡಿ ಎಲ್ಲರ ಪ್ರೋತ್ಸಾಹ ಕೂಡ ಇದರಲ್ಲಿತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಮಾಡಬೇಕು ಎನ್ನುವಂಥ ಚರ್ಚೆಗಳು ನಡೆದಾಗ ಯಾರು ಇದನ್ನು ನಡೆಸಿಕೊಂಡು ಹೋಗೋದು, ಯಾವ ರೀತಿ ಮಾಡಬೇಕು, ಯಾಕಂದರೆ ಇದು ನಮಗೆ ಪರದೆಯ ಮೇಲೆ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತದೆ. ಅದೇ ಸಮಯದಲ್ಲಿ ಇದರ ಹಿಂದೆ ಭಾಳಷ್ಟು ಕೆಲಸಗಳಿವೆ. ಸೊ ಯಾರು ಈ ಕೆಲಸಗಳನ್ನ ಮಾಡ್ತಾರೆ, ಯಾಕಂದರೆ ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿರ್ತದೆ. ಸೊ ಆ ಸಮಯದಲ್ಲಿ ನಮಗೆ ಸಿಕ್ಕಿರುವಂಥದ್ದು ನಮ್ಮ ಕುರಂಕ್ರಪಾಡಿ ವೈ ಸಿ ಜೆ ತಂಡದವರು, ಅದರಲ್ಲಿ ವಿಶೇಷವಾಗಿ ನಮ್ಮ ಕೆವಿನ್ ಅವರು ಮತ್ತು ಸಂಜನಾರವರು, ವೆರಿನಾರವರು, ಆಮೇಲೆ ನವಿತಾರವರು, ಜೋವಿನಾರವರು, ಆಮೇಲೆ ಡೇನಿಯಲ್ ಪ್ರಿನ್ಸು ಕೂಡ ಕೆಲವು ಸಲ ಬಂದಿದ್ದಾರೆ. ಈ ರೀತಿಯಾಗಿ ಅನೇಕರು ಇದರ ಜೊತೆ ಬ್ಯಾಕ್ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ. ಅವರನ್ನೆಲ್ಲ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲರೂ ಬ್ಯುಸಿ ಇರುವಂಥವರು, ತಮ್ಮದೇ ಆದಂಥ ಕೆಲಸಗಳಲ್ಲಿ ಅವರದ್ದು ಸೇವೆಗಳಲ್ಲಿ ಬ್ಯುಸಿ ಇರುವಂಥ ವೇಳೆಯಲ್ಲಿ ದೇವರಿಗೋಸ್ಕರ ಸ್ವಲ್ಪ ಸಮಯ ಕೊಡಬೇಕೆನ್ನುವಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮುಗಿಸಿ ಇಲ್ಲಿ ಕೂತು ರಾತ್ರಿ ತನಕ ಕೂತು ಪ್ರಶ್ನೆಗಳನ್ನು ತಯಾರು ಮಾಡೋದು ಮಾತ್ರವಲ್ಲ, ಇದರ ಹಿಂದೆ ಭಾಳಷ್ಟು ಟೆಕ್ನಿಕಲ್ ವರ್ಕ್ ಇತ್ತು, ಅದೆಲ್ಲವನ್ನು ಕೂಡ ಅವರು ಮಾಡಿದ್ದಾರೆ. ನಾನು ವೀಕ್ಷಕರೇ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಥ್ಯಾಂಕ್ಸನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮದು ಕೂಡ ನಮ್ಮ ಟೆಕ್ನಿಕಲ್ ಆಗಿ ಇನ್ನೊಂದು ನಮ್ಮ ಟೀಮ್ ಇದ್ದಾರೆ, ಬಿಗ್.ಜೆ ಟಿವಿಯದ್ದು. ಅದು ನಮ್ಮ ಗಿಡಿಯೋನ್ ಆಗಿರ್ಬೋದು, ಅಥವಾ ನಮ್ಮ ಮಹೇಶ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಸಾಗರ್ ಆಗಿರ್ಬೋದು, ಕೋಮಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಇದರಲ್ಲಿ ಇನ್ನೂ ವಿಶೇಷವಾಗಿ ಸುಭಾಷ್ ಅವರು ಎಡಿಟಿಂಗ್ ಮಾಡಬೇಕಾದ್ರೆ ಭಾಳ ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಸುಭಾಷ್ ಅವರು ಕೆಲಸ ಎಲ್ಲ ರಾತ್ರಿ 12 ಗಂಟೆ, ಯಾಕಂದರೆ ಅದು ಡೆಲಿವರಿ ಆಗಲೇಬೇಕು, ನೆಕ್ಸ್ಟ್ ಡೇ ಆ ಎಪಿಸೋಡ್ ಆಗಲೇಬೇಕು. ಸೊ ಅವಾಗ ಕೆಲಸ ಎಲ್ಲ ಏನೆಲ್ಲ ಬಂದರೂ ಕೂಡ ಅದೆಲ್ಲ ಕೂತು ಅದನ್ನೆಲ್ಲ ಮಾಡಿ ಅವರಿಗೆ ಸಪೋರ್ಟಾಗಿ ಗಿಡಿಯೋನ್ ಮತ್ತು ಮಹೇಶ್ ಅವರು ಇದ್ದುಕೊಂಡು ಬಹಳ ಸುಂದರವಾಗಿ ಇಡೀ ನಮ್ಮ ಟೀಮ್ ಇದನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ವೀಕ್ಷಕರೇ, ತಮ್ಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಕೂಡ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಈ ಕ್ವಿಜ್ ಮಾಸ್ಟರ್ಸ್ ನಮ್ಮದು ಇಬ್ಬರು ಅಯ್ಯನವರು, 3 ಜನ, ಇಬ್ಬರಂತೂ ಭಾಳ ಒಟ್ಟಿಗೆ ಪ್ರಾರಂಭದಿಂದ ಎಂಡ್ ತನಕ ನಮ್ಮ ಅಕ್ಷಯ್ ಅಮ್ಮಣ್ಣಯ್ಯ ಮತ್ತು ನಮ್ಮ ಎಡ್ವಿನಯ್ಯ, ನೀವೆಲ್ಲ ನೋಡಿದ್ದೀರಿ, ಬಹಳ ಸುಂದರವಾಗಿ ಮಾಡಿದ್ದಾರೆ. ಸೆಮಿಫೈನಲಲ್ಲಿ ಕೂಡ ಉತ್ತಮವಾಗಿ ನಮ್ಮ ಪುನೀತ್ ಅಯ್ಯ ಅವರು ಕೂಡ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು 2 ಅಯ್ಯನವರು ಕೂಡ ನೀವು ನೋಡಿದ್ದೀರಿ, ಭಾಳ ಸುಂದರವಾಗಿ ಅನೇಕರು ನಮಗೆ ನೀವೆಲ್ಲರೂ ಕೂಡ ನಿಮ್ಮ ಸಂದೇಶವನ್ನು ಕಳಿಸಿಕೊಟ್ಟಿದ್ದೀರಿ. ಉತ್ತಮವಾಗಿ ಕ್ವಿಜ್ ಮಾಸ್ಟರ್ನವರು ಕೆಲಸ ಮಾಡ್ತಿದ್ದಾರೆ, ಅವರ ಸೇವೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಭಾಳಷ್ಟು ಜನರು. ಇದು ಇನ್ನೊಂದು ವಿಶೇಷ ಏನಂದರೆ ಡಾಕ್ಟ್ರೆ, ಇದು ಕೇವಲ ಒಂದು ಡಿನಾಮಿನೇಷನ್ಗೆ ಮಾತ್ರ ಅಲ್ಲ, ಇಲ್ಲಿ
ಎಲ್ಲರಿಗೂ ಕೂಡ ಒಂದು ಅವಕಾಶ. ಎಲ್ಲ ಇಲ್ಲಿ ಡಿನಾಮಿನೇಷನ್ ಅಥವಾ ಯಾವುದೇ ಪಂಗಡ ಯಾವುದೂ ಇಲ್ಲಿ ಇರಲಿಲ್ಲ. ಯೇಸು ಕ್ರಿಸ್ತನ ಆ ಒಂದು ವಾಕ್ಯಾನುಸಾರ ನಡೆಯುವಂಥ ಎಲ್ಲರಿಗೂ ಕೂಡ ಇದರಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಇತ್ತು. ಮತ್ತು 66 ಬುಕ್ಕುಗಳನ್ನು ಕೂಡ ಒಳಗೊಂಡಂಥ ಬುಕ್ಕುಗಳಿಗೆ ಮಾತ್ರ ಅವಕಾಶವಿತ್ತು. 66 ಬುಕ್ಕುಗಳಲ್ಲಿ 6 ಬುಕ್ಕುಗಳನ್ನು ನಾವು ಆಯ್ದು ಇದರಲ್ಲಿ ನಾವು ಆ ಸ್ಪರ್ಧೆಗೋಸ್ಕರ ಇಟ್ಟಿದ್ದೆವು. ಸೊ ಅನೇಕರು ಒಳ್ಳೆ ರೀತಿಯಲ್ಲಿ, ನಾನು ಹೇಳ್ತೇನೆ, ಕೆಲವರು ಇದರಿಂದ ಫೈನಲ್ಗೆ ಬರಲಿಲ್ಲ, ಅರ್ಥ ಅವರು ಕಲೀಲಿಲ್ಲ ಅಂತೇಳಿ ಅಲ್ಲ, ಸುಂದರವಾಗಿ ಉತ್ತರ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ರೌಂಡಲ್ಲಿ ಕೆಲವು ಸಲ ಅವರು ಹೊರಗೆ ಬಿದ್ದಿದ್ದಾರೆ. ಆದರೆ ಎಲ್ಲರೂ ಕೂಡ ಎಷ್ಟು ಪಾರ್ಟಿಸಿಪೆಂಟ್ ಬಂದಿದ್ದಾರೆ, ಎಲ್ಲರೂ ಕೂಡ ಅದ್ಭುತಕರವಾದ ರೀತಿಯಲ್ಲಿ ತಮ್ಮ ಉತ್ತರಗಳನ್ನು ಕೊಟ್ಟಿದ್ದಾರೆ, ಅವರು ಭಾಗವಹಿಸಿದ್ದಾರೆ. ಅಷ್ಟೇ ಪ್ರೀತಿಪೂರ್ವಕವಾಗಿ ಅವರು ಸೋತಾಗ ಯಾರು ಕೂಡ ಗುಣಗುಟ್ಟಿ ಹೋಗಲಿಲ್ಲ. ಎಲ್ಲರೂ ಭಾಳ ಸಂತೋಷದಿಂದ ಓಕೆ ನಮಗೊಂದು ಅವಕಾಶ ಸಿಕ್ಕಿತು ಅಂತೇಳಿ ಹೇಳಿದರು. ಅನೇಕರು ಡಾಕ್ಟರ್ ಹೇಗೆ ಹೇಳಿದರು, ಪ್ರಥಮವಾಗಿ ಈ ಒಂದು ಟಿ ವಿ ಮಾಧ್ಯಮದಲ್ಲಿ ಈ ರೀತಿಯಾಗಿ ರಾಜ್ಯ ಮಟ್ಟದ ನಡೀತಾ ಇದೆ, ಇದು ಇಷ್ಟರ ತನಕ ಎಲ್ಲೂ ಕೂಡ ನಡೆದಿಲ್ಲ, ದ ಹಿಸ್ಟ್ರಿ. ಸೊ ಇದೆಲ್ಲ ಮಾಡಲಿಕ್ಕೋಸ್ಕರ ಇದರಿಂದ ಅನೇಕರು ಕೆಲಸ ಮಾಡಿದಿರಿ, ಅನೇಕರ ಪ್ರಾರ್ಥನೆ, ಅನೇಕರ ಸಹಕಾರ ಇದೆಲ್ಲವೂ ಇದರ ಜೊತೆ ಇತ್ತು. ಹಾಗಾಗಿ ಇದನ್ನು ಭಾಳ ಸುಂದರವಾಗಿ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಹೇಳಲಿಕ್ಕೆ ಹೋದರೆ ತುಂಬ ಸಮಯ ಹೋಗ್ತದೆ. ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ವಿಜಯ್ ಡೈರೆಕ್ಟರ್ ಅವರ ಮಾತು, ಅದೇ ರೀತಿಯಲ್ಲಿ ಕೃತಜ್ಞತೆ ಇನ್ನೂ ತುಂಬ ಇದೆ. ಯಾಕಂದರೆ ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಚಂದವಾದ ರೀತಿಯ ದೇವರು ನಡೆಸಿಕೊಟ್ಟಿದ್ದಾನೆ. ಅದರಿಂದ ದೇವರಿಗೆ ಮೊದಲಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದು ನಮ್ಮ ಮಧ್ಯದಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ನ ಈ ವಿಶೇಷ ಕಾರ್ಯಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಸುಶೀಲ್ ದತ್ತನ್ ಅವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ 2 ಮಾತನಾಡುವುದರ ಮೂಲಕವಾಗಿ ಸ್ಪರ್ಧಿಗಳನ್ನು ಅದೇ ರೀತಿಯಲ್ಲೆಲ್ಲ ವೀಕ್ಷಕರನ್ನು ಹುರಿದುಂಬಿಸುವಂತೆ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಿಯ ಬಿಗ್ ಜೆ ವೀಕ್ಷಕರೇ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದರೆ ನಿಮಗೆಲ್ಲ ಬೇಕು ಫಲಿತಾಂಶ, ರಿಸಲ್ಟ್ಸ್, ವಿನ್ನರ್ಸ್ ಯಾರು, ರನ್ನರ್ಸ್ ಅಪ್ ಯಾರು, ಥರ್ಡ್ ಪ್ರೈಸ್ ಯಾರು ಪಡೆದಿದ್ದಾರಂತೇಳಿ. ಪ್ರಶಾಂತ್ ಜತನ್ ಅವರು ಹೇಳಿದ ಹಾಗೆ 30 ತಂಡಗಳು ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ಡಿನಾಮಿನೇಷನ್ನಿಂದ ಬಂದು ಇಲ್ಲಿ ಭಾಗವಹಿಸೋದು ಅದೊಂದು ದೊಡ್ಡ ಅದ್ಭುತವಾದ ಕಾರ್ಯಕ್ರಮ. ಅದಕ್ಕೆ ನಾನು ಬಿಗ್ ಜೆ ತಂಡದ ನಿರ್ದೇಶಕರಾದ ಪ್ರಶಾಂತ್ ಜತನ್ ಅವರಿಗೆ, ಅವರ ಟೆಕ್ನಿಕಲ್ ತಂಡ ಹಾಗೂ ಇಲ್ಲಿ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ ಎಲ್ಲ ಯವನಸ್ಥರಿಗೂ, ಯೂತ್ ಮೂವ್ಮೆಂಟ್ ಅವರಿಗೂ, ಅಯ್ಯನವರಿಗೂ ಹಾಗೂ ಕ್ವಿಜ್ ಮಾಸ್ಟರ್ಸ್ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಅದು ಮಾತ್ರವಲ್ಲದೆ ಈ ಸ್ಪರ್ಧೆಯಲ್ಲಿ ಎಲ್ಲ ಭಾಗವಹಿಸಿದ ಪಾರ್ಟಿಸಿಪೆಂಟ್ಸ್, ಸ್ಪರ್ಧಿಗಳು, ವಿನ್ನರ್ಸ್, ರನ್ನರ್ಸ್ ಅಪ್ ಹಾಗೂ ಥರ್ಡ್ ಪ್ರೈಸ್ ಸಿಕ್ಕಿದವರಿಗೆ ನಾನು ಮೊದಲಾಗಿ ಅಭಿನಂದಿಸಬೇಕಾಗ್ತದೆ. ಈಗ ಫಲಿತಾಂಶವನ್ನು ಕೇಳಲಿಕ್ಕಿದ್ದೀರಿ. ಆದರೆ ಅದಕ್ಕಿಂತ ಮೊದಲು ಇನ್ನೊಂದು ನಮ್ಮ ಒಂದು ಆಶೆ ಇದೆ. ಯಾಕಂತ ಹೇಳಿದರೆ ಮುಂಚೆ ಹೋದ ವರ್ಷ ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಈ ಸ್ಪರ್ಧೆಯನ್ನು ಅಲ್ಲಿ ಏರ್ಪಡಿಸಿದರು. ಈಗ ಬಿಗ್ ಜೆ ಅವರು ಅದನ್ನು ರಾಜ್ಯ ಮಟ್ಟಕ್ಕೆ ಎಬ್ಬಿಸಿದ್ದಾರೆ. ಇನ್ನು ನೆಕ್ಸ್ಟ್ ಇಯರ್, ಬರುವ ವರ್ಷ, ಪ್ರತಿ ವರ್ಷ ಈ ಸ್ಪರ್ಧೆಯನ್ನು ನಡೆಸಬೇಕಂತೇಳಿ ನಾನು ಬಿಗ್ ಜೆ ಅವರನ್ನು ಕೇಳ್ಕೊಳ್ತೇನೆ. ರಾಜ್ಯ ಮಟ್ಟದ ಸ್ಪರ್ಧೆ ಮಾತ್ರವಲ್ಲ, ಅದು ಇನ್ನು ನ್ಯಾಷನಲ್ ಸ್ಪರ್ಧೆಯನ್ನು ಕೂಡ ಬಿಗ್ ಜೆಗೆ ಮಾಡಲಿಕ್ಕೆ ಸಾಧ್ಯವಿದೆ. ಅದು ಖಂಡಿತ ಅದನ್ನು ನೀವು ಸಾಧಿಸಬೇಕಂತ ಹೇಳಿ ನಾನು ಕೇಳಿಕೊಂಡು ಮತ್ತೊಮ್ಮೆ ನಮ್ಮ ಅಯ್ಯನವರಿಗೆ, ತಂಡದವರಿಗೆ, ಬಿಗ್ ಜೆ ಅವರ ಎಲ್ಲ ಬ್ಯಾಕ್ಗ್ರೌಂಡ್ ಟೀಮಿಗೆ ಹಾಗೂ ಇಂದಿನ ಫೈನಲಲ್ಲಿ ಪಾರ್ಟಿಸಿಪೇಟ್ ಆದ ಎಲ್ಲ ಪಾರ್ಟಿಸಿಪೆಂಟ್ಸ್ ಹಾಗೂ ಎಲ್ಲ ಸ್ಪರ್ಧಿಗಳಿಗೆ ನಾನು ಅಭಿನಂದಿಸಿ ನಾನು 2 ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು. ಡಾಕ್ಟರ್ ಸುಶೀಲ್ ಜತನ್ ರವರು ಆಸ್ಪತ್ರೆಯ ವೈದ್ಯಾಧಿಕಾರಿ ಆಸ್ಪತ್ರೆಯನ್ನು ಮಾತ್ರ ನೋಡುವುದಲ್ಲ, ಬದಲಾಗಿ ಸಭೆ ಅದು ಸರ್ವಾಂಗೀಣವಾದ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಮುಖ್ಯವಾಗಿ ನಮ್ಮ ಕರ್ನಾಟಕ ಸದರ್ನ್ ಡಯಾಸಿಸ್ನಲ್ಲಿ ಅವರು ಚರ್ಚ್ನಲ್ಲಿ ಯವನಸ್ಥರು ಅದು ಸಬಲೀಕರಣಗೊಳ್ಳಬೇಕು, ಅವರು ಆಧ್ಯಾತ್ಮಿಕವಾದ ರೀತಿಯಲ್ಲಿ ಬೆಲೆಗೊಳ್ಳಬೇಕೆನ್ನುವಂಥ ಆಶ್ರಯವನ್ನು ಹೊತ್ತುಕೊಂಡು ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ನಮ್ಮೊಂದಿಗಿದ್ದು ಸಹಕಾರವನ್ನು ನೀಡ್ತಿದ್ದಾರೆ. ಮಾತ್ರವಲ್ಲದೆ ಅವರ ಆಶಯ ರಾಷ್ಟ್ರ ಮಟ್ಟದಲ್ಲಿಯೂ ಈ ಕ್ವಿಜ್ ನಡೀಲಿ ಎಂಬುದಾಗಿ ಅವರ ಹಾರೈಕೆಗೆ ನಾನು ಅಭಿನಂದನೆ ತಿಳಿಸಿ ನಿಮ್ಮ ಆಶ್ರಯಕ್ಕೋಸ್ಕರ, ನಿಮ್ಮ ಸಹಕಾರಕ್ಕೋಸ್ಕರ ವಂದನೆಯನ್ನು ತಿಳಿಸ್ತೇನೆ. ನಾವು ಕುತೂಹಲದಿಂದ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಮುಂದೆ ಹೋಗಬೇಕು. ಅದಕ್ಕಿಂತ ಸ್ವಲ್ಪ ಮೊದಲು ಈ ಬೈಬಲ್ ಕ್ವಿಜ್ ಪಯಣದಲ್ಲಿ ನಮ್ಮೊಂದಿಗೆ
ಸಾಕಾರವಾದಂಥ ಎಲ್ಲ ವ್ಯಕ್ತಿಗಳನ್ನು ನಾವು ಎದುರು ಕರೆದು ಅವರನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಈಗ ನಡೆಸಲಿದ್ದೇವೆ. ಈ ಸಮಯದಲ್ಲಿ ಕ್ವಿಜ್ನಲ್ಲಿ ಸಹಕಾರ ನೀಡಿದವರನ್ನು ಗುರುತಿಸುವಂಥದ್ದು, ಗೌರವಿಸುವಂಥದ್ದು. ಈ ಕಾರ್ಯಕ್ರಮವನ್ನು ಬಿಗ್ ಜೆ ಡೈರೆಕ್ಟರ್ ಶ್ರೀಯುತ ಪ್ರಶಾಂತ್ ಜತನ್ ಅವರು ನಡೆಸಿಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮೊದಲಿಗೆ ನಮ್ಮ ಮಾಸ್ಟರ್ ಮೈಂಡ್ ಆಗಿರುವಂಥ ಶ್ರೀಯುತ ಕೆವಿನ್ ಮಾಬಿನ್ ದಯವಿಟ್ಟು ಮುಂದೆ ಬಂದು ಮೆಮೆಂಟೋ ಸ್ವೀಕರಿಸುವಂತೆ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಎಲ್ಲ ಕ್ವಶನ್ಸ್ ಮತ್ತು ಅಲ್ಲದೆ ಅದರ ರೌಂಡ್ಸನ್ನು ಅಪ್ಡೇಟ್ ಮಾಡ್ತಿರುವಂಥ ಮಿಸ್ ಅಲ್ವಿಟಾ ಸಂಜನಾ, ಅಲ್ವಿಟಾ ಸಂಜನರೊಂದಿಗೆ ಸಹಕರಿಸಿದಂಥ ಶ್ರೀಮತಿ ವೆರೀನಾ ಕರ್ಕಡ, ಮಿಸ್ ನವಿತಾ ಶಿರಿ, ಮಿಸ್ ಜೋವೆನಾ ಕರ್ಕಡ ಅವರು ಬೆಂಗಳೂರಲ್ಲಿದ್ದುಕೊಂಡು ಅವರು ಅಲ್ಲಿದ್ದುಕೊಂಡೇ ಅನೇಕ ಸಹಕಾರ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಸೆಮಿಫೈನಲಲ್ಲಿ ನಮಗೆ ಸಹಕಾರ ನೀಡಿದಂಥ ಶ್ರೀಮತಿ ರಿಯಾನಾ ಪುನೀತ್ ಅವರಿಗೆ ಕೂಡ ನಾವು ವಂದನೆಯನ್ನು ತಿಳಿಸ್ತೇವೆ. ಅದೇ ರೀತಿಯಲ್ಲಿ ಶ್ರೀಯುತ ಪ್ರಸಾದ್ ಪ್ರಭು, ಶ್ರೀ ರೋಷನ್ ಲೋಬೋ ಅವರನ್ನು ಸ್ಮರಿಸ್ತೇನೆ. ಅದೇ ರೀತಿಯಲ್ಲಿ ಬಿಗ್ ಜೆ ಟೀಮ್ ಅವರು ಕೂಡ ಮುಂದೆ ಬಂದು ಮೆಮೆಂಟೋವನ್ನು ಸ್ವೀಕರಿಸುವಂತೆ ಕೇಳ್ಕೊಳ್ತೇನೆ. ಶ್ರೀ ಸುಭಾಷ್ ಅಂಚಲ್, ಶ್ರೀ ಪ್ರದೀಪ್ ಸಿಂಗ್, ಶ್ರೀ ಮಹೇಶ್, ಶ್ರೀಯುತ ಸಾಗರ್, ವಿಶೇಷ ಥ್ಯಾಂಕ್ಸ್ ಶ್ರೀಯುತ ಗಿದ್ಯೋನ್. ಅದೇ ರೀತಿ ಸಹೋದರ ಕೋಮಲ್, ಅದೇ ರೀತಿಯಲ್ಲಿ ಮಾಸ್ಟರ್ ಪ್ರಿನ್ಸ್ ಡ್ಯಾನಿಯಲ್. ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗಿಂತ ಮೊದಲು ನಮ್ಮ ಮಧ್ಯೆ ಇರುವಂಥ ನಮ್ಮ ಬಿಗ್ ಜೆ ಕಮಿಟಿಯ ಸದಸ್ಯರನ್ನು ಸ್ಮರಿಸುವಂಥದ್ದು. ನಮ್ಮ ಮಧ್ಯದಲ್ಲಿ ರೆವರೆಂಡ್ ಪ್ರವೀಣ್ ಮಾಬೆನ ಇದ್ದಾರೆ. ಅವರು ಕೂಡ ಅನೇಕ ಆಲೋಚನೆಗಳನ್ನು ಕೊಟ್ಟು ಆ ಪ್ರೋಗ್ರಾಮ್ ಉತ್ತಮವಾದ ರೀತಿಯಲ್ಲಿ ನಡೆಯುವಲ್ಲಿ ಸಹಕಾರ ನೀಡುತ್ತಿದ್ದಾರೆ. ಅವರಿಗೆ ಕೂಡ ಒಂದು ಮೊಮೆಂಟೊಂದಿಟ್ಟು ಗೌರವಿಸುವಂತೆ ನಾನು ಬಿಗ್ ಜೆ ಡೈರೆಕ್ಟರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ರೆವರೆಂಡ್ ಪ್ರವೀಣ್ ಮಾಬೆನ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸತ್ಯವೇದ ಪ್ರಶ್ನಾವಳಿ ಈ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ತಾವು ಭಾಳಷ್ಟು ಸಹಕಾರ ನೀಡಿದ್ದೀರಿ, ತಮ್ಮ ಸಮಯವನ್ನು ಕೊಟ್ಟಿದ್ದೀರಿ, ಭಾಳಷ್ಟು ಸಜೆಷನ್ ಕೊಟ್ಟಿದ್ದೀರಿ. ತಮಗೆ ನಾನು ವೈಯಕ್ತಿಕವಾಗಿ ಮತ್ತು ಬಿಗ್ ಜೆ ಟಿ ವಿ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ರೆವರೆಂಡ್ ಸಂತೋಷ್ ಕಾರಣಾಂತರದಿಂದ ಇಂದು ಸ್ಟುಡಿಯೋಗೆ ಬರಲಿಕ್ಕಾಗಲಿಲ್ಲ, ಅವರನ್ನು ಕೂಡ ಸ್ಮರಿಸ್ತೇವೆ. ಅದೇ ರೀತಿಯಲ್ಲಿ ಸೆಮಿಫೈನಲ್ ಕ್ವಿಜ್ ಮಾಸ್ಟರ್ ಆಗಿ ನಮಗೆ ಸಹಕಾರ ಹೊಂದಿದಂಥ ರೆವರೆಂಡ್ ಪುನೀತ್ ಇಮಾನುವೆಲ್ ಅವರಿಗೆ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಕ್ವಿಜ್ ಮಾಸ್ಟರ್ಸ್ ಆಗಿ ನಮ್ಮೊಂದಿಗೆ ಅವಿರತವಾಗಿ ಹೆಜ್ಜೆಗೆ ಹೆಜ್ಜೆ ಕೊಟ್ಟು ಶ್ರಮಿಸಿದಂಥ ರೆವರೆಂಡ್ ಅಕ್ಷಯ್ ಅಮ್ಮಣ್ಣ ಅಯ್ಯ ಅವರು ಕೂಡ ಮುಂದೆ ಬಂದು ಬಿಗ್ ಜೆ ಡೈರೆಕ್ಟರ್ ಅವರಲ್ಲಿ ನೆನಪಿನ ಕಾಣಿಕೆಯನ್ನು ತೆಗೆದುಕೊಳ್ಳುವಂತಿವೆ. ನಾನು ರೆವರೆಂಡ್ ಅಕ್ಷಯ್ ಅಮ್ಮಣ್ಣ, ವೀಕ್ಷಕರೇ, ತಾವು ಅನೇಕ ಆವರ್ತಿ ನಮಗೆ ಸಂದೇಶವನ್ನು ಕಳಿಸಿದ್ದೀರಿ, ಫೋನ್ ಮೂಲಕ ಹೇಳಿದ್ದೀರಿ. ರೆವರೆಂಡ್ ಅಕ್ಷಯ್ ಅಮ್ಮಣ್ಣ ಅವರು ಯಾವ ರೀತಿ ಕ್ವಿಜ್ ಮಾಡ್ತಿರುವಂಥ ವೇಳೆಯಲ್ಲಿ ತಾವು ಎಲ್ಲರೂ ಕೂಡ ಬಹಳ ಕುತೂಹಲದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ ಮತ್ತು ಭಾಳಷ್ಟು ಎಂಜಾಯ್ ಮಾಡಿದ್ದೀರಿ ಅಂತೇಳಿ ಹೇಳ್ತಿದ್ರಿ. ತಮ್ಮೆಲ್ಲರ ಪರವಾಗಿ ಈಗ ನಾನು ರೆವರೆಂಡ್ ಅಕ್ಷಯ್ ಅಮ್ಮಣ್ಣ ಅವರಿಗೆ ಈ ಒಂದು ಮೊಮೆಂಟನ್ನು ಕೊಡ್ತಿದ್ದೀನಿ ತಮ್ಮೆಲ್ಲರ ಪರವಾಗಿ. ಅದೇ ರೀತಿಯಲ್ಲಿ ಇನ್ನೋರ್ವ ಕ್ವಿಜ್ ಮಾಸ್ಟರ್ ರೆವರೆಂಡ್ ಎಡ್ವಿನ್ ಜೆ ಐನವರು ಕೂಡ ಮುಂದೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸುತ್ತೇವೆ. ರೆವರೆಂಡ್ ಎಡ್ವಿನ್ ಜೆ ಅವರು ಬಹಳ ಉತ್ತಮವಾದ ರೀತಿಯಲ್ಲಿ ಈ ಒಂದು ಸತ್ಯವೇದ ಪ್ರಶ್ನಾವಳಿಯಲ್ಲಿ
ಕ್ವಿಜ್ ಮಾಸ್ಟರ್ ಆಗಿ ಉತ್ತಮ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದನ ಹೇಳ್ತೇನೆ. ವಿಶೇಷವಾಗಿ ಒಂದು ಸಾರಿ ನಿಮಗೆ ನೆನಪಿರ್ಬೋದು, ನಿಮಗೆ ಹುಷಾರಿರಲಿಲ್ಲ, ಆದರೂ ಕೂಡ ನೀವು ಟ್ಯಾಬ್ಲೆಟ್ ತಗೊಂಡು ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮ ನಡೆಸಲೇಬೇಕೆನ್ನುವಂಥ ರೀತಿಯಲ್ಲಿ ತಾವು ಬಂದಿದ್ದೀರಿ. ವೀಕ್ಷಕರೇ, ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಧನ್ಯವಾದನ ಸಲ್ಲಿಸ್ತೇನೆ. ಈ ಒಂದು ಮೊಮೆಂಟವನ್ನು ತಮ್ಮೆಲ್ಲರ ಪರವಾಗಿ ನಾನು ಕೊಡ್ತಾ ಇದ್ದೇನೆ. ಈಗ ವೀಕ್ಷಕರೇ, ಈ ಇಡೀ ಸತ್ಯವೇದ ಪ್ರಶ್ನಾವಳಿ ಬೈಬಲ್ ಟ್ರಿವಿಯಾ ಇದು ಮೂಡಿ ಬರಬೇಕಾದ್ರೆ ಯಾರ್ದಾದ್ರೂ ಒಂದು ಸಾರಥ್ಯ ಬೇಕು. ಯಾರು ಮಾಡೋದು ಅಂತೇಳಿ ಹೇಳುವಾಗ ಅದು ಎಲ್ಲರ ಅಭಿಪ್ರಾಯ ಬಂತು, ರೆವರೆಂಡ್ ಐವನ್ ಸೋನ್ಸ್ ಅವರು ಇದನ್ನು ನಡೆಸಿಕೊಡ್ಬೇಕೆಂಬುದಾಗಿ. ನಾನು ಹೇಳಬಲ್ಲೆ, ಅವರು ಉಡುಪಿ ಡಿಸ್ಟಿಕ್ನಲ್ಲಿ CSI ನಮ್ಮ ಡಯಾಸಿಸ್ನ ಏರಿಯಾ ಚೇರ್ಮನ್ ಆಗಿ ಭಾಳಷ್ಟು ಜವಾಬ್ದಾರಿಗಳ ನಡುವೆ ಕೂಡ ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ರೆವರೆಂಡ್ ಐವನ್ ಡಿ ಸೋನ್ಸ್ ಅವರು. ಎಲ್ಲರನ್ನು ಒಟ್ಟು ಮಾಡುವಂಥದ್ದು, ಕಾರ್ಯಕ್ರಮ ಯಾವ ರೀತಿ ಬರಬೇಕು, ಯಾವ ದಿನ ಆಗಬೇಕು, ಇದೆಲ್ಲ ಪ್ಲ್ಯಾನ್ ಮಾಡಿ ಭಾಳಷ್ಟು ಉತ್ತಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅವರು ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರ ಪರವಾಗಿ ಮತ್ತು ಪಾರ್ಟಿಸಿಪೆಂಟ್ ಯಾರೆಲ್ಲ ತಾವೆಲ್ಲ ಅನೇಕರು ನೀವು ನೋಡ್ತಾ ಇರ್ಬೋದು, ನಿಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಫೈನಲ್ ಬಂದಿರುವಂಥ ತಮ್ಮೆಲ್ಲರ ಪರವಾಗಿ ನಾನು ಈ ಒಂದು ಮೊಮೆಂಟವನ್ನು ಅವರಿಗೆ ಕೊಡ್ತಾ ಇದ್ದೇನೆ. ಇದೇ ಸಮಯದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿದಂಥ ಡಾಕ್ಟರ್ ಸುಶೀಲ್ ದತ್ತನ್ನ ಅವರಿಗೂ ಕೂಡ ಒಂದು ಮೊಮೆಂಟವನ್ನು ನೀಡುವಂತೆ ಶ್ರೀಯುತ ಪ್ರಶಾಂತ್ ದತ್ತನ್ ಅವರಲ್ಲಿ ಕೇಳ್ಕೊಳ್ತೇನೆ. ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಕಾತುರದಿಂದ ಕಾಯ್ತಿರುವಂಥ ಫಲಿತಾಂಶದ ಕಡೆಗೆ. ಫಲಿತಾಂಶ ನೀವು ಈಗಾಗಲೇ ಕ್ವಿಜ್ನ ಪ್ರತಿಯೊಂದು ಹಂತವನ್ನು ನೀವು ಗಮನಿಸಿದ್ದೀರಿ. ಬಹುಮಾನ ಯಾರಿಗೆ ಬರಬೇಕು ಎಂಬುದಾಗಿ ಅಪೇಕ್ಷಿಸಿದ್ದೀರಿ. ಅವರ ಪ್ರತಿಯೊಂದು ಪರ್ಫಾರ್ಮೆನ್ಸನ್ನು ಕೂಡ ನೀವು ನೋಡಿದ್ದೀರಿ. ಈಗ ಮೊದಲನೇದಾಗಿ 3ನೇ ಬಹುಮಾನವನ್ನು ನಾವು ಘೋಷಿಸ್ತಾ ಇದ್ದೇವೆ. 3ನೇ ಬಹುಮಾನ ಸುಂದರವಾದ ಟ್ರೋಫಿ, ಅದರೊಂದಿಗೆ 10,000 ರೂಪಾಯಿಯ ನಗದು ಬಹುಮಾನದೊಂದಿಗೆ ಪುರಸ್ಕರಿಸಲ್ಪಡಲಾಗುವುದು. 3ನೇ ಬಹುಮಾನ CSI ವಿಕಲ್ಸ್ ಸ್ಮಾರಕ ದೇವಾಲಯ ಹೊಸಕೊಪ್ಪಲು ಇಲ್ಲಿಂದ ಆಗಮಿಸಿದಂಥ ಪಲ್ಲವಿ ಡಿ ಹಾಗೂ ಪವಿತ್ರ ಡಿ ಅವರಿಗೆ ಲಭಿಸಿರ್ತದೆ. ಮುಂದೆ ಬಂದು ನಮ್ಮ ಮುಖ್ಯ ಅತಿಥಿಯಾದಂಥ ಡಾಕ್ಟರ್ ಸುಶೀಲ್ ದತ್ತನ ಇವರ ಕೈಯಿಂದ ಟ್ರೋಫಿಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತೇನೆ. ಕುತೂಹಲದಿಂದ ಕಾಯ್ತಿರುವಂಥ ಫಸ್ಟ್ ರನ್ನರ್ ಅಪ್, ದ್ವಿತೀಯ ಬಹುಮಾನ ಯಾರಿಗೆ ದೊರಕಿದೆ ನಾವು ಗೆಸ್ ಮಾಡ್ಬೋದಾ? ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಡಾಕ್ಟರ್ ಶಿವಾ ಕ್ಯಾಥರಿನ್ ಹಾಗೂ ಶ್ರೀಮತಿ ಪ್ರೇಮಲತಾ ಜತ್ತನ್ನ, CSI ಸುಶಾಂತಿ ಚರ್ಚ್ ಮರ್ಕರ ಹಿಲ್ ಮ್ಯಾಂಗ್ಳೂರಿಂದ ಬಂದ ತಂಡ. ಅದೇ ರೀತಿಯಲ್ಲಿ ಶೈನಿ ಸಹನಾ ಹಾಗೂ ಅನಿಶಾ ಕ್ರಿಸ್ತ ಜ್ಯೋತಿ UBM ಕ್ರಿಸ್ತ ಶಾಂತಿ ಚರ್ಚ್ ಉದ್ಯಾವರ ಉಡುಪಿಯಿಂದ ಬಂದ ತಂಡ. ಈಗಾಗಲೇ ನಿಮ್ಮ ಆಲೋಚನೆಯನ್ನು ಲೆಕ್ಕಾಚಾರವನ್ನು ಮಾಡಿದ್ದೀರಿ. ಭಾಳಷ್ಟು ಕುತೂಹಲದಿಂದ ಸಾಗಿದಂಥ ಈ ಕ್ವಿಜ್ ಕಾರ್ಯಕ್ರಮ ಮೊದಲ 10 ರೌಂಡ್ಸ್ ತನಕ ಒಂದು ತಂಡ ಅದು ಮುನ್ನಡೆಯಲ್ಲಿತ್ತು. ಅಲ್ಪ ಮುನ್ನಡೆಯೊಂದಿಗೆ ಇನ್ನೊಂದು ತಂಡ ಮುಂದೆ ಹೋಯಿತು. ಆದರೆ ಕೊನೆಯ ಸುತ್ತಿನಲ್ಲಿ ಒಂದು ತಂಡ ಕೇವಲ 200 ಅಂಕದೊಂದಿಗೆ ಮುಂದೆ ಸಾಗಿತ್ತು. ಆದ್ದರಿಂದ 4,530 ಅಂಕದೊಂದಿಗೆ ದ್ವಿತೀಯ ಸ್ಥಾನಿಯಾಗಿ CSI ಸುಶಾಂತಿ ಚರ್ಚ್ ಮರ್ಕರ ಹಿಲ್ ಮ್ಯಾಂಗ್ಳೂರಿನ ಡಾಕ್ಟರ್ ಶಿವಾ ಕ್ಯಾಥರಿನ್ ಹಾಗೂ ಶ್ರೀಮತಿ ಪ್ರೇಮಲತಾ ಜತ್ತನ್ನ ಅವರು ದ್ವಿತೀಯ ಸ್ಥಾನಿಯಾಗಿ ಮೊದಲ ರನ್ನರ್ಸ್ ಅಪ್ ಪದವಿಯನ್ನು ಪಡೆದಿರುತ್ತಾರೆ. ಅವರು ಮುಂದೆ ಬಂದು ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಸುಶೀಲ್ ಜತ್ತನ್ನ ಇವರಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸುವಂತೆ ವಿನಂತಿ.
ತಮ್ಮ ಸ್ಟಡೀಸ್ನ ಮಧ್ಯದಲ್ಲಿಯೂ ಬೈಬಲ್ ಕ್ವಿಜ್ನಲ್ಲಿ ಭಾಗವಹಿಸುವಂಥ ಆಶೆಯನ್ನು ಹೊತ್ತು ಕಲಿತು ದ್ವಿತೀಯ ಸ್ಥಾನಿಯಾಗಿ ಡಾಕ್ಟರ್ ಶಿವ ಹಾಗೂ ಡಾಕ್ಟರ್ ಪ್ರೇಮಲತಾ ಜತನ್ನ ಅವರು ಹೊರಹೊಮ್ಮಿದ್ದಾರೆ. ಅದೇ ರೀತಿಯಲ್ಲಿ ತನ್ನ ಕಲಿಕೆಯ ಮಧ್ಯಂತರದಲ್ಲಿ ಬ್ರೇಕ್ನಲ್ಲಿ ತನ್ನ ರಜಾ ಸಮಯವನ್ನು ಸದ್ವಿನಿಯೋಗಪಡಿಸುತ್ತಾ ಸತತ 5 ತಿಂಗಳಲ್ಲಿ ನನಗೆ ರಜೆ ಇತ್ತು, ವಾಕ್ಯವನ್ನು ಓದಿದೆ ಎಂಬುದಾಗಿ ಹೇಳಿ ನಿಮ್ಮ ಪರಿಶ್ರಮಕ್ಕೆ ನೀವು ಸಮಯವನ್ನು ವ್ಯರ್ಥ ಮಾಡದೆ ವಾಕ್ಯಕ್ಕೆ ಕೊಟ್ಟಂಥ ಪ್ರಾಧಾನ್ಯಕ್ಕೆ ದೇವರು ಅರ್ಹವಾಗಿ ಶೈನಿ ಸಹನ ಹಾಗೂ ಅನಿಶಾ ಕ್ರಿಸ್ತ ಜ್ಯೋತಿ UBM ಕ್ರಿಸ್ತ ಶಾಂತಿ ಚರ್ಚ್ ಉದ್ಯಾವರ ಉಡುಪಿಯ ತಂಡ ಮೊದಲ ಬಹುಮಾನವನ್ನು ಪಡೆದುಕೊಂಡಿದೆ. ಅವರ ಮುಂದೆ ಬಂದು ನಮ್ಮ ಮುಖ್ಯ ಅತಿಥಿ ಡಾಕ್ಟರ್ ಸುಶೀಲ್ ಜತನ್ನ ಅವರಿಂದ ಪ್ರಶಸ್ತಿಯನ್ನು ಸ್ವೀಕರಿಸುವಂತೆ ಕೇಳಿಕೊಳ್ಳುತ್ತೇನೆ. ಮತ್ತೊಂದು ಆವರ್ತಿ ಬಹುಮಾನವನ್ನು ಪಡೆದಂಥ 3 ತಂಡಕ್ಕೂ ಅಭಿನಂದನೆಯನ್ನು ತಿಳಿಸ್ತೇನೆ. ಅದೇ ರೀತಿಯಲ್ಲಿ ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಫಸ್ಟ್ ರೌಂಡಲ್ಲಿ ಭಾಗವಹಿಸಿದಂಥ ಎಲ್ಲ ತಂಡದವರಿಗೂ ನಿಮ್ಮ ಪ್ರಯತ್ನಕ್ಕೂ ನಿಮ್ಮ ಅಭಿರುಚಿಗೂ ನಾನು ಅಭಿನಂದನೆಯನ್ನು ಧನ್ಯವಾದವನ್ನು ತಿಳಿಸ್ತೇನೆ. ವೀಕ್ಷಕರಾಗಿ ಈ ಬಿಗ್ ಜೆ ಟಿವಿಯನ್ನು ವೀಕ್ಷಿಸುತ್ತಾ ಸತ್ಯವೇದ ಪ್ರಶ್ನಾವಳಿಯಲ್ಲಿ ನಮ್ಮೊಂದಿಗೆ ಜೊತೆಗಾರರಾಗಿದ್ದು ಪ್ರತಿಯೊಂದು ಪ್ರಶ್ನಾವಳಿಯ ಅಂತ್ಯದಲ್ಲಿ ಕೇಳುವಂಥ ಪ್ರಶ್ನೆಗೆ ನೀವು ಬಿಗ್ ಜೆ ಆ್ಯಪ್ ಮೂಲಕವಾಗಿ ಸತತ ಉತ್ತರವನ್ನು ಕಳುಹಿಸ್ತಾ ಇದ್ದು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದೀರಿ. ಬಿಗ್ ಜೆ ತಂಡ ಮತ್ತೊಂದು ಆವರ್ತಿ ಹೊಸದಾಗಿ ರಾಜ್ಯ ಮಟ್ಟದ ಪ್ರಶ್ನಾವಳಿಯನ್ನು ಒಂದು ವೇಳೆ ನಡೆಸೋದಾದರೆ ನಿಮ್ಮ ಪ್ರೋತ್ಸಾಹ ಇದೆಯೋ? ಒಂದು ವೇಳೆ ನಿಮ್ಮ ಪ್ರೋತ್ಸಾಹ ಇರೋದಾದರೆ ನೀವು ನಮಗೆ ನಿಮ್ಮ ಪ್ರೋತ್ಸಾಹವನ್ನು ನೀಡಿರಿ. ಅದೇ ರೀತಿಯಲ್ಲಿ ಬಿಗ್ ಜೆ ಆ್ಯಪ್ ಮೂಲಕವಾಗಿ ನಾವು ಮುಂದೆ ಭಾಗವಹಿಸ್ತೇವೆ ಎಂಬುದಾಗಿ ತಿಳಿಸಿರಿ. ನಮ್ಮ ಬಿಗ್ ಜೆ ಡೈರೆಕ್ಟರ್ ಶ್ರೀಯುತ ಪ್ರಶಾಂತ್ ಜತನ್ನ ಅವರಲ್ಲಿ 2ನೇ ಹಂತದ ರಾಜ್ಯ ಮಟ್ಟದ ಪ್ರಶ್ನಾವಳಿ ಬೈಬಲ್ ಪ್ರಶ್ನಾವಳಿಯನ್ನು ನಡೆಸುವಂತೆ ಕೇಳಿಕೊಳ್ಳಿರಿ ಎಂಬುದಾಗಿ ಮತ್ತೊಂದು ಆವರ್ತಿ ಕೇಳಿಕೊಳ್ಳುತ್ತಾ, ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ಸದಾ ಜೀವವುಳ್ಳ ದೀಪವಾಗಿದ್ದುಕೊಂಡು ದಾರಿದೀಪವಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸದೆ ಆ ವಾಕ್ಯವನ್ನು ನಾವು ಆಸಕ್ತಿಯಿಂದ ಕಲಿಯೋಣ, ಆ ವಾಕ್ಯದಲ್ಲಿ ಬೆಳೆಯೋಣ. ದೇವರು ನಮ್ಮೆಲ್ಲರನ್ನು ಹರಸಲಿ, ಆಶೀರ್ವದಿಸಲಿ. ಬಹುಮಾನವನ್ನು ಸ್ವೀಕರಿಸಿದಂಥ ತಂಡಗಳು ತಮ್ಮ ಭಾವನೆಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವಂತೆ ಕೇಳಿಕೊಳ್ತೇನೆ. ಮೊದಲನೇದಾಗಿ ನಮ್ಮ ಹಾಸನದಿಂದ ದೂರದಿಂದ ಬಂದಿದ್ದೀರಿ, ನಿಮ್ಮ ಪಯಣವು ದೂರ ಇತ್ತು. ಅದೇ ರೀತಿಯಲ್ಲಿ ಕ್ವಿಜ್ ಜರ್ನಿ ಕೂಡ 6 ತಿಂಗಳಾಯಿತು. ನಿಮಗೆ ಈ ಬಹುಮಾನ ಪಡೆದಕ್ಕೆ ಎಷ್ಟು ಮಟ್ಟಿಗೆ ಸಂತೋಷವಾಯಿತು? ಮುಂದೆ ಬಂದು ತಿಳಿಸ್ಬೋದಾ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ಬಿಗ್ ಜೆ ಮೀಡಿಯಾದವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಈ ಥರ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನೆಂದರೆ ಇದು ಅನೌನ್ಸ್ಮೆಂಟ್ ಆದಾಗ ನಾವು ಈ ಥರ ಕ್ವಿಝಿಗೆ ಹೋಗಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬರಲಿಲ್ಲ. ಏನಕ್ಕಂದರೆ ನಮ್ಮದು ಎಜುಕೇಷನ್ನು, ನಮ್ಮದು ವರ್ಕು, ನಮ್ಮದು ಥಾಟ್ಸ್ ಎಲ್ಲ ಬೇರೆ ಇತ್ತು. ಆದರೆ ನಮ್ಮ ಚರ್ಚಿಂದ ನಮ್ಗೆ ಸಪೋರ್ಟ್ ಆಗಿದ್ದು ನಮ್ಮ ಸಭಾಪಾಲಕರು ಪ್ರಕಾಶ್ ವಿಜಯಾನಂದ್ ಅಯ್ಯನವರು, ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸಭೆ ಮತ್ತು ನಮ್ಮ ಸಭಾಪಾಲನಾ ಸಮಿತಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆಂದರೆ ಅವ್ರ ಸಪೋರ್ಟ್ ಇಲ್ದಲೆ ನಾವು ಇಲ್ಲಿ ಬಂದು ನಿಲ್ಲೋಕ್ಕೆ ಆಗ್ತಿರ್ಲಿಲ್ಲ. ಮೊದಲನೇದಾಗಿ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಕಷ್ಟ ಆಯಿತು. ಏನಕ್ಕಂದರೆ 3 ರೌಂಡು ನಾವು ಬಂದಾಗ ದೇವರ ವಾಕ್ಯ ಹೇಳುತ್ತದೆ ನಿಮ್ಗೆ ಎಂದಿಗೂ ಆಶಾಭಂಗ ಆಗುವುದಿಲ್ಲ ಅಂತೇಳಿ. ನಾವು 3 ಸಲ ಬಂದಾಗಲೂ ಸಹ ನಮ್ಮದು ಸ್ಕೋರ್ ಏನಿತ್ತು ಅದು ಲೀಡಲ್ಲಿ ಬಂದಿತ್ತು. ಅಂದರೆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಬಂದಿದ್ವಿ, ಅದರಂತೆ ಆಯಿತು. ಈ ಸಲಿನೂ ಅಷ್ಟೇ 3rd ಪ್ರೈಸ್ ತಗೊಂಡು ಹೋಗ್ತಿದ್ದೀವಿ. ತುಂಬ ಫೈನಲ್ಸಿಗೆ ಬಂದಿದ್ದೆ ಹೇಳ್ಬೇಕು ಅಂದರೆ ತುಂಬ ಖುಷಿಯಾಯಿತು ನಮಗೆ. 3rd ಪ್ರೈಸ್ ತಗೊಂಡಿರೋದು ಇನ್ನೂ ಖುಷಿ ಆಗ್ತಿದೆ. ಥ್ಯಾಂಕ್ ಫಾರ್ ಬಿಗ್ ಜೆ ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಕ್ಕೆ ಇಂಥ ಬೈಬಲ್ ಕ್ವಿಸ್ ಈಗ 23-24 ಸೀಸನ್ ಮುಗೀತು. 24-25 ಸೀಸನ್ ಬೇಕಾ? ಒಂದು ವೇಳೆ ಮಾಡಿದರೆ ನೀವು ಬರ್ತೀರಾ, ಇತರಿಗೆ ತಿಳಿಸ್ತೀರಾ, ಹೇಗೆ? ಖಂಡಿತ ಅದು ಬೇಕೇ ಬೇಕು. ಏನಕ್ಕಂತಂದರೆ ಇದು ಫಸ್ಟ್ ಸ್ಟೇಜ್. ನಾವು ಹತ್ತಿರೋದನ್ನ ತುಂಬ ಜನ ನೋಡಿರ್ತಾರೆ. ನಮಗೋಸ್ಕರ
ತುಂಬ ಜನ ಪ್ರೇಯರ್ ಮಾಡಿರ್ತಾರೆ. ನಮ್ಮ ಸ್ಥಾನದಲ್ಲೇ ನಿಂತ್ಕೊಂಡು ನಾವು ಆನ್ಸರ್ ಹೇಳ್ಬೇಕಾದ್ರೆ ಇದಲ್ಲ ಅದು, ಅದಲ್ಲ ಇದು ಅಂತೇಳಿ ಅವ್ರದ್ದು ಮೈಂಡಲ್ಲಿ ಬಂದಿರುತ್ತೆ. ಅದೇ ಥರ ನಾವು ಹೋಗಬೇಕು ಅನ್ನೋದು ಅವ್ರ ಮೈಂಡಲ್ಲಿರುತ್ತೆ. ಅಕಸ್ಮಾತ್ ನೀವು ಮಾಡಲಿಲ್ಲ ಅಂದರೆ ಪಾಪ ಅವ್ರಿಗೆ ನಿರಾಸೆ ಆಗುತ್ತೆ. ನೀವು ಮಾಡಲೇಬೇಕು ಈ ಥರ. ಇದೇ ಥರ ಇನ್ನೂ ಜಾಸ್ತಿ ಅಂದರೆ ಬರೀ ನಮಗೆ ಅಲ್ದಲ್ಲೇ ಚಿಕ್ಕ ಮಕ್ಕಳಿಗಾಗಿರ್ಬೋದು ಅಥವಾ ಒಂದು ಏಜ್ ಲಿಮಿಟ್ ಯಾರಿಗಿರುತ್ತೆ ಅವರಿಗೆಲ್ಲ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಖುಷಿ ಆಯಿತು. ಬಟ್ ಇನ್ನೊಂದೇನು ಹೇಳಂದರೆ, ನಾನು ಈ 6 ಅಧ್ಯಾಯನ ಬರೀ ಒಂದೇ ವಾರದಲ್ಲಿ ಓದಿದ್ದೀನಿ, 6 ಪುಸ್ತಕಗಳನ್ನ. 2 ತಿಂಗಳಾದಮೇಲೆ 3ನೇ ರೌಂಡ್ ಆದಮೇಲೆ ಬರೀ ಒಂದೇ ವಾರದಲ್ಲಿ 6 ಅಧ್ಯಾಯನ ಓದಿ 3ನೇ ಪ್ರೈಸ್ ತಗೊಂಡು ಹೋಗ್ತಿದ್ದೀನಿ. ಅದು ತುಂಬ ಖುಷಿ ಆಗ್ತಿದೆ. ಓಕೆ, ಥ್ಯಾಂಕ್ ಯು. ಅದೇ ರೀತಿಯಲ್ಲಿ ನಿಮ್ಮನ್ನು ಪ್ರೋತ್ಸಾಹ ಮಾಡಿ ಕಲಿಸಿದಂಥ ಅಯ್ಯರವರಿಗೂ, ನಿಮ್ಮ ಪಾಸ್ಟರ್ ಕಮಿಟಿಯ ಸದಸ್ಯರಿಗೂ, ನಿಮ್ಮ ಕುಟುಂಬದವರಿಗೂ ನಮ್ಮ ಥ್ಯಾಂಕ್ಸನ್ನು ತಿಳಿಸಿ ಎಂಬುದಾಗಿ ತಿಳಿಸುತ್ತಾ, ನಿಮಗೆ ಶುಭವಾಗಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ದ್ವಿತೀಯ ಸ್ಥಾನಿಯಾಗಿ ಹೊರಹೊಮ್ಮಿದಂಥ ಬೈಬಲ್ ಟ್ರಿವಿವಾ 2023-24 ಆಚರಣೆಯಲ್ಲಿ ತಮ್ಮ ಸ್ಟಡೀಸ್, ತಮ್ಮ ಪರ್ಸ್ಯೂಯೆನ್ಸ್, ಅದೇ ರೀತಿಯಲ್ಲಿ ತಮ್ಮ ಕೆಲಸ ಕಾರ್ಯ, ತಮ್ಮ ಕುಟುಂಬದ ಮಧ್ಯದಲ್ಲಿಯೂ ವಾಕ್ಯವನ್ನು ಪ್ರೀತಿಸಿ ಆಳವಾದ ರೀತಿಯಲ್ಲಿ ಅಭ್ಯಾಸಿಸಿ ಅರ್ಹವಾಗಿ ದ್ವಿತೀಯ ಬಹುಮಾನವನ್ನು ನೀವು ಪಡೆದಿದ್ದೀರಿ. ಸ್ವಲ್ಪದರಲ್ಲೇ ಪ್ರಥಮ ಬಹುಮಾನ ಕೈ ತಪ್ಪಿ ಹೋಗಿದೆ. ನಿಮ್ಮ ಭಾವನೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತೀರೋ? ದಯವಿಟ್ಟು ಮುಂದೆ ಬನ್ನಿ. ಈ ಒಂದು ಸಂದರ್ಭದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಹೇಳ್ತೇವೆ. ಯಾಕೆಂತ ಹೇಳಿದರೆ ದೇವರು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ದೇವರ ವಾಕ್ಯವನ್ನು ಓದಲಿಕ್ಕಾಗುವಂತೆ. ಮಾತ್ರವಲ್ಲದೆ ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಫೈನಲ್ ರೌಂಡಿಗೆ. ಅದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರು ಕೊಟ್ಟಂಥ ಜ್ಞಾನ ವಿವೇಕಗಳಿಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಾನು ಮತ್ತು ಶೀಬಾ ಡಿಸೈಡ್ ಮಾಡಿ ಇಲ್ಲಿ ಬರುವಾಗ ಪ್ರತಿ ಒಂದು ರೌಂಡ್ಸಲ್ಲೂ ಕೂಡ ನಾವು ತುಂಬ ನಂಬಿಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಬರೋದು ಎಲ್ಲ ವಿಷಯದಲ್ಲೂ. ಹಾಗೆ ದೇವರು, ನಾನು ಶೀಬಾನನ್ನು ಯಾವಾಗಲೂ ಎಂಕರೇಜ್ ಮಾಡ್ತಾ ಇದ್ದೆ, ವಿ ಕ್ಯಾನ್ ಶೀಬಾ ಅಂತ. ಯಾಕೆಂತ ಹೇಳಿದ್ರೆ ಫಸ್ಟ್ ರೌಂಡಿಂದ ಫೈನಲ್ ರೌಂಡ್ವರೆಗೂ ವಿ ಕ್ಯಾನ್ ಅಂತಲೇ ಹೇಳ್ತಾ ಇದೆ ಅವಳಿಗೆ. ಹಾಗಾಗಿ ನಾವು ಈಗ ಫೈನಲ್ ರೌಂಡ್ ಬಂದು ಕೂಡ ನಾವೇನು ಇದಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಫಸ್ಟ್ ರೌಂಡಿಂದ ಆಲ್ಮೋಸ್ಟ್ 10th ರೌಂಡ್ವರೆಗೂ ಲೀಡಲ್ಲೇ ಇದ್ವಿ. ನಾವೇನು ಬೇಸರ ಮಾಡ್ಕೊಳ್ಳೋದಿಲ್ಲ, ಯಾಕೆಂದರೆ ದೇವರಷ್ಟು ಜ್ಞಾನ ನಮಗೆ ಕೊಟ್ಟಿದ್ದಾರೆ ಕಲೀಲಿಕ್ಕೆ. ಹಾಗಾಗಿ ತಂದೆ ದೇವರಿಗೆ ಸ್ತೋತ್ರ. ಬೇಸರ ಇಲ್ಲ, ನಮಗೆ ಸಂತೋಷ ಆಯಿತು ಈ ಒಂದು ಬಹುಮಾನ ನಮಗೆ ಸಿಕ್ಕಿದ್ದಕ್ಕೆ. ಅದೇ ರೀತಿ ಈ ಒಂದು ಸತ್ಯವೇದ ಕ್ವಿಜ್ ಪ್ರತಿ ವರ್ಷ ನಡೆಸಿದರೆ ಅನೇಕರು ದೇವರ ವಾಕ್ಯವನ್ನು ಹೆಚ್ಚಾಗಿ ಓದ್ತಾರೆ. ನಾವು ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಬಿಟ್ಟು ವಾಕ್ಯಕ್ಕೆ ಸಮಯ ಕೊಡ್ತಾ ಇದ್ವಿ. ಇದು ಇಂಪಾರ್ಟೆಂಟ್ ನಮಗೆ, ವಾಕ್ಯವನ್ನು ಕಲಿಯುವಂಥ ಅವಕಾಶ. ಅನೇಕರು, ನಾನು ಈ ಗುಂಪಿನಲ್ಲಿ ನಾನೇ ಸೀನಿಯರ್. ಯಾಕೆಂತ ಹೇಳಿದ್ರೆ ನನ್ನ ಏಜ್, ಇವರೆಲ್ಲ ಬಹಳ ಸಣ್ಣವರು. ಹಾಗಾಗಿ ನಾನು ತುಂಬ ಸಂತೋಷ ಪಡ್ತೇನೆ. ಇನ್ನು ಅನೇಕರು ಏಜ್ ನೋಡಬಾರ್ದು, ನಮಗೆ ಆಗೋದಿಲ್ಲ ಅಂತ ಹೇಳಬಾರ್ದು. ಎಲ್ಲರೂ ಭಾಗವಹಿಸಬೇಕು. ಏಜ್ ನೋಡೋದಂತಲ್ಲ, ವಾಕ್ಯ ಕಲಿಯೋದಕ್ಕೆ ದೇವರ ಆತ್ಮ ಎಲ್ಲರಿಗೂ ಪ್ರೇರೇಪಿಸ್ತಾರೆ. ಹಾಗಾಗಿ ಎಲ್ಲರೂ ಈ ಒಂದು ಮುಂದೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಪ್ರಶಾಂತ್ ಅಣ್ಣ. ಹಾಗಾಗಿ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಯಥೇಚ್ಛವಾಗಿ ತಿಳ್ಕೊಂಡು ಆತನ ಮಾರ್ಗದಲ್ಲಿ ನಾವು ನಡೆಯುವ ಹೀಗಾಗುವಂತೆ ದೇವರ ಆಶ್ರಯಿಸಲಿ. ಡಾಕ್ಟರ್ ಶೀಬಾ, ಓಕೆ, ನಾನು ನಿಮ್ಮ ಬಗ್ಗೆ ಈಗ ಕೇಳುವಾಗ ಹೇಳ್ತಿದ್ರು, ನೀವು ಮಾಸ್ಟರ್ಸ್ ಮಾಡ್ತಿದ್ದೀರಿ, ಭಾಳಷ್ಟು ಓದುವಿಕೆ ಮತ್ತು ಬೇರೆ ಬೇರೆ ನಿಮ್ಮ ಬೇರೆ ಬೇರೆ ಪ್ರೊಜೆಕ್ಟ್ಸ್ಗಳ ಮಧ್ಯದಲ್ಲಿ ನೀವಿದು ಬಂದಿದ್ದೀರಿ. ಮಧ್ಯದಲ್ಲಿ ನಿಮ್ಮ ಕೆಲವು ಸಲ ನೀವು ಹೀಗೆ ನೆನೆಸಿದ್ದೀರಿ, ನನಗೆ ಬರಲಿಕ್ಕೆ ಆಗ್ತದಾ ಇಲ್ವಾ ಎನ್ನುವಂಥ ಪ್ರಶ್ನೆಗಳು ಕೂಡ ಇದೆ. ಇದೆಲ್ಲದರ ಮಧ್ಯದಲ್ಲಿ ಹೇಗೆ ನೀವು ಇಲ್ಲಿ ತನಕ ಬಂದ್ರಿ? ಸ್ಟಡೀಸ್ ಮತ್ತು ಬೈಬಲ್ ಕ್ವಿಜ್ಗೆ ಪ್ರಿಪರೇಷನ್ ನೀವು ಯಾವ ರೀತಿಯಲ್ಲಿ ಸಮಯವನ್ನು ಕೊಡ್ತಾ ಇದ್ರಿ? ಯಾಕಂದರೆ ವೀಕ್ಷಕರು ಕೂಡ ಅನೇಕ ಸಲ ನಮಗೆ ಟೈಮ್ ಇಲ್ಲ, ನಾವು ಬ್ಯುಸಿ ಇದ್ದೇವೆ, ನಮಗೆ ಓದಲಿಕ್ಕುಂಟು. ಅವರಿಗೆ ನಿಮ್ಮ ಅನುಭವದ ಮೂಲಕವಾಗಿ ಏನು ಮಾತನಾಡ್ತೀರಿ ಇಷ್ಟಪಡ್ತೀನಿ? ಫಸ್ಟ್ ಆಫ್ ಆಲ್ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ದೇವರಿಗೆ ಫಸ್ಟ್ ಪ್ರಾಧಾನ್ಯತೆ ಕೊಡ್ತಾರೆ. ಎಂತ ಇದ್ದರೆ ದೇವರದ್ದು ಏನಾದರೂ ಇದ್ದರೆ ಅವ್ರು ಹೇಳ್ತಾರೆ. ಈಗ ನಾನು ಹೇಳಿದರೆ ಇಲ್ಲ ನನಗೆ ಟೈಮ್ ಇಲ್ಲ ಅಂತೇಳಿ ರೇರ್ ಸಿಚುವೇಷನಲ್ಲಿ ಹೇಳಿದರೆ ಮಮ್ಮಿ ಡ್ಯಾಡಿ ಫಸ್ಟ್ ಹೇಳ್ತಾರೆ ಇಲ್ಲ ದೇವರದ್ದು ಕೆಲಸ ಫಸ್ಟ್ ಅಂತೇಳಿ. ಈಗ ಸಂಡೇ ಸ್ಕೂಲ್ಗೆ ಸಂಡೇ ಸ್ಕೂಲ್ ಮಾಡೋದಾದಿರಲಿ, ಚರ್ಚಿದು ಏನಾದರೂ ಆ್ಯಕ್ಟಿವಿಟೀಸ್ ಇರಲಿ, ನಾನು ಹೇಳಿದರೆ ನನಗೀಗ ತುಂಬ ಉಂಟು ಕೆಲಸ, ಹಾಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಇಲ್ಲ ಮಗ ಫಸ್ಟಿಗೆ ದೇವರದು ಮೇನ್ ಇಂಪಾರ್ಟೆಂಟ್ ಅಂತೇಳಿ. ಸೊ ಇದಕ್ಕೆ ಕ್ವಿಝಿಗೆ ನಾನು ಫಸ್ಟಿಗೆ ಥಿಂಕ್ ಮಾಡಿರಲಿಲ್ಲ, ಆದರೆ ಹೇಗೂ ಜಾಯ್ನ್ ಆದೆ. ಆಮೇಲೆ ಎಕ್ಸಾಮ್ಸ್ ಎಲ್ಲ ಇತ್ತು. ನಾನು ಪ್ರಶಾಂತ್ ಸರ್ ಹತ್ರ ಹೇಳಿದ್ದೆ ನನಗೆ ಆಗಲಿಕ್ಕಿಲ್ಲ, ನಾನು ಕ್ವಿಟ್ ಮಾಡ್ತೇನೆ ಅಂತೇಳಿ. ಆದರೆ ಅವ್ರು ಮಾತಾಡಿ ನನ್ನ ಸೇರಿಸಿದ್ರು ಪುನಃ, ಒಂದು ಅಡ್ಜಸ್ಟ್ ಮಾಡ್ತೇವೆ ಅಂತೇಳಿ.
ಆದರೆ ಸ್ಟಡೀಸ್ ಮಧ್ಯದಲ್ಲಿ ನನಗೆ ಎಂಥ ಫ್ರೀ ಟೈಮ್ ಸಿಕ್ಕಿದ್ರೆ ಅದರಲ್ಲಿ ನಾನು ಬೈಬಲ್ ಓದ್ತಿದ್ದೆ. ಬೇರೆ ಎಂಥದಕ್ಕೆ ಎಕ್ಸ್ಟ್ರಾ ಇದಕ್ಕೆ ನಾನು ಕೊಡ್ತಿರಲಿಲ್ಲ ಟೈಮ್. ಮೋಸ್ಟ್ ಆಫ್ ಇಟ್ ನಾನು ಬೆಳಿಗ್ಗೆ ಎದ್ದಾಗಲಾಗಲಿ ಕಾಲೇಜಿಂದ ಬಂದಾಗಲಿ ನಾನು ಇದಕ್ಕೆ ನಾವು ಟೈಮ್ ಕೊಡ್ತಿದ್ದೆವು. ಯೂಶ್ವಲಿ ನಾವು ಡೈಲಿ ನಾನು ಆಂಟಿ ಸಹ ಮೀಟ್ ಆಗಿ ನಾವು ಡಿಸ್ಕಸ್ ಮಾಡ್ತಿದ್ದೆವು. ನಮಗೆ ಡೈಲಿ ಮೀಟ್ ಆಗುವಾಗ ನಾವು ಅದೊಂದು ಒಂದು ಬೇಸರದಲ್ಲಿ ಹೋಗ್ತಿರ್ಲಿಲ್ಲ. ಈಗ ನಾವು ಕಾಲೇಜಿಂದ ಬಂದು ನಮಗೆ ಟೈಮ್ ಇಲ್ಲ, ಆ್ಯಕ್ಚುಲಿ ನಮಗೆ ಕಾಲೇಜಿದ ಕೆಲಸ ಉಂಟು, ಎಲ್ಲ ಉಂಟು. ಆದರೆ ಇದಕ್ಕೆ ಸಹ ಹೋಗುವಾಗ ಒಂದು ಹೋಗಬೇಕಲ್ಲ, ಡಿಸ್ಕಸ್ ಮಾಡಬೇಕಲ್ಲ ಅಂತೇಳಿ ಆ ಆಟಿಟ್ಯೂಡಲ್ಲಿ ನಾವು ಹೋಗ್ತಿರ್ಲಿಲ್ಲ. ನಾವು ಎಕ್ಸೈಟ್ಮೆಂಟಲ್ಲಿ ಹೋಗ್ತಿದ್ದೆವು. ಓಕೆ, ನಾವು ಇವತ್ತು ಇನ್ನೂ ಸಹ ಹೆಚ್ಚು ದೇವರ ವಾಕ್ಯವನ್ನು ಕಲಿತೇವೆ ಅಂತೇಳಿ ನಾವು ಎಲ್ಲ ಸತಿ ಅದು ಒಮ್ಮೆ ಓದಿದ್ದೇವೆ. ಈಗ ರೌಂಡ್ಸಿಗೆ ನಾವು 2 ಪುಸ್ತಕ ಓದುವಾಗ ಓದಿದ್ದೇವೆ, ಆದರೆ ಪುನಃ ಈಗ 6 ಬುಕ್ಸ್ ಓದುವಾಗ ನಮಗೆ ಪುನಃ ಹೊಸ ಹೊಸ ವಿಷಯಗಳು ಕಲಿತಾಗೆ ಆಗ್ತಿತ್ತು. ಸೊ ಎವ್ರಿ ಟೈಮ್ ನಾವು ಒಂದೊಂದು ಸೆಂಟೆನ್ಸ್ ಬೈಬಲಿಂದ ತೆಗೆಯುವಾಗ ನಮಗೆ ಅದರದ್ದು ಇನ್ನೊಂದು ಮೀನಿಂಗ್ ನಮಗೆ ಕಂಡಾಗೆ ಆಗ್ತಿತ್ತು. ಅದರಿಂದ ನಾವು ಇಬ್ಬರು ಸಹ ದಿನಾಗಲೂ ಎಕ್ಸೈಟ್ಮೆಂಟಲ್ಲಿ ಮೀಟಾಗಿ ದೇವರ ವಿಷಯ ನಾವು ತಿಳ್ಕೊಳ್ಬೇಕಂತೇಳಿ ಹಾಗೆ ಇದು ಮಾಡ್ತಿದ್ದೆವು. ಸೊ ಅದು ನಮಗೆ ಒಂದು ಎಕ್ಸ್ಟ್ರಾ ಬರ್ಡನ್ ಅಂತೇಳಿ ಆಗಲಿಲ್ಲ. ನಮಗೆ ಈ ಕ್ವಿಜ್ಜಿಗೆ ಬರಲಿಕ್ಕೆ ವಿಶೇಷವಾಗಿ ನಮಗೆ ಪ್ರೋತ್ಸಾಹಿಸಿದಂಥ ನಮ್ಮ ಸಭೆಗೆ ಮೊಟ್ಟ ಮೊದಲನಾಗಿ ಥ್ಯಾಂಕ್ಸ್ ಹೇಳ್ತೇನೆ. ಸಭಾಪಾಲಕರಾದಂಥ ರೆವರೆಂಡ್ ಸೆಬಾಸ್ಟಿನ್ ಜತನಯ್ಯ ಹಾಗೂ ಎಲ್ಲ ಸಭಾ ಹಿರಿಯರಿಗೆ, ಅವರು ನಮ್ಮನ್ನು ತುಂಬ ಪ್ರೋತ್ಸಾಹಿಸಿದ್ದಾರೆ, ಎಂಕರೇಜ್ಮೆಂಟ್ ಮಾಡಿದ್ದಾರೆ. ಮತ್ತು ಸಭೆಯವರೆಲ್ಲರೂ, ಅದರಲ್ಲೂ ಸಹ ನಮ್ಮ ವಿಮೆನ್ಸ್ ಫೆಲೋಶಿಪ್ನವರು ತುಂಬ ನಮಗೋಸ್ಕರ ಪ್ರಾರ್ಥನೆ ಮಾಡಿ ಎಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸುತ್ತಾ ನಮಗೆ ಹಿಂಬಲವಾಗಿ ಅವರು ತುಂಬ ಬೆಂಬಲಿಸಿದ್ದಾರೆ. ಅವರೆಲ್ಲರಿಗೂ ಈ ಒಂದು ಪ್ರೈಸ್ ಅವರಿಗೆ ನಾವು ಡೊನೇಟ್ ಮಾಡ್ತೇವೆ ಅಂತ ಎಣಿಸ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಯ್ಯ, ಅದೇ ನಾನೀಗ ನೆನೆಸೋದೀಗ ಅನೇಕರು ಹೇಳ್ತಾರೆ ನನಗೆ ಪುರ್ಸೋತಿಲ್ಲ, ನನಗೆ ಸಮಯ ಸಾಕಾಗೋದಿಲ್ಲ. ನಾನು ಡಾಕ್ಟರ್ ಶಬಾ ಇವರ ವಿಷಯದಲ್ಲಿ ಈಗ ನಾನು ಕೇಳುವಾಗ ಅವರು ಹೇಳ್ತಿದ್ರು, ಅವರ ಕುಟುಂಬದಲ್ಲಿ ಯಾವಾಗಲೂ ಸಂಡೇ ಸ್ಕೂಲ್ ಅಥವಾ ಚರ್ಚ್ ಆ್ಯಕ್ಟಿವಿಟೀಸ್ ಅಥವಾ ಸ್ಪಿರಿಚುವಲ್ಗೆ, ಆಧ್ಯಾತ್ಮಿಕ ಬಹಳ ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಎಂಬುದಾಗಿ ನನಗಿದು ಕೇಳುವಾಗ ಭಾಳ ಖುಷಿ ಆಗ್ತದೆ, ಸಂತೋಷ ಆಗ್ತದೆ. ಅನೇಕರು ಹೇಳ್ತಾರೆ ನನಗೆ ಪುರ್ಸೋತಿಲ್ಲ, ನಾನು ಬರೋದಿಲ್ಲ, ಹೋಗೋದಿಲ್ಲ. ನನ್ನ ಜೀವನದಲ್ಲಿ ಕೂಡ ನಾನು ಕಲಿತುಕೊಂಡೆ ವೀಕ್ಷಕರೇ, ಅಯ್ಯವರೇ, ಯಾವಾಗ ನಾವು ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೇವೆ, ದೇವರ ಕೆಲಸಕ್ಕಾಗಿರ್ಬೋದು, ದೇವರ ವಿಚಾರಗಳಿಗಾಗಿರ್ಬೋದು, ಚರ್ಚಿಗಾಗಿರ್ಬೋದು, ನಾವು ಪ್ರಥಮ ಸ್ಥಾನ ಅಲ್ಲಿಗೆ ಮಾಡ್ತೇವೆ, ಖಂಡಿತವಾಗಲೂ ಹೇಳಬಲ್ಲೆ ನಿಮ್ಮ ಫ್ಯೂಚರ್ ಖಂಡಿತ ದೇವರು ಕಟ್ತಾರೆ. ನಿಮ್ಮ ಮಾಸ್ಟರ್ಸಲ್ಲಿ ಕೂಡ ನಾನು ಹೇಳಬಲ್ಲೆ, ಖಂಡಿತಗಳು ಎಲ್ಲವೂ ಕೂಡ ದೇವರು ಒಳ್ಳೆ ರೀತಿ ನಡೆಸ್ತಾನೆ. ಇದು ನಮಗೆಲ್ಲರಿಗೂ, ಪ್ರಿಯ ವೀಕ್ಷಕರು ಎಲ್ಲರಿಗೂ ಕೂಡ ಇದೊಂದು ಸಾಕ್ಷಿಯಾಗಲಿಕ್ಕಿದೆ. ಹಾಗಾಗಿ ನಾನು ನಿಮಗೆ ಇನ್ನೊಂದು ಆವರ್ತಿ ಧನ್ಯವಾದನ ಸಲ್ಲಿಸ್ತೇನೆ. ಹೌದು, ನಾವು ದೇವರನ್ನು ಸನ್ಮಾನಿಸಿದಾಗ ದೇವರು ನಮ್ಮನ್ನು ಸನ್ಮಾನಿಸ್ತಾನೆ. ಅದರಿಂದ ನಿಮ್ಮ ಬಿಜಿ ಶೆಡ್ಯೂಲ್ ಮಧ್ಯದಲ್ಲಿಯೂ ದೇವರನ್ನು ಸನ್ಮಾನಿಸ್ತೀರಿ. ಮಾತ್ರವಲ್ಲದೆ ನಿಮ್ಮ ಸಭೆಗಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಸಭಾಪಾಲಕರು ನಿಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅದೇ ರೀತಿಯಲ್ಲಿ ನೀವು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಂಥ ವಿಮೆನ್ಸ್ ಫೆಲೋಶಿಪ್ನವರು ಪ್ರಾರ್ಥನೆ ಮೂಲಕವಾಗಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ. ವಿಶೇಷವಾಗಿ ಡಾಕ್ಟರ್ ಶಿಬಾ ಅವರು ಹೇಳುವಾಗೆ ನಮ್ಮ ಪೇರೆಂಟ್ಸ್, ತಂದೆ ತಾಯಿ ನಮ್ಮನ್ನು ಪ್ರೋತ್ಸಾಹಿಸ್ತಾರೆ. ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನು ದೇವರ ವಾಕ್ಯ ಕಲಿಯುವುದಕ್ಕೆ ಪ್ರೋತ್ಸಾಹಿಸ್ತದೋ ಆ ಫ್ಯಾಮಿಲಿ ರಿಯಲಿ ಬ್ಲೆಸ್ಡ್, ಅದು ಆಶೀರ್ವಾದ ಹೊಂದುತ್ತದೆ. ಯಾಕಂದರೆ ಭಕ್ತಿಗೆ ಇಹದಲ್ಲೂ ಪರದಲ್ಲೂ ಜೀವದ ವಾಗ್ದಾನ ಇದೆ. ಆ ವಾಗ್ದಾನವನ್ನು ದೇವರು ನಿಮ್ಮ ಜೀವಿತದಲ್ಲಿ ಅನುಗ್ರಹ ಮಾಡ್ತಾನೆ ಎಂಬುದಾಗಿ ನಂಬಿ ದೇವರಿಗೆ ಸ್ತೋತ್ರ ಹೇಳಿ ನಿಮಗೆ ಶುಭವನ್ನು ಹಾರೈಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದೇ ರೀತಿಯಾಗಿ ಮೊದಲ ಸ್ಥಾನಿಯಾಗಿ ಕಂಗೊಳಿಸ್ತಿರುವಂಥ UBM ಕ್ರಿಸ್ತ ಶಾಂತಿ ಚರ್ಚ್ ಉದ್ಯಾರ ಉಡುಪಿಯ ಇಬ್ಬರು ಯೌವನಸ್ಥರು ಶೈನಿ ಸಹನ ಹಾಗೂ ಅನೀಶಾ ಕೃಷ್ಣಜ್ಯೋತಿ, ನೀವು ಮುಂದೆ ಬಂದು ನಿಮ್ಮ ಭಾವನೆಗಳನ್ನು, ನಿಮ್ಮ ಸಂತೋಷವನ್ನು ವ್ಯಕ್ತಪಡಿಸುವಂತೆ ಕೇಳ್ಕೊಳ್ತೀರಿ. ಎಷ್ಟು ಖುಷಿಯಾಗ್ತದೆ ಈ ಬಹುಮಾನ, ಎಷ್ಟು ನಿರೀಕ್ಷೆಯಿಂದ ಈ ಬಹುಮಾನವನ್ನು ಕಾಯ್ತಾ ಇದ್ದೀರಿ. ನಿಮ್ಮ ಮಾತನ್ನು ಕೇಳುವ ಮೊದಲು ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭಿಸ್ತೇನೆ. ಫೈನಲಿಗೆ ಬಂದಿದ್ದೀರಿ, ಉತ್ತಮವಾದ ಸಿದ್ಧತೆಯೊಂದಿಗೆ ಬಂದಿದ್ದೀರಿ. ಹಂತವಾಗಿ ಹೋಗುವಾಗಲೂ ನೀವು ಮೇಲೆ ಏರ್ತಾನೆ ಇಲ್ಲ. 10 ರೌಂಡ್ಸ್ ತನಕ ಕೂಡ ನೀವು ದ್ವಿತೀಯ ಸ್ಥಾನಿಯಾಗಿದ್ದೀರಿ. ಆಗ ನಿಮ್ಮ ಅನುಭವ ಹೇಗಿತ್ತು? ಮಾತ್ರವಲ್ಲದೆ 10ನೇ ರೌಂಡ್ಸ್ ಆದ ನಂತರದ್ದು ಅನುಭವ ಹೇಗಿತ್ತು? ನಿಮ್ಮ ಜರ್ನಿಯನ್ನು ನೀವು ನಮಗೆ ಮಾತಿನ ಮೂಲಕವಾಗಿ ವ್ಯಕ್ತಪಡಿಸ್ಬೋದು? ಸ್ಟಾರ್ಟಿಂಗ್ 10 ರೌಂಡ್ಸ್ ತನಕ ಹೆದರಿಕೆ ಆಗ್ತಿತ್ತು. ಆದರೂ ಸಹ ನಾನೇ ನಿಮಗಾಗಿ ಯುದ್ಧ ಮಾಡುವೆನಂತ ಆ ವರ್ಡ್ ತುಂಬ ನೆನಪಿಗೆ ಬರ್ತಿತ್ತು. ನಮ್ಮೊಟ್ಟಿಗೆ ದೇವರಿದ್ದಾರೆ ಅಂತ ಹೇಳಿ ನಾನು ಅವಳಿಗೆ ಹೇಳ್ತಿದ್ದೆ, ಅವಳು ನನಗೆ ಹೇಳ್ತಿದ್ದು, ಧೈರ್ಯ ಹೇಳ್ಕೊಳ್ತಿದ್ವಿ. ಆದರೂ ಸಹ ಪರವಾಗಿಲ್ಲ,
ಸೆಕೆಂಡ್ ಬಂದಿದ್ರೂ ಸಹ ಪರವಾಗಿಲ್ಲ, ಇಲ್ಲಿ ತನಕ ಬಂದಿದ್ದೇವೆ, ಅದೇ ಖುಷಿ ನಮಗೆ. ಇಂಥ ದೊಡ್ಡ ಅವಕಾಶ ಕೊಟ್ಟೋದಕ್ಕೆ ಬಿಗ್ ಜೆ ಟಿವಿಗೆ ತುಂಬ ಧನ್ಯವಾದ ಹೇಳ್ತೇನೆ. ನೀವು ನಿಮ್ಮ ಎಕ್ಸ್ಪೀರಿಯೆನ್ಸಲ್ಲಿ ಶೇರ್ ಮಾಡಿದ ರೀತಿಯಲ್ಲಿ ರಜೆ ನನಗೆ ಅದು ಆಶೀರ್ವಾದವಾಯಿತು ಎಂಬುದಾಗಿ. ಯಾಕಂದರೆ ನನ್ನ ಸ್ಟಡೀಸ್ನ ಮಧ್ಯದ ಗ್ಯಾಪನ್ನು ನಾನು ಬೈಬಲ್ ಕಲೀಲಿಕ್ಕೆ ಉಪಯೋಗಿಸಿದೆ, ಹೆಚ್ಚೆಚ್ಚು ಬೈಬಲ್ ಕಲಿತೆ. ಒಂದು ರೀತಿಯಲ್ಲಿ ಈ ಸಂದೇಶ ವೀಕ್ಷಕರು, ಅದೇ ರೀತಿ ಅನೇಕ ಯವನಸ್ಥರು ತಮ್ಮ ಸ್ಟಡೀಸ್ನ ಮಧ್ಯದಲ್ಲಿಯೂ ನಾವು ಎಲ್ಲಿಗೋ ಟೂರ್ ಹೋಗ್ತೇವೆ, ಯಾವುದೋ ರೀತಿಯಲ್ಲಿ ಕಲಿತೇವೆ ಎಂಬುದಾಗಿ ಹೇಳುವವರಿಗೆ ನಿಮ್ಮ ಮಾತೇನು? ನಿಜವಾಗಿ ನನಗೆ ಕೆಲವರು ಹೇಳಿದ್ದಾರೆ, ನಿಮಗೆ ನಾನು ಆ್ಯಕ್ಚುಲಿ ಮನೆಯಲ್ಲಿ ಅಂದರೆ ನಾವಿಬ್ಬರು ಒಟ್ಟಿಗೆ ಓದ್ತಿದ್ವಿ ಸೇರಿ, ಆದರೂ ಸಹ ಎಂತ ಹೇಳಿದರೆ ನಿಂಗೆ ಇದಕ್ಕಿಂತ 5 ತಿಂಗಳು ಕೆಲಸ ಹೋಗಿದ್ರೆ ಹಣ ಆಗ್ತಿತ್ತಲ್ಲ ಅಂತ ಹೇಳಿ. ಅದು ಹೌದು, ಆದರೆ ಅದಕ್ಕಿಂತ ಹೆಚ್ಚಿನದನ್ನು ನಾನು ಪಡ್ಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತೇನೆ. ಆ್ಯಕ್ಚುಲಿ ನಂದು ಎಜುಕೇಷನಲ್ಲಿ ನನಗೆ ತುಂಬ ಗೊಂದಲ ಇತ್ತು, ನೆಕ್ಸ್ಟ್ ಎಂತ ಮಾಡಬೇಕಂತ ಹೇಳಿ ಸರಿ ಕನ್ಫ್ಯೂಷನ್ಸ್ ಇತ್ತು ತುಂಬ. ಆದರೆ ದೇವರು ತಾನೇ ನನ್ನನ್ನು ನಡೆಸಿದ್ದಾನೆ, ನಾನು ಎಲ್ಲಿಗೆ ಹೋಗಬೇಕು ಅದನ್ನು ತೋರಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ತುಂಬ ಸ್ತೋತ್ರ ಹೇಳ್ತೇನೆ. ಈಗಾಗಲೇ ಅವ್ರು ಹೇಳಿದರು, ಸ್ಟಡಿಯಲ್ಲಿ ಗೊಂದಲ ಇತ್ತು, ಮುಂದೆ ಯಾವ ರೀತಿ ನಾನು ಎಲ್ಲಿಗೆ ಹೋಗಬೇಕು, ಯಾವುದನ್ನು ತಗೊಳ್ಬೇಕು ಅಥವಾ ಜಾಬಿಗೆ ಹೋಗೋ ವಿಷಯದಲ್ಲಿ. ಈ 5 ತಿಂಗಳು ನೀವು ರಜೆಯಲ್ಲಿ ನೀವು ಕಲಿಯುತ್ತಾ ಸತ್ಯವೇದದ ಈ ಒಂದು ಪ್ರಶ್ನಾವಳಿ ಏನು ಬೈಬಲ್ ಟ್ರಿವಿಯಾ ಬಿಗ್ ಜೆ ಟಿ ವಿದು ಮಾಡಿದ್ದೇವೆ, ಅದರಲ್ಲಿ ಪ್ರಥಮ ಬಹುಮಾನ ನೀವು ಗಳಿಸಿದ್ದೀರಿ. ಇದರ ಗುಟ್ಟು ಈಗ ನೀವು ಓದಿ ಎಲ್ಲರೂ, ನಾನು ಕೂಡ ಪ್ರೀಚ್ ಮಾಡ್ತೇನೆ, ಬೈಬಲ್ ಓದ್ತೇನೆ, ಎವ್ರಿ ಡೇ ಓದ್ತೇನೆ. ಅಯ್ಯನವರು ಓದ್ತಾರೆ, ಅವರು ಡೈಲಿ ಓದ್ತಾರೆ, ಪ್ರಸಂಗ ಮಾಡ್ತೇವೆ, ನಾವೆಲ್ಲರೂ ಹೆಚ್ಚಿನವರು, ನೀವು ಕೂಡ ಅನೇಕರು ಇದ್ದೀರಿ. ಆದರೆ ಪರ್ಟಿಕ್ಯುಲರಾಗಿ ಆ ವಾಕ್ಯಗಳು ಎಲ್ಲಿದೆ ಎನ್ನುವಂಥದ್ದು ಕೆಲವು ಸಲ ಅಷ್ಟನ್ನು ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಭಾಳ ಕಷ್ಟ. ಆದರೆ ನೀವು ಇದನ್ನು ನಿಮ್ಮ ಒಂದು ಟೆಕ್ನಿಕಲ್ ಏನು ಅಥವಾ ನೀವು ಯಾವ ರೀತಿ ಇದನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ ಅಂತೇಳಿ ಅಂದರೆ ವೀಕ್ಷಕರಿಗೆ ಸ್ವಲ್ಪ ನಿಮ್ಮ ಹೇಳಿಬಿಡಿ. ಗುಟ್ಟ ಅದು ಅಲ್ಲಲ್ಲ? ಗುಟ್ಟಲ್ಲ, ಅದು ಆ್ಯಕ್ಚುಲಿ ನಾವು ಓದಿ 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 ಎಕ್ಸಾಕ್ಟ್ ಪ್ಲೇಸ್ ಅದು ಹುಡುಕೋದ್ರಲ್ಲಿ ಹಾಗೆ ಗೊತ್ತಿರ್ತದೆ. ಅಂದರೆ ನಾವು ಯಾವಾಗಲೂ ಸಹ ಒಟ್ಟಿಗೆ ಸೇರಿದಾಗ ನಾನು ಅವಳಿಗೆ ಕ್ವೆಶನ್ ಮಾಡ್ತೇನೆ, ಅವಳು ನನಗೆ ಕ್ವೆಶನ್ ಮಾಡ್ತೇವೆ. ಆಮೇಲೆ ಇದಕ್ಕೆ ಸಹ ಹುಡುಕಾಟ ಎಲ್ಲ, ರೌಂಡ್ಸಿಗೆಲ್ಲ ಲೆಕ್ಕಾಚಾರ ಅದೆಲ್ಲ ಪ್ರಿಪೇರ್ ಆಗಿರ್ತೇವೆ ಆಲ್ಮೋಸ್ಟು. ನಾನೊಂದು ಹೇಳ್ತೇನೆ, ಅದನ್ನು ಅವಳಿಗೆ ಹುಡುಕ್ಲಿಕ್ಕೆ ಹೇಳ್ತೇನೆ, ಅವಳೊಂದು ಹೇಳ್ತಾಳೆ, ನನಗೆ ಹುಡುಕ್ಲಿಕ್ಕೆ ಹೇಳ್ತೇನೆ. ಆಮೇಲೆ ನನಗಿಂತ ಜಾಸ್ತಿ ನಾಲೆಜ್ ಇರೋದು ಅವಳಿಗೆ, ಆಮೇಲೆ ನೆನಪಿನ ಶಕ್ತಿ ಜಾಸ್ತಿ ಅವಳಿಗೆ, ನನಗೆ ಎಲ್ಲ ನೆನಪೋಗಿರ್ತದೆ ಅಲ್ಲಿ ಹೋಗುವಾಗ. ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾಳೆ ಅಂತ ಹೇಳ್ತೀನಿ. ಪ್ರಾರಂಭದಲ್ಲಿ ಹೇಳಿದರು, ಯೆಹೋವನೇ ನಮಗೋಸ್ಕರ ಯುದ್ಧ ಮಾಡ್ತಾನೆ. ಯಾವಾಗ ವಾಕ್ಯವನ್ನು ಹೆಚ್ಚು ಓದ್ತೇವೋ ವಾಕ್ಯದ ಮೇಲೆ ನಮ್ಮ ವಿಶ್ವಾಸ ಹೆಚ್ಚಾಗ್ತದೆ. ಮಾತ್ರವಲ್ಲದೆ ವಾಕ್ಯವನ್ನು ಕೊಟ್ಟಾತನಾದಂಥ ನಮ್ಮ ದೇವರ ಮೇಲೆ ನಮ್ಮ ವಿಶ್ವಾಸ ಇಟ್ಟುಕೊಂಡು ಅದು ನಮ್ಮ ಪ್ರತಿಯೊಂದು ಸ್ಟ್ರಗಲಲ್ಲಿ ನಮಗೆ ಸಹಾಯ ನೀಡ್ತದೆ. ನಿಮ್ಮ ಗೊಂದಲ ಇತ್ತು, ಆದರೆ ವಾಕ್ಯವನ್ನು ಓದ್ತಾ ಇದ್ರಿ, ಕಲಿತಾ ಇದ್ರಿ. ಮಾತ್ರವಲ್ಲದೆ ವಾಕ್ಯ ಹೆಚ್ಚು ಓದುವಾಗ ಆ ವಾಕ್ಯದ ಪರಿಣಿತಿ ನಮ್ಮಲ್ಲಿ ಇರ್ತದೆ. ಆದ್ದರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೇವರು ಮೊದಲ ಬಹುಮಾನವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. ದೇವರು ನಿಮ್ಮ ಮುಂದಿನ ಸ್ಟಡೀಸ್, ನಿಮ್ಮ ಗುರಿಗೆ ದೇವರು ಸಹಾಯವನ್ನು ನೀಡಲಿ. ನಿಮ್ಮ ಭವಿಷ್ಯತ್ತು ಉಜ್ವಲವಾಗಲಿ. ಮಾತ್ರವಲ್ಲದೆ ಕ್ರಿಸ್ತನಿಗಾಗಿ ಇದೇ ರೀತಿಯಲ್ಲಿ ಅನೇಕರಿಗೆ ಸಾಕ್ಷಿಯಾಗಿ ಜೀವಿಸಿರಿ ಎಂಬುದಾಗಿ ಹಾರೈಸಿ ಅಭಿನಂದಿಸಿ ನಿಮ್ಮನ್ನು ಮುಂದೆ ಕಳಿಸಿಕೊಡ್ತೇವೆ. ಅದೇ ರೀತಿಯಲ್ಲಿ ನಿಮಗೆ ಪ್ರೋತ್ಸಾಹ ಮಾಡಿದಂಥ ನಿಮ್ಮ ಕುಟುಂಬಕ್ಕೂ ಸಭೆಯವರಿಗೂ ನಾನು ವಂದನೆ ತಿಳಿಸ್ತೇನೆ. ಅಯ್ಯ, ಈಗ ನಾವು ಅವ್ರದ್ದು ಅಭಿಪ್ರಾಯ ಕೇಳಿದೆವು, ಪಾರ್ಟಿಸಿಪೇಟ್ ಮಾಡಿದವ್ರದ್ದು, ಫೈನಲ್ಗೆ ಬಂದವ್ರದ್ದು ಎಲ್ಲರದ್ದು ಕೂಡ ನಾವು ಕೇಳಿದೆವು. ಆದರೆ ಇದರ ಹಿಂದೆ ರಾತ್ರಿ ಹಗಲು ಯಾವಾಗೆಲ್ಲ ಸಮಯ ಸಿಗ್ತದೆ ಅವರ ಸಮಯವನ್ನು ಕೊಟ್ಟಂಥ ಒಂದು 4-5 ಜನ ನಮ್ಮ ಮಧ್ಯಲಿದ್ದಾರೆ. ಅವ್ರದ್ದು ಅನುಭವ ಹೇಗಿತ್ತು ಅಂತೇಳಿ ಅವ್ರ ಹತ್ರ ಕೇಳುವ. ದಯವಿಟ್ಟು ಅವ್ರನ್ನ ಕರೆಯಿರಿ. ಖಂಡಿತ. ಯಾಕಂದರೆ ಕ್ವಿಜ್ನ ಹಿಂದೆ ಅವಿರತವಾದಂಥ ಶ್ರಮವನ್ನು ಪಟ್ಟಂಥ ಒಂದು ತಂಡ ಇದೆ. ಮುಖ್ಯವಾಗಿ ಬಿಗ್ ಜೆ ಡೈರೆಕ್ಟರ್ ಈ ಜವಾಬ್ದಾರಿ ನಮಗೆ ವಹಿಸಿದರು. ಸಭಾ ಸೇವೆ ಮಧ್ಯದಲ್ಲಿ ನಾವು ಈ ಜವಾಬ್ದಾರಿಯನ್ನು ಎಷ್ಟು ಮಟ್ಟಿಗೆ ನಿಭಾಯಿಸಲು ಸಾಧ್ಯ ಎನ್ನುವಂಥ ಆಲೋಚನೆಯಲ್ಲಿರುವಾಗ ನಮಗೆ ದೇವರು ಸಹಾಯಕರಾಗಿ ಕಳಿಸಿಕೊಟ್ಟದ್ದು YCJ ಯೂತ್ ಆಫ್ ಕ್ರಿಸ್ತ ಜ್ಯೋತಿ ಇದರ ಯುವಜನರನ್ನು.
ಅದರಿಂದ ನಾವು ಯುವಜನರನ್ನು ಸಂಪರ್ಕಿಸಿದಾಗ ಸಂತೋಷಪೂರ್ವಕವಾಗಿ ಒಪ್ಪಿಕೊಂಡು ನಮಗೆ ಸಹಾಯ ನೀಡುವುದಕ್ಕಾಗಿ ಮುಂದೆ ಬಂದಿದ್ದಾರೆ. ಅದರಿಂದ ಇಡೀ ಕ್ವಿಝನ್ನು ಯಾವ ರೀತಿಯಲ್ಲಿ ನಡೆಸ್ಬೋದು ಎಂಬುದಾಗಿ ಮಾಸ್ಟರ್ ಮೈಂಡ್ ಆಗಿ ಶ್ರೀಯುತ ಕೆವಿನ್ ನಿಹಾಲ್ ಅವರು ಇದ್ದಾರೆ. ಅದೇ ರೀತಿಯಲ್ಲಿ ಕುಮಾರಿ ಅಲ್ವಿಟಾ ಸಂಜನಾ, ಶ್ರೀಮತಿ ವೆರಿನಾ ಕರ್ಕಡ, ಅದೇ ರೀತಿಯಲ್ಲಿ ಕುಮಾರಿ ನವಿತಾ ಶ್ರೇಯ. ದಯವಿಟ್ಟು ಅವರ ಮುಂದೆ ಬಂದು ತಮ್ಮ ಅಭಿಪ್ರಾಯವನ್ನು ತಿಳಿಸುವಂತೆ ಕೇಳಿಕೊಳ್ತೇನೆ. ಕ್ವಿಜ್ನ ಕಾರ್ಯಕ್ರಮದಲ್ಲಿ ಕ್ವಿಜ್ ಮಾಸ್ಟರ್ ಅದೇ ರೀತಿಯಲ್ಲಿ ಸ್ಪರ್ಧಿಗಳು ಎದುರಲ್ಲಿ ಬಂದು ತಮ್ಮ ಕಾರ್ಯವನ್ನು ನಡೆಸ್ತಾರೆ. ಆದರೆ ಅದರ ಹಿಂದಿನ ಶಕ್ತಿಯನ್ನು ನಾವು ಅನೇಕ ವೇಳೆ ತೆರೆಮರೆಯಲ್ಲಿ ಕೆಲಸ ಮಾಡಿದವರನ್ನು ಗುರುತಿಸುವುದಿಲ್ಲ. ಇಂದು ನಮ್ಮೊಂದಿಗೆ YCJಯ ಯುವ ನಾಯಕರು ನಮ್ಮೊಂದಿಗಿದ್ದಾರೆ. ನಾವು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಾವು ಕ್ವಿಜ್ ಮಾಸ್ಟರ್ ಆಗಿ ಸ್ಪರ್ಧಿಗಳ ಪರಿಚಯವನ್ನು ಕೇಳ್ತೇವೆ. ಇವರು ಪರಂಪ್ರಪಾಡಿ ಕೃಷ್ಣಜ್ಯೋತಿ ಅವರೇ, ಆದರೆ ಅವರ ಹೆಸರು ಮತ್ತು ಅವರು ಏನನ್ನು ಮಾಡ್ತಾ ಇದ್ದಾರೆ, ಸ್ಟಡೀಸ ಅಥವಾ ಉದ್ಯೋಗ, ಅವರ ಬಾಯಿಂದ ಕೇಳೋಣ. ಪ್ರೈಸ್ ದ ಲಾರ್ಡ್. ನಾನು ಅಲ್ವಿಟಾ ಸಂಜನಾ ಅಂತ. ನಾನು ಕರೆಂಟ್ಲಿ KMC ಮಣಿಪಾಲಲ್ಲಿ PhD ಮಾಡ್ತಾ ಇದ್ದೇನೆ. ಸೆಕೆಂಡ್ ಇಯರ್ PhD ಸ್ಟೂಡೆಂಟ್ ಆಗಿದ್ದೇನೆ. ನನ್ನ ಹೆಸರು ಕೆವಿನ್ ನಿಹಾಲ್ ಅಂತ. ನಾನು ಸ್ಟ್ರೀಮ್ ವರ್ಜ್ ಅಂತ ಒಂದು ಚಿಕ್ಕ ಸಂಸ್ಥೆ ನಡೆಸ್ತಾ ಇದ್ದೆ. ನನ್ನ ಹೆಸರು ನವಿತಾ ಶ್ರೇಯಾ. ನಾನು ಕರೆಂಟ್ಲಿ ಬ್ಯಾಚುಲರ್ಸ್ ಇನ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಮಾಡ್ತಿದ್ದೇನೆ ಮಾಹೆ ಮಣಿಪಾಲಲ್ಲಿ. ನನ್ನ ಹೆಸರು ವೆರಿನಾ ಕರ್ಕಡ. ನಾನು ಸ್ಟ್ರೀಮ್ ವಾಜಲ್ಲಿ ಕೆಲಸ ಮಾಡ್ತೇನೆ. ಯೂತ್ ಆಫ್ ಕೃಷ್ಣಜ್ಯೋತಿ ಆಗಿ ಬೈಬಲ್ ಟ್ರಿವಿಯಾ ಕಾರ್ಯಕ್ರಮವನ್ನು, ಅನೇಕ ಕಾರ್ಯಕ್ರಮವನ್ನು ನೀವು ನಡೆಸಿಕೊಟ್ಟಿದ್ದೀರಿ. ಅನುಭವ ಇದೆ. ಆ ಅನುಭವವನ್ನು ದಿಗ್ಜೆ ತಂಡ ನಿಮ್ಮನ್ನು ಸಂಪರ್ಕಿಸುವಾಗ ನೀವು ಒಪ್ಪಿಕೊಂಡಿದ್ದೀರಿ. ನೀವು ನಿಮ್ಮ ಚರ್ಚ್ನಲ್ಲಿ ಮಾಡಿದ ಅನುಭವಕ್ಕೂ ಇಲ್ಲಿ ನಾವು ಮೀಡಿಯಾದಲ್ಲಿ ಈ ಮಾಡಿದ ಕಾರ್ಯಕ್ಕೂ ನಿಮ್ಮ ಅನುಭವ ಅಥವಾ ವ್ಯತ್ಯಾಸ ಏನೆಂಬುದಾಗಿ ಸ್ವಲ್ಪ ತಿಳಿಸ್ಬೋದಾ? ನಾವು 2021ರಲ್ಲಿ ಮೊದಲ ಬಾರಿಗೆ ಕ್ವಿಜ್ ಬೈಬಲ್ ಟ್ರಿವಿಯಾ ಅಂತ ಒಂದು ನಮ್ಮ ಸಭೆಯಲ್ಲಿ ಉಡುಪಿ ಏರಿಯಾದ ಸದಸ್ಯರಿಗಾಗಿ ಒಂದು ಕ್ವಿಜ್ ಕಾಂಪಿಟೇಷನನ್ನು ನಡೆಸಿದ್ದೆವು. ಆಗ ಕ್ವಿಜ್ ಮಾಡಬೇಕು ಅಂತ ಫಸ್ಟ್ ಒಂದು ಥಾಟ್ ಬಂದಾಗ ನಮಗೆ ಹೇಗೆ ಪ್ರೊಸೀಡ್ ಆಗಬೇಕು ಅಥವಾ ಹೇಗೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಂತೇಳಿ ಐಡಿಯಾ ಇರಲಿಲ್ಲ. ಆಗ ನಮಗೆ ಬೆನ್ನೆಲುಬಾಗಿ ನಿಂತದ್ದು ನಮ್ಮ ಸಭಾಪಾಲಕರಾಗಿದ್ದಂಥ ರೆವರೆಂಡ್ ಅಕ್ಷಯಮ್ಮ ನಾಯ್ಯನವರು. ಪ್ರಾಬಬ್ಲಿ ಅವರು ಇರ್ತಿರದಿದ್ದರೆ, ಅವರು ನಮಗೆ ಸಪೋರ್ಟ್ ಕೊಡ್ತಿರೋದಿದ್ರೆ ಇವತ್ತಿಗೆ ನಾವು ಒಂದು ಕ್ವಿಝಿನ ಟೀಮ್ ಆಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯತೆ ಇರ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಈ ಒಂದು ಸಣ್ಣ ಇಡೀ ಸಭೆಯ ಯುವಜನರು ನಮ್ಮೊಟ್ಟಿಗಿದ್ದರು. ಆದರೆ ಎಸ್ಪೆಷಲಿ ನಾನು ಹೆಸರು ತೆಗಿಲಿಕ್ಕೆ ಇಷ್ಟಪಡೋದು ಅಂತ ಹೇಳಿದರೆ, ಒಂದು ಕೆವಿನ್, ಇದು ಎಲ್ಲರಿಗೆ ಇದು ವಿಷಯ ಗೊತ್ತುಂಟು, ಆದರೆ ನಾನು ಪುನಃ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಅವನು ಈಸ್ ದ ಮಾಸ್ಟರ್ ಮೈಂಡ್. ಪ್ರತಿಯೊಂದು ರೌಂಡನ್ನು ಡಿಸೈನ್ ಮಾಡೋದಿರ್ಬೋದು. ಈ ಫೈನಲ್ ವೀಕ್ಷಿಸಿದವ್ರಿಗೆ ಕೂಡ ಈ ಜೇಂಗಾ ಅಂತ ಹೇಳುವಂಥದ್ದು ನಾವು ಮನೆಯಲ್ಲಿ ಮಕ್ಕಳೊಂದಿಗೆ ಆಟ ಆಡುವಂಥ ಒಂದು ಗೇಮ್ ಆಗಿತ್ತು. ಆದರೆ ಅದನ್ನು ಕ್ವಿಝಿಗೆ ಹೇಗೆ ಇನ್ಕಾರ್ಪೊರೇಟ್ ಆಗೋದು ಅಂದರೆ, ಅವನೊಂದು ಐಡಿಯಾ ತಂದು ಕೊಡ್ತಾನೆ, ಅದರ ಮೇಲೆ ನಾವೆಲ್ಲರೂ ಒಂದು ಟೀಮ್ ಆಗಿ ಕೂತ್ಕೊಂಡು ವರ್ಕ್ ಮಾಡಿ ಆ ಟೀಮನ್ನು ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಪ್ರತಿಯೊಂದು ವಿಷಯದಲ್ಲಿ ಒಂದು ಕ್ವೆಶ್ಚನ್ ಹುಡುಕ್ಲಿಕ್ಕೆ ಇರ್ಬೋದು ಅಥವಾ ಕಷ್ಟದ ಕ್ವೆಶ್ಚನ್ ಹುಡುಕ್ಲಿಕ್ಕೆ ಇರ್ಬೋದು, ನನಗೆ ಹೆಲ್ಪ್ ಮಾಡೋದು ಒಂದು ನವಿತಾ, ವೆರಿನಕ್ಕ, ಮತ್ತೊಂದು ಜೋವೆನ ಈಗ ನಮ್ಮೊಟ್ಟಿಗಿಲ್ಲ, ಅವಳು ಬ್ಯಾಂಗ್ಳೂರಲ್ಲಿ ಕೆಲಸದ ನಿಮಿತ್ತ ಇದ್ದಲ್ಲ. ಅವಳು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡುವ ಸಮಯದಲ್ಲಿ ಕೂಡ ನೈಟ್ ಡ್ಯೂಟೀಸ್ ಇರ್ಬೋದು, ನೈಟ್ ಶಿಫ್ಟ್ ಆಗಿ ಬೆಳಿಗ್ಗೆ ಬಂದು ಕೂತ್ಕೊಂಡು ಅವಳಿಗೆ ಏನಾದ್ರು ಕಾನ್ಸೆಪ್ಟ್ ಕೊಟ್ಟರೆ ಶಿ ವಿಲ್ ಆಲ್ವೇಸ್ ವರ್ಕ್ ಆನ್ ಇಟ್ ಆ್ಯಂಡ್ ಗಿವ್ ಅಸ್ ದ ರೈಟ್ ನಂಬರ್ ಆಫ್ ಕ್ವೆಶನ್ಸ್. ಸೊ ಚರ್ಚಲ್ಲಿ ಕ್ವಿಝ್ ಮಾಡುವಾಗ ಇದ್ದಂಥ ಒಂದು, ಈಗ ನೆಕ್ಸ್ಟ್ ಮಂತ್ ಕ್ವಿಝ್ ಮಾಡಬೇಕಂತ ಹೇಳಿದ್ರೆ ಒಂದು ತಿಂಗಳ ಕೆಲಸ ಅದು. ಕ್ವೆಶನ್ಸ್ ಒಟ್ಟು ಮಾಡ್ತೇವೆ, ಕ್ವೆಶನ್ಸನ್ನು ಡ್ರಾಫ್ಟ್ ಮಾಡ್ತೇವೆ, PPT ಪ್ರೆಸೆಂಟ್ ಮಾಡ್ತೇವೆ, ಮಾರ್ಕ್ಸ್ ಎಲ್ಲ ರೆಡಿ ಮಾಡ್ತೇವೆ, ಒಂದು ದಿನದಲ್ಲಿ ಅದು ಮುಗಿದು ಹೋಗುವಂಥದ್ದು. ಆದರೆ ಇಲ್ಲಿ ನಮಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇಫ್ ಐ ಆಮ್ ನಾಟ್ ರಾಂಗ್, ಸೆಪ್ಟೆಂಬರ್ 1st ವೀಕಲ್ಲಿ ಪ್ರಶಾಂತ್ ಅಣ್ಣ ನಮ್ಮನ್ನು ಅಪ್ರೋಚ್ ಆಗಿ ನಾವು ಒಂದು ಟೀಮ್ ಕಟ್ಟಿ ಇದನ್ನು ಎಡ್ವಿನ್ ಅಯ್ಯ, ಅಕ್ಷಯ ಮತ್ತು ಐವನ್ ಅಯ್ಯದು ಲೀಡರ್ಶಿಪ್ಪಲ್ಲಿ ಈ ಕಾರ್ಯವನ್ನು ನಾವು ಮುಂದೆ ತಗೊಂಡು ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಅಲ್ಲಿಂದ ಸ್ಟಾರ್ಟ್ ಆದಂಥ ಜರ್ನಿ ಇಟ್ ಆಲ್ಮೋಸ್ಟ್ ಟುಕ್ ಅಸ್ 6 months, ಆಲ್ಮೋಸ್ಟ್ 6 months ಆಗಿದೆ. ಇಫ್ ಐ ಆಮ್ ನಾಟ್ ರಾಂಗ್, ಸೆಪ್ಟೆಂಬರ್ 4th ನಾವು ಫಸ್ಟ್ ಮೀಟಿಂಗ್ ಮಾಡಿದ್ದು. ಒಂದು ಸತತವಾದಂಥ ಕಾರ್ಯ ಆಗಿತ್ತು. ಫಸ್ಟ್ ರೌಂಡ್ ಜೋಶಲ್ಲಿ ಮಾಡಿದೆವು. ಸೆಕೆಂಡ್ ರೌಂಡಿಗೆ ಹೋಗುವಾಗ ರೌಂಡ್ಸ್ ಏನಾದರೂ ಡಿಫ್ರೆಂಟ್ ಇರಬೇಕು, ಬೇರೆದಾಗಿ ಮಾಡಬೇಕು, ಯುನೀಕ್ ಆಗಿ ಮಾಡಬೇಕು. ಸೊ ಕಷ್ಟ ಬಂತು, ಅಡಚಣೆ ಬಂತು. ಪ್ರತಿಯೊಬ್ಬೊಬ್ಬರಿಗೆ ಅವರವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇತ್ತು, ಅವರವ್ರದ್ದೇ ಆದಂಥ ವರ್ಕ್ ಇತ್ತು, ಫ್ಯಾಮಿಲಿ ಲೈಫ್ ಇತ್ತು. ಬಟ್ ಅದರೆಲ್ಲ ನಡುವಲ್ಲಿ ಅಯ್ಯನವ್ರು ಕೂಡ ನಮ್ಮೊಂದಿಗೆ ತಡರಾತ್ರಿವರೆಗೆ ಇಲ್ಲಿ ಕೂತ್ಕೊಂಡು, ಪ್ರಶಾಂತ್ ಅಣ್ಣ ಇರ್ಬೋದು, ಅದೇ ರೀತಿಯಲ್ಲಿ ಬಿಗ್ ಜೆ ಮೀಡಿಯಾದು ಟೆಕ್ನಿಕಲ್ ಟೀಮ್ನವ್ರು ಕೂಡ, ಮಹೇಶ್ ಅಣ್ಣ ಇರ್ಬೋದು, ಗಿಡ್ಯೋನ್ ಅವ್ರು ಇರ್ಬೋದು, ಸುಭಾಷ್ ಇರ್ಬೋದು, ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ತುಂಬ ಸುಂದರವಾದ ರೀತಿಯಲ್ಲಿ ದಟ್
teamwork that we had here is what was very much different than what I worked before. ಕೇವಲ ಟೆಕ್ನಿಕಲ್ ಟೀಮ್ ಅಥವಾ ಅಲ್ಲದೆ ಸಪೋರ್ಟರ್ಸ್ದ ಮಾತ್ರ ಸಹಕಾರ ಅಲ್ಲ, ಪ್ರೇಕ್ಷಕರಾದಂಥ ವೀಕ್ಷಕರಾದಂಥ ನಿಮ್ಮ ಸಪೋರ್ಟ್, ನಿಮ್ಮ ಕಾಲೋಚಿತವಾದಂಥ ಆಲೋಚನೆಗಳು, ಅದೇ ರೀತಿಯಲ್ಲಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಇರೋದಾದರೆ ಖಂಡಿತವಾಗಿ ಬಿಗ್ ಜೆ ಟಿ ವಿ 2ನೇ ಸೀಸನನ್ನು ಪ್ರಾರಂಭಿಸ್ತದೆ. ಅದರಿಂದ ನಿಮ್ಮ ಫೀಡ್ಬ್ಯಾಕ್ ಕೂಡ ಅದು ಭಾಳ ಪ್ರಾಮುಖ್ಯ. ನಿಮ್ಮ ಪ್ರೋತ್ಸಾಹದಿಂದಲೇ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ ಎಂಬುದಾಗಿ ಈ ವಿಷಯದಲ್ಲಿ ತಿಳಿಸುತ್ತಾ, ದೇವರ ಸೇವೆಯಲ್ಲಿ ಪಡುವಂಥ ಪ್ರಯಾಸ ಅದು ವ್ಯರ್ಥವಾಗುವುದಿಲ್ಲ, ನಿಮ್ಮೆಲ್ಲರ ಆ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡುತ್ತದೆ ಎಂಬುದಾಗಿ ನಾನು ಹಾರೈಸ್ತೇನೆ. 5 ಜನರ ತಂಡ, ಒಬ್ಬರು ಈಗ ಬೆಂಗಳೂರಲ್ಲಿದ್ದಾರೆ. ಈಗ ನಿಹಾಲ್, ನಮ್ಮದು ಕಿವಿನ್ ಅವರು ಸ್ಟ್ರೀಮ್ ವರ್ಜ್ ಎನ್ನುವಂಥ ಒಂದು ಉತ್ತಮವಾದೊಂದು ಸಂಸ್ಥೆ, ಅದು ಸುಮಾರು ನಾನು 2 ವರ್ಷದಿಂದ 3 ವರ್ಷಗಳಿಂದ ವಿಶೇಷವಾಗಿ ಉಡುಪಿ, ಮಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅವರು ಲೈವ್ ಮಾಡೋದ್ರ ಮೂಲಕ ಬಹಳ ಪ್ರಸಿದ್ಧ ಹೊಂದಿದ್ದಾರೆ. ಆದರೆ ಅವರು ಮಾತು ಭಾಳ ಕಡಿಮೆ, ಕೆಲಸ ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ. ಏನು ಹೇಳಿದರೂ ಕೂಡ ನೋ ಎನ್ನುವಂಥದ್ದಿಲ್ಲ, ಮಾಡುವ ಅಣ್ಣ, ಹೇಗಾದರೂ ಮಾಡುವ ಎನ್ನುವಂಥ ಒಂದು ಉತ್ತಮವಾದ ಒಬ್ಬ ಲೀಡರ್ ಅಂತ ನಾವು ಹೇಳ್ಬೋದು ನಮ್ಮ ಕಿವಿನ್ ಅವರನ್ನು. ಸೊ ವೀಕ್ಷಕರೇ, ನಾನು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೇನೆ. ಮತ್ತು ನಮ್ಮ ಟೀಮಲ್ಲಿ ಒಬ್ಬರು ಮದುವೆ ಆದವರಂದರೆ ವೆರಿನ್ ಅಕ್ಕ ಅಲ್ಲ, ನನ್ನ ತಂಗಿ ವೆರಿನರ್ ಅವರ ಒಂದು ಮಿನಿಟ್ ನಿಮ್ಮದೊಂದು ಅನುಭವ ಹೇಗಿತ್ತು ಎನ್ನುವಂಥದ್ದು ನೀವು ಹೇಳಿ. ನಿಜ ಹೇಳಬೇಕಾದ್ರೆ ಮನೆಯಲ್ಲಿ ತುಂಬ ಕಷ್ಟ ಇತ್ತು. ಅಂದರೆ ಮಗುವನ್ನು ಬಿಟ್ಟು ಬರಬೇಕು ನನಗೆ, ಅವನು 6 ವರ್ಷದವ. ಸೊ ಇದು ನಿನ್ನೆ ಆದ ವಿಷಯ. ನಿನ್ನೆಲ್ಲ ಇವತ್ತು ಬೆಳಗ್ಗೆ ಅವನು ಎದ್ದ, ನಾನು ಹೋಗುವಾಗ ಅವ ಮಲಗಿದ್ದ. ಎದ್ದ ಕೂಡಲೇ ಇವರ ಹತ್ರ ಕೇಳಿದ, ಮಮ್ಮಿ ಇನ್ನೂ ಸಹ ಬರಲಿಲ್ಲವಾ? ನಾನು ಬಾತ್ರೂಮಲ್ಲಿದ್ದೆ. ಸೊ ಇಲ್ಲ ಬಂದಿದ್ದಾರೆ, ಅವರು ಎಲ್ಲಿ ಹೋಗೋದು ಇಡೀ ದಿನ? ನಾನು ಬಂದ ಕೂಡಲೇ ಕೇಳಿದೆ, ನೀವು ಇಡೀ ದಿನ ಎಲ್ಲಿ ಹೋಗೋದು? ನಾನು ಬಿಗ್ ಜೆಗೆ ಹೋಗೋದು. ಹೌದಾ, ನೀನು ಅಲ್ಲೇ ಇರು ಅಂತ ಹೇಳಿದ. ಸೊ ಹಾಗೆ ಅವನಿಗೆ ಒಂಚೂರು ಟೈಮ್ ನಂದು ಸ್ವಲ್ಪ ಕಮ್ಮಿ ಆಗ್ತಿತ್ತು. ಬಟ್ ಇದು ನಾನು ದೇವರಿಗೋಸ್ಕರ ಮಾಡಿದ್ದು. ಸೊ ನನಗೆ ಅದರಲ್ಲಿ ತುಂಬ ಖುಷಿ ಉಂಟಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಆವರ್ತಿ ನಿಮಗೆ ನಾನು ತುಂಬ ಹೃದಯದಿಂದ ಬಿಗ್ ಜೆ ಪರವಾಗಿ ಥ್ಯಾಂಕ್ಸನ್ನು ಹೇಳ್ತೆ. ನಿಮ್ಮ ಪ್ರೋತ್ಸಾಹ ಸಹಕಾರ ನಮ್ಮೊಂದಿಗೆ ಯಾವಾಗಲೂ ಇರಲಿ ಎಂಬುದಾಗಿ ಹಾರೈಸಿ, ದೇವರು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಿ ತನ್ನ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ಹಾರೈಸ್ತೇನೆ. ಥ್ಯಾಂಕ್ ಯು. ಅಯ್ಯ, ನಾವು ಎಲ್ಲರ ಹತ್ರ ಮಾತನಾಡಿದ್ದೇವೆ, ಮುಖ್ಯವಾದ ಇಬ್ಬರು ನಾವು ಬಿಟ್ಟಿದ್ದೇವೆ. ನಮ್ಮ ಬೈಬಲ್ ಕ್ವಿಝಿನ ಮಾಸ್ಟರ್ಸ್ ಇಬ್ಬರಿದ್ದಾರೆ, ಅಯ್ಯನವರು. ಅವ್ರದ್ದು ಒಂದು ಆಲೋಚನೆ ಮತ್ತು ಅವ್ರ ಅನುಭವ ನಾವು ಕೇಳಿದರೆ ಭಾಳ ಒಳ್ಳೆಯದಾಗ್ತದೆ. ಖಂಡಿತವಾಗಿಯೂ ನಾವು ಕ್ವಿಜ್ ಮಾಡಬೇಕೆಂಬುದಾಗಿ ಹೇಳುವಾಗ, ಕ್ವಿಜ್ ಮಾಸ್ಟರ್ಗಳು ಯಾರು ಎಂಬುದಾಗಿ ಆಲೋಚನೆ ಮಾಡುವಾಗ ಮೊದಲಿಗೆ ಟಪ್ಪ ಬಂದದ್ದಂಥದ್ದು ಅಕ್ಷಯಯ್ಯ. ಅವರು ಬೇರೆ ಬೇರೆ ಕಡೆಗಳಲ್ಲಿ ಕ್ವಿಜ್ ನಡೆಸಿದ್ದಾರೆ. ಅದರೊಂದಿಗೆ ಆಲೋಚನೆ ಬಂದಂಥದ್ದು ಎಡ್ವಿನ್ ಅಯ್ಯ, ರೆವರೆಂಡ್ ಎಡ್ವಿನ್ ಜೆ ಅಯ್ಯ ಕೂಡ ಯಾವ ಕೆಲಸ ಕೊಟ್ಟರು ಕೂಡ ಅವರು ನಾನು ಮಾಡ್ತೇನೆ ಎಂಬುದಾಗಿ ಅವರು ಮುಂದೆ ಬಂದವರು. ಅದರಿಂದ ರೆವರೆಂಡ್ ಅಕ್ಷಯ ಅಮ್ಮಣ್ಣಯ್ಯ, ಅದೇ ರೀತಿಯಲ್ಲಿ ರೆವರೆಂಡ್ ಎಡ್ವಿನ್ ಅಯ್ಯ ಮುಂದೆ ಬಂದು ತಮ್ಮ ಅನುಭವವನ್ನು ತಿಳಿಸುವಂತ ಕೇಳ್ಕೊಳ್ತೇನೆ. ಅಯ್ಯನವರೇ, ಸಭೆಗಳಲ್ಲಿ ನಾವು ಲೈವ್ ಆಗಿ ಕೆಲವು ಕ್ವಿಜ್ ಕೆಲವು ಕಾರ್ಯಕ್ರಮ ಮಾಡಿದ್ದೀರಿ. ಸಭೆಯಲ್ಲಿ ನಾವು ನಡೆಸುವಂಥ ಕಾರ್ಯಕ್ರಮಕ್ಕೂ ಮೀಡಿಯಾ ಆಗಿ ಮಾಡುವಂಥ ಕಾರ್ಯಕ್ರಮಕ್ಕೂ ವ್ಯತ್ಯಾಸವೇನು? ಮಾತ್ರವಲ್ಲದೆ ನಿಮ್ಮ ಸೇವೆಯ ಮಧ್ಯದಲ್ಲಿ ಈ ಒಂದು ಬೈಬಲ್ ಟ್ರಿವಿಯಾದಲ್ಲಿ ಭಾಗವಹಿಸ್ತಾ ನಿಮ್ಮ ಅನುಭವವನ್ನು ನೀವಿಬ್ಬರು ಕೂಡ ಶೇರ್ ಮಾಡ್ಬೋದಯ್ಯ? ಮೊದಲನೇದಾಗಿ ದೇವರಿಗೆ ಸ್ತೋತ್ರವಾಗಲಿ. ಬಿಗ್ ಜೆ ಟಿ ವಿ ಪ್ರಸ್ತುತಪಡಿಸುತ್ತಿರುವಂಥ ಬೈಬಲ್ ಟ್ರಿವಿಯಾ 2023 ಭಾಗವಾಗುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾನೆ. ನಿಜವಲ್ಲಿ ನಾವು ಭಾಗವಾಗಿರಲಿಲ್ಲ, ಆದರೆ ಪ್ರಾರಂಭದಲ್ಲಿ ಒಂದು ಸಂದರ್ಶನಗಳು, ಒಂದು ರೀತಿಯಾದ ಡಿಸ್ಕಷನ್ ನಡೆದಾಗ ಸಹೋದಯದಲ್ಲಿ ನಡೆದಂಥ ಒಂದು ಮೀಟಿಂಗ್, ಅಲ್ಲಿ ನಾವು ಒಂದು ಆಲೋಚನೆ ಮಾಡಿದೆವು. ನಾನು ಹೇಳಿದ್ದೆ ಐವನಯ್ಯ ಮತ್ತು ಎಡ್ವಿನಯ್ಯ ಮಾಡಬೇಕು ಅಂತ. ಯಾಕಂದರೆ ಕ್ವಿಜ್ ಮಾಡುವಾಗ ಒಂದು ಸ್ಪಷ್ಟತೆ ಬೇಕು. ಪ್ರಶ್ನೆ ಕೇಳುವಾಗ ಐವನಯ್ಯ ಹಾಗೂ ಎಡ್ವಿನಯ್ಯ ಸ್ಪಷ್ಟವಾಗಿ ಹೇಳ್ತಾರೆ ಎಂಬ ಉದ್ದೇಶದಿಂದ ನಾವು ಹೆಸರು ಹೇಳಿದೆವು. ನಂತರ ಬರುವಾಗ ಅದು ಬದಲಾಯಿತು.
ಐವನಯ್ಯ ಇದರೆಲ್ಲ ಜವಾಬ್ದಾರಿಯನ್ನು ತಗೊಂಡು ಎಲ್ಲ ರೀತಿಯಾದ ರೆಸ್ಪಾನ್ಸಿಬಿಲಿಟಿ, ಯಾವುದೇ ಸಮಸ್ಯೆ ಆಗಲಿ ಯಾವುದೇ ಇರಲಿ ಅದನ್ನು ಮುಂದೆ ನಿಂತು ಅವರು ಎದುರಿಸುತ್ತಾ ತಮ್ಮ ನಾಯಕತ್ವವನ್ನು ಕೊಟ್ಟು ಈ ಬಿಗ್ ಜೆ ಕ್ವಿಝನ್ನು ಯಶಸ್ವಿಯಾಗಿ ಮಾಡಲು ಮುಖ್ಯವಾಗಿ ಐವನಯ್ಯ ನಮ್ಮ ಸಂಗಡ ಇದ್ದದರಿಂದ ನಮಗೆ ಸಹಾಯವಾಯಿತು. ಅದೇ ವೇಳೆ ನಮ್ಮ ಕ್ರಿಸ್ತ ಜ್ಯೋತಿ ಸಭೆಯ ಯವನಸ್ಥ ಮಕ್ಕಳು ತೆರೆಮರೆಯಲ್ಲಿದ್ದರು. ಎಲ್ಲ ಎಪಿಸೋಡ್ನಲ್ಲಿ ನಾನು ಮತ್ತು ಎಡ್ವಿನಯ್ಯ ಮಾತ್ರ ಕಾಣ್ತಿದ್ದೆವು. ಆದರೆ ಅವರೆಲ್ಲಿಯೂ ಕಾಣ್ತಿರ್ಲಿಲ್ಲ, ಖಾಲಿ ಮೊಮೆಂಟ ಕೊಡಲಿಕ್ಕೆ ಅಥವಾ ಚಿಕ್ಕದಾದ ಅಂಥ ಸಮಯದಲ್ಲಿ ಮಾತ್ರ ಕಾಣ್ತಿದ್ರು. ಆ ಎಲ್ಲ ಪ್ರಶ್ನೆಗಳನ್ನು ಸಿದ್ಧಪಡಿಸುವುದು, ವಿಧ ವಿಧವಾದ ಎಲ್ಲ ರೌಂಡ್ಗಳನ್ನು ರೆಡಿ ಮಾಡುವುದು, ಎಲ್ಲದರಲ್ಲಿ ಕೂಡ ಶ್ರಮ ವಹಿಸಿದ್ದಾರೆ. ಲೈವ್ ಆಗಿ ಮಾಡುವುದಕ್ಕೂ ಇಲ್ಲಿ ಮಾಡುವುದಕ್ಕೂ ತುಂಬ ವ್ಯತ್ಯಾಸ. ಒಂದು ದಿನದ ಕಾರ್ಯಕ್ರಮ ಅದು, ಇದು ಹಾಗಲ್ಲ. ಇಲ್ಲಿ ಮಾಡಿದ ನಂತರ ಇಲ್ಲಿ ಎಡಿಟಿಂಗ್ ಟೀಮ್ನವರು ಕಷ್ಟಪಡ್ತಾರೆ, ಹಂತ ಹಂತವಾಗಿ ಯಾವ ರೀತಿಯಾಗಿ ಸಿದ್ಧಪಡಿಸಬೇಕು ಎಲ್ಲವನ್ನು ಮಾಡ್ತಾರೆ. ಎಲ್ಲವನ್ನು ನಾವೆಲ್ಲರೂ ಜೊತೆಯಾಗಿ ಮಾಡಿದಾಗ ಮಾತ್ರ ಅದು ಟಿ ವಿಯಲ್ಲಿ ಸುಂದರವಾದ ರೀತಿಯಲ್ಲಿ ಹೊರ ಬಂದಿದ್ದೆ. ಆದುದರಿಂದ ಮುಂದಿನ ದಿನಗಳಲ್ಲಿಯೂ ಕೂಡ ಇಂಥ ಕಾರ್ಯಕ್ರಮವು ಹೆಚ್ಚಾದ ರೀತಿಯಲ್ಲಿ ನಡೆಯಲು, ವಿಶೇಷವಾಗಿ ನಾವು ಪ್ರಶ್ನೆಗಳನ್ನು ಕೇಳುವಂಥ ಸಮಯದಲ್ಲಿ ನಮಗಿನ್ನೂ ನೆನಪಿರುವಂಥ ಇಬ್ಬರು ಪ್ರಾಯದ 2 ಆಂಟಿಯಂದಿರು ತುಂಬ ಕಷ್ಟಪಡ್ತಿದ್ರು. ಅವರ ಆ ಪ್ರಯಾಸ ಆಗಿರ್ಬೋದು ಅಥವಾ ತಂದೆ ತಾಯಿಯ ಮಗು ಬಂದದ್ದು, ಇವೆಲ್ಲವೂ ನಮಗೊಂದು ರೀತಿಯಾದ ನೆನಪುಗಳು. ಅದೇ ರೀತಿಯಾಗಿ ಈ ಕ್ವಿಜ್ನ ಒಂದು ವಿಶೇಷತೆ ಏನಂದರೆ, ನೀವು ನೋಡಿರ್ಬೋದು ABC ಎಂಬುದಾಗಿ ನಾವು ಇರ್ತಿದ್ದೆವು. ಪ್ರತಿ ಹೆಚ್ಚಿನ ಬಾರಿ 95% ಬಾರಿ ಸಿಯಲ್ಲಿ ಕುಳಿತವರೇ ವಿನ್ ಆಗ್ತಿದ್ರು. ಈ ಬಾರಿ ಅವರಿಗೆ ಗೊತ್ತಿಲ್ಲವೇನಾ, ನಾವಲ್ಲಿ ಸಿಯಲ್ಲಿ ಕುಳಿತುಕೊಂಡು ನೋಡುವಾಗ ABC, ಸಿ ಈಸ್ ಈಕ್ವಲ್ ಟು ಚಾಂಪಿಯನ್, ನಾವು ಆ ರೀತಿ ನಡ್ತಿದ್ದೆವು. ಈ ಬಾರಿಯೂ ಕೂಡ ಕೊನೆಯ 12 ಸುತ್ತಿನವರೆಗೂ ಪೈಪೋಟಿಯನ್ನು ನೀಡಿ 12ನೇ ಸುತ್ತಿನಲ್ಲಿ ಒಂದು ಸಮ ತೆಗೆದು 14ನೇ ಸುತ್ತಿಗೆ ಹೋಗುವಾಗ 200 ಅಂಕವನ್ನು ಲೀಡ್ ಮಾಡಿ ಸಿಯಲ್ಲಿ ಕುಳಿತವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅವರಿಗೂ ಮಾತ್ರವಲ್ಲದೆ ಭಾಗವಹಿಸಿದಂಥ 2 ಉಳಿದೆಲ್ಲ ತಂಡಗಳಿಗೂ ಕೂಡ ನಾವು ಅಭಿನಂದನೆಗಳನ್ನು ತಿಳಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಫಸ್ಟ್ ಆಫ್ ಆಲ್, ಟು ಬಿ ಫ್ರ್ಯಾಂಕ್, ಈ ಒಂದು ಬೈಬಲ್ ಕ್ವಿಜ್ನ ಭಾಗ ನಾನು ಆಗ್ತೇನೆ ಅಂತ ನಾನಂತೂ ನೆನೆಸೇ ಇರಲಿಲ್ಲ. ಒಂದು ರೀತಿಯಲ್ಲಿ ಕ್ಯಾಶುವಲ್ ಮೀಟ್, ಅಯ್ಯ ಹೇಳಿದ ಹಾಗೆ ಸಹೋದಯದಲ್ಲಿ. ಆಗಲೂ ಕೂಡ ಸಲಹೆಗಳು, ಸೂಚನೆಗಳು, ಒಂದು ವೇಳೆ ಕ್ವೆಶನ್ಗಳು ಬೇಕಿದ್ದರೆ ಸಿದ್ಧ ಮಾಡಿಕೊಡುವಂಥ ಅಂತಹ ಒಂದು ಪ್ರೋಸೆಸ್ನ ಭಾಗವಾಗ್ತೇನೆ ಅಂತ ಅಷ್ಟೇ ನೆನೆಸಿದ್ದೆ ಹೊರತು ಅದರ ಆಚೆ ನಾನು ನೆನೆಸಿರಲಿಲ್ಲ. ಆದರೆ ಒಂದು ಕ್ವಿಜ್ ಮಾಸ್ಟರ್ ಆಗಿ ಆ ಜವಾಬ್ದಾರಿ ಕೊಟ್ಟಾಗ ಮಾಡ್ತೇನೆ ಎನ್ನುವಂಥ ಒಂದು ನಂಬಿಕೆ ಅಥವಾ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದ್ದರೂ ಕೂಡ ಸ್ಟೇಟ್ ಲೆವೆಲ್ ಎನ್ನುವಂಥ ಪದ ಎಲ್ಲೋ ಸ್ವಲ್ಪ ನನ್ನನ್ನು, ಅಂದರೆ ರಾಜ್ಯ ಮಟ್ಟದ ಒಂದು ಸ್ಪರ್ಧೆಯ ಭಾಗವಾಗುವಂಥದ್ದು ಸ್ವಲ್ಪ ಒಂದು ರೀತಿಯಲ್ಲಿ ಅಳುಕು ಅಂತ ಹೇಳಲಿಕ್ಕೆ ಆಗದೆ ಹೋದರೂ ಕೂಡ ಸ್ವಲ್ಪ ಹೆಸಿಟೇಷನ್. ಆದರೂ ಕೂಡ ನನ್ನ ಒಂದು ನೇಚರ್ ಅಂತ ಕೇಳಿದರೆ ಅವಕಾಶಗಳನ್ನು ಕೇಳಿ ಹೋಗುವುದಕ್ಕೂ ಅವಕಾಶಗಳು ಒದಗಿ ಬರುವಾಗ ಉಪಯೋಗಿಸಿಕೊಳ್ಳುವುದಕ್ಕೂ ತುಂಬ ವ್ಯತ್ಯಾಸ ಇದೆ. ಸೊ ನಾನಿದರಲ್ಲಿ 2ನೆಯ ಆ ಒಂದು ಕ್ಯಾಟಗರಿ, ಅಂದರೆ ಅವಕಾಶಗಳು ಒದಗಿ ಬರುವಾಗ ಅದನ್ನು ಉಪಯೋಗಿಸಿಕೊಳ್ತೇನೆ ನಾನು. ಇಲ್ಲಿಯೂ ಕೂಡ ಆಗಿರುವಂಥ ನನಗೆ ಸಿಕ್ಕಿರುವಂಥ ಅವಕಾಶ, ಮತ್ತು ಈಗಾಗಲೇ ಅಕ್ಷಯ್ ಹೇಳಿದ ಹಾಗೆ ಐವನಂತಹ ಲೀಡರ್ಶಿಪ್ನ ಕೆಳಗೆ ಕೆಲಸ ಮಾಡುವಾಗ ಅದು ಒಂದು ರೀತಿಯಲ್ಲಿ ನಮ್ಮ ಕೆಲಸದ ವರ್ಕ್ಲೋಡನ್ನು ಕಮ್ಮಿ ಮಾಡ್ತದೆ. ಕೇವಲ ಇಲ್ಲಿ ಅಂತ ಹೇಳ್ತಾ ಇಲ್ಲ ನಾನು, ಸೊ ನಮ್ಮ ಅನುಭವ ಅದು. ಆದ್ದರಿಂದ ಆ ಒಂದು ವಿಷಯದಲ್ಲಿ ಇನ್ನು ವೈಯಕ್ತಿಕವಾಗಿ ನಾನು ಒಂದು ರೀತಿಯಲ್ಲಿ ಕರ್ನಾಟಕಕ್ಕೆ ಅಥವಾ ಕರ್ನಾಟಕದ ಕೆಲವು ಕಡೆಗೆ ಪರಿಚಯ ಆಗಿದ್ದರೆ ಅದು ನನ್ನ ವೈಯಕ್ತಿಕವಾಗಿ ಏನೂ ಕೂಡ ಇಲ್ಲ. ಮುಖ್ಯವಾಗಿ ಸಾಂಘಿಕ ಪ್ರಯತ್ನ, ಅದು ಮುಖ್ಯವಾಗಿ ಕೆವಿನ್ ಆ್ಯಂಡ್ ಟೀಮ್ ಅವರು ಇಲ್ಲದೆ ಹೋಗಿದ್ದರೆ, ಬಹುಶಃ ಅವರ ಒಂದು ತೊಡಗಿಸಿಕೊಳ್ಳುವಿಕೆ, ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋಗಿದ್ದರೆ ಬಹುಶಃ ನಾನು ಖಂಡಿತವಾಗಿಯೂ ಈ ಸೀನಲ್ಲಿ ಇವತ್ತು ಇರ್ತಾ ಇದ್ನೋ ಗೊತ್ತಿಲ್ಲ ನನಗೆ. ಆದ್ದರಿಂದ ಕ್ರೆಡಿಟ್ ಗೋಸ್ ಟು ದೆಮ್. ನಾವು ಅದರ ಭಾಗವಾಗಿದ್ದೇವೆ. ಸಿಕ್ಕ ಅವಕಾಶವನ್ನು ಉಪಯೋಗಿಸಿಕೊಂಡು ನಮ್ಮಿಂದ ಆಗುವಂಥ, ನಮ್ಮಿಂದ ಏನು ಬಯಸಿದೆಯೋ ಅದನ್ನು ನನ್ನಿಂದ ಕೊಡುವಲ್ಲಿ ನಾನು ಅದನ್ನು ತೊಡಗಿಸಿಕೊಂಡಿದ್ದೇನೆ. ಸೊ ಈ ಒಂದು ಸಿಕ್ಕಿದಂಥ ಅವಕಾಶಕ್ಕಾಗಿ ನಾನು ಐವನಯ್ಯಗೆ ಥ್ಯಾಂಕ್ಸ್ ಹೇಳ್ತೇನೆ. ಬಿಗ್ ಜೆ ಮೀಡಿಯಾದ ಡೈರೆಕ್ಟರ್ ಪ್ರಶಾಂತ್ ಅಣ್ಣಗೆ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಒನ್ ಆಫ್ ದ ಪಾರ್ಟಿಸಿಪೆಂಟ್ಸ್, ನನಗೆ ಚಿಕ್ಕಂದಿನಿಂದ ಕೆಲವು ವರ್ಷಗಳಿಂದ ನಾನು ಆಕೆಯನ್ನು ಬಲ್ಲೆ, ಶೈನಿ. ನಾನು ಅಂಬಾಡಿಲಿದ್ದಾಗ ಆಗಲೇ ಅವಳು ಅವಳ ಮನೆಯ ಪರಿಸ್ಥಿತಿ ಎಲ್ಲವೂ ಕೂಡ ಗೊತ್ತು ನನಗೆ. ಸೊ ಆದ್ದರಿಂದ ಮನೆಯವರೆಲ್ಲರೂ ಕೂಡ ನನಗೆ ಗೊತ್ತಿರುವವರೇ. ಅಂತಹ ಒಂದು ಅಂದರೆ ಅಡೆತಡೆಗಳ ಮಧ್ಯದಲ್ಲಿಯೂ ಕೂಡ ಸಾಧನೆ ಮಾಡುವಂಥದ್ದು ಶಿ ಈಸ್ ಎ ರೋಲ್ ಮಾಡೆಲ್, ಟು ಬಿ ಫ್ರ್ಯಾಂಕ್. ಆದ್ದರಿಂದ
ನಿಜವಾದ ಮಾತು. ಅದರಿಂದ ಅಲ್ಲಿಂದ ಅವಳಿಗೆ ಮಾತಾಡಲಿಕ್ಕೆ ಹೆಸಿಟೇಷನ್ ಇದೆ. ಆದರೆ ಅದು ಕೆವಿನ್ನ ಬಗ್ಗೆ ಕೂಡ ಈಗ ಹೇಳಿದರು. ಇವರೆಲ್ಲರೂ ಕೂಡ ಮಾತು ಕಡಿಮೆ, ಕೆಲಸ ಹೆಚ್ಚು, ಇದು ಇವರೆಲ್ಲರ ವ್ಯಕ್ತಿತ್ವ. ಆ ಮೂಲಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳರು. ಅದರಿಂದ ಅವರಿಗೆ ಅಭಿನಂದನೆ ಹೇಳ್ತೇನೆ, ಎಲ್ಲ 3 ತಂಡಗಳಿಗೆ ಅಭಿನಂದನೆ ಹೇಳ್ತೇನೆ. ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಿಜವಾಗ್ಲೂ ನಾವು ಒಬ್ಬರ ಹತ್ರ ಅವರ ಅನುಭವವನ್ನು ಕೇಳಲೇಬೇಕು. ಅದೇ ಅಂದರೆ ಇಡೀ ಕಾರ್ಯಕ್ರಮದ ಸ್ಟೇಟ್ ಲೆವೆಲ್ ಬೈಬಲ್ ಕ್ವಿಜ್ ಕಾಂಪಿಟೇಷನ್ನ ಕಾರ್ಯಕ್ರಮದ ಡೈರೆಕ್ಟರ್ ಅವರು ರೆವರೆಂಡ್ ಐವನ್ ಡಿ ಸೋನ್ಸ್ ಅವರ ಒಂದು ಅಭಿಪ್ರಾಯ, ಅವರ ಒಂದು ಅನುಭವವನ್ನು ಕೇಳಬೇಕು. ಯಾಕಂದರೆ ಇದೆಲ್ಲ ಪರದೆ ಮೇಲೆ ನೋಡಲಿಕ್ಕೆ ಭಾಳ ಸುಂದರವಾಗಿದೆ, ಆದರೆ ಅದು ಹಿಂದೆ ಭಾಳಷ್ಟು ಅದನ್ನೆಲ್ಲ ಸೆಟ್ ಮಾಡುವಂಥದ್ದು, ನೀವು ಇದನ್ನು ಮಾಡಬೇಕು, ಹೀಗೆ ಮಾಡಬೇಕು, ಎಲ್ಲವನ್ನು ಕೂಡ ಅದರ ಜವಾಬ್ದಾರಿ ತೆಗೆದುಕೊಂಡದ್ದು ರೆವರೆಂಡ್ ಐವನ್ ಡಿ ಸೋನ್ಸ್. ಅಯ್ಯ, ನಿಮ್ಮ ಒಂದು ಅನುಭವ ಈ ಒಂದು ಬೈಬಲ್ ಕ್ವಿಝಲ್ಲಿ ಯಾವ ರೀತಿ ಇತ್ತು? ನಿಜವಾಗಿಯೂ ಒಂದು ರೀತಿಯಲ್ಲಿ ಉತ್ತಮವಾದಂಥ ಅನುಭವ. ರಾಜ್ಯ ಮಟ್ಟದ ಕ್ವಿಜ್ ಕಾರ್ಯಕ್ರಮವನ್ನು ಡೈರೆಕ್ಟ್ ಮಾಡುವಂಥ ಅವಕಾಶವನ್ನು ಪ್ರಶಾಂತ್ ಜತನ್ ಅವರು ಒದಗಿಸಿಕೊಟ್ಟಿದ್ದಾರೆ. ನಾನು ಡೈರೆಕ್ಷನ್ ಮಾತ್ರ ಕೊಟ್ಟದ್ದು, ಆದರೆ ಅಯ್ಯನವರು ಹೇಳುವಂತೆ ನಮಗೆ ಟೀಮ್ ಇದೆ. ಆ ಟೀಮ್ ನಿಜವಾಗಿ ನಮಗೆ ಸಹಕಾರವನ್ನು ಕೊಟ್ಟಿದೆ. ಕೆಲವು ಸಲ ನಾವು ನೇಮ ಮಾತ್ರ ಆಗ್ತೇವೆ, ಆದರೆ ಒಂದು ರೀತಿಯಲ್ಲಿ ಇದೊಂದು ಟೀಮ್ ವರ್ಕ್. ಏನೋ ಒಂದು ಜವಾಬ್ದಾರಿಯನ್ನು ವಹಿಸಿದ್ದೇನೆ, ನನ್ನ ತಲೆ ಮೇಲೆ ಹಾಕಿ ಸುಮ್ಮನಿರಲಿಲ್ಲ. ಎಲ್ಲರೂ ನನ್ನೊಂದಿಗೆ ಸಹಕಾರ ನೀಡಿದ್ದಾರೆ. ಅದರಿಂದ ನಾನು ಅವರಿಗೆ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ. ಮತ್ತು ಅಲ್ಲದೆ ನನ್ನ ಮೇಲೆ ನಂಬಿಕೆ ಇಟ್ಟಂಥ ಪ್ರಶಾಂತ್ ಜತನ್ ಅವರಿಗೂ ಕೂಡ ನಾನು ವಂದನೆಯನ್ನು ತಿಳಿಸ್ತೇನೆ. ಒಂದು ವೇಳೆ ಒಟ್ಟಾಗಿ ಕಾರ್ಯ ಮಾಡೋದಾದರೂ, ಯಾವುದೇ ಶ್ರೇಷ್ಠ ಕಾರ್ಯವಾದರೂ ಕೂಡ ನಾವು ಸಾಧಿಸಲು ಸಾಧ್ಯ ಎಂಬುದಾಗಿ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಮತ್ತು ಅಲ್ಲದೆ ನಿಜವಾಗಿಯೂ ಸಂತೋಷ ಆಯಿತು. ಅನೇಕ ಅನುಭವಗಳನ್ನು ಹೊಂದಲಿಕ್ಕಾಯಿತು. ಮತ್ತು ಬೇರೆ ಬೇರೆ ಟೀಮ್ಗಳು ಅವರು ಬಂದ ರೀತಿ, ಅವರು ಪಾರ್ಟಿಸಿಪೇಟ್ ಮಾಡಿದಂಥ ರೀತಿ, ನಿಜವಾಗಿ ಒಂದು ರೀತಿಯಲ್ಲಿ ಹೇಳೋದಾದರೆ ಭಾಗವಹಿಸಿದಂಥ ಎಲ್ಲ 30 ತಂಡಗಳು ಕೂಡ ವಿನ್ನರ್ಸ್. ಎಲ್ಲರೂ ಆಸಕ್ತಿಯಿಂದ ಬಂದಿದ್ದಾರೆ. ನಾವು ನಿಜವಾಗಿ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ತಂಡ, ಆ ಎಲ್ಲ ತಂಡಗಳು ಒಂದು ರೀತಿಯಲ್ಲಿ ವಿನ್ನರ್ಸೇ. ಯಾಕೆಂದರೆ ಆಳವಾದ ರೀತಿಯಲ್ಲಿ ಅವರು ಅಭ್ಯಾಸ ಮಾಡಿದ್ದಾರೆ ಮತ್ತು ಅಲ್ಲದೆ ಉತ್ತಮವಾದ ರೀತಿಯಲ್ಲಿ ಭಾಗವಹಿಸಿದ್ದಾರೆ ಕೂಡ. ಕೆಲವು ಅಂಕಗಳ ಮೂಲಕವಾಗಿ ಹಿನ್ನಡೆಯನ್ನು ಹೊಂದಿರ್ಬೋದು, ಆದರೆ ಮುಖ್ಯವಾಗಿ ನಾನು ನೆನೆಸೋದಾದರೆ ಆ ಸೆಮಿಫೈನಲ್ಲಿಗೆ ಬಂದಂಥ ಎಲ್ಲ ತಂಡಗಳು ನಿಜವಾಗಿ ಪ್ರಶಸ್ತಿಗೆ ಅರ್ಹರೇ. ಆದರೆ ಅವರ ಪ್ರಯತ್ನಕ್ಕೆ ದೇವರು ಖಂಡಿತವಾಗಿ ಆಶೀರ್ವಾದವನ್ನು ಕೊಡ್ತಾನೆ ಎಂಬುದಾಗಿ ನಾನು ನಂಬ್ತೇನೆ. ಮತ್ತು ಅಲ್ಲದೆ ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ದೇವರು ನನಗೆ ಬಲವನ್ನು ಕೊಟ್ಟಿದ್ದಾನೆ. ಅದರಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಎಲ್ಲರಿಗೆ ನಾನು ವಂದನೆಯನ್ನು ತಿಳಿಸ್ತೇನೆ. ಈ ಒಂದು ಶ್ರೇಷ್ಠ ಕಾರ್ಯಕ್ಕೆ ನಮ್ಮನ್ನು ಅನುಗೊಳಿಸಿದಂಥ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ, ಈ ವೇದಿಕೆ ನಮಗೆ ಸಿದ್ಧ ಮಾಡಿಕೊಟ್ಟಂಥ ಬಿಗ್ ಜೆ ಟಿವಿ ಅದರ ಡೈರೆಕ್ಟರ್ ಆದಂಥ ಶ್ರೀಯುತ ಪ್ರಶಾಂತ್ ಜತನ್ ರವರಿಗೆ ನಮ್ಮೆಲ್ಲರ ಪರವಾಗಿ, ವೀಕ್ಷಕರ ಪರವಾಗಿ ನಾವು ತುಂಬ ಹೃದಯದ ವಂದನೆಯನ್ನು ತಿಳಿಸ್ತೇನೆ. ನೀವು ವಿಷನ್ ಮಾಡಿ ಕ್ರಿಸ್ತನ ಸುವಾರ್ತೆ ಮನೆ ಮನೆಗೆ ತಲುಪಬೇಕು, ಕ್ರಿಸ್ತನ ವಾಕ್ಯದ ಆಸಕ್ತಿ ಮನೆ ಮನೆಗೆ ತಲುಪಬೇಕೆನ್ನುವಂಥ ನಿಮ್ಮ ಆಶ್ರಯ ರಾಜ್ಯ ಮಟ್ಟದ ಸತ್ಯವೇದ ಪ್ರಶ್ನಾವಳಿಯ ಮೂಲಕವಾಗಿ ಅದು ಪರಿಪೂರ್ಣವಾಗಿದೆ ಎಂಬುದಾಗಿ ನಾನು ನಂಬಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಇನ್ನೂ ಹೆಚ್ಚಾದ ರೀತಿಯ ದೇವರು ನಿಮ್ಮನ್ನು ಉಪಯೋಗಿಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ವೀಕ್ಷಕರೇ, ತಾವು ಕೂಡ ಅನೇಕ ರೀತಿಯಲ್ಲಿ ಬೈಬಲ್ನ ವಾಕ್ಯಗಳನ್ನು ಕಲ್ತಿದ್ದೀರಿ ಎಂಬುದಾಗಿ ನಾನು ನಂಬ್ತೇನೆ. ಈ ಆಸಕ್ತಿ, ಅಭಿರುಚಿ ನಿಮ್ಮಲ್ಲಿ ಹೆಚ್ಚಿದೆ ಎಂದು ನಂಬ್ತೇನೆ. ವಾಕ್ಯಕ್ಕೆ ಕೊಡುವಂಥ ಸಮಯವನ್ನು ನೀವು ವ್ಯರ್ಥ ಮಾಡದೆ ಅತ್ಯಾಸಕ್ತಿಯಿಂದ ವಾಕ್ಯವನ್ನು ಕಲಿಯಿರಿ. ದೇವರ ವಾಕ್ಯ ನಮ್ಮ ಜೀವಿತಕ್ಕೆ ದೀಪ ದಾರಿಯಾಗಿ ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಎಲ್ಲರಿಗೆ ನಾನು ವಂದನೆಯನ್ನು ತಿಳಿಸ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕವಾಗಿ ಮುಗಿಸೋಣವೇ? ಪ್ರೀತಿ ನಮ್ಮ ದೇವರೇ, ರಾಜ್ಯ ಮಟ್ಟದ ಬೈಬಲ್ ಪ್ರಶ್ನಾವಳಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ದಿನದಿಂದ ಇಲ್ಲಿಯ ತನಕ ನೀನು ಕೊಟ್ಟಂಥ ಸಹಾಯಕ್ಕಾಗಿ ಸ್ತೋತ್ರ. ಈ ಕಾರ್ಯದಲ್ಲಿ ತೊಡಗಿಸಿದಂಥ ಕಿರಿಯರಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ನೀನು ಉಪಯೋಗಿಸಿದ್ದಕ್ಕಾಗಿ, ನಿನ್ನ ಸಾಧನವಾಗಿ ಬಳಸಿದ್ದಕ್ಕಾಗಿ, ಈ ಮೂಲಕವಾಗಿ ಕರ್ನಾಟಕದ ಮೂಲೆ ಮೂಲೆ ಜನರು ಸ್ವಾಮಿ ನಿನ್ನ ವಾಕ್ಯವನ್ನು ಅಭಿರುಚಿಯಿಂದ ಕಲೀಲಿಕ್ಕಾಗುವಂತೆ ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ಸ್ವಾಮಿ, ಕಾರ್ಯ ಮುಂದುವರಿಯಲಿ, ನಿನ್ನ ಆಶೀರ್ವಾದವನ್ನು ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಸ್ವಾಮಿ ನಿನ್ನ ಸೇವೆಯಲ್ಲಿ ಪಡುವಂಥ ಪ್ರಯಾಸ ಅದು ವ್ಯರ್ಥವಾಗುವುದಿಲ್ಲ ಅಂತ ತಿಳಿದು
ಅತ್ಯಾಸಕ್ತಿಯಿಂದ ನಡೆಸಲಿಕ್ಕಾಗುವಂತೆ ನಮ್ಮೆಲ್ಲರನ್ನು ನಡೆಸಿ ಎಂಬುದಾಗಿ ಪ್ರಾರ್ಥಿಸಿ ನಿನ್ನ ಕೈಗೆ ಒಪ್ಪಿಸ್ತೇವೆ. ಸಕಲ ಘನ ಮಾನ ಸ್ತುತಿ ಸ್ತೋತ್ರ ನಿನ್ನೊಬ್ಬನಿಗೆ ಸಲ್ಲಿಸ್ತೇವೆ. ಏಸುವಿಗಾಗಿ ನಮ್ಮ ಪ್ರಾರ್ಥನೆ ಲಾಲಿಸು. ಆಮೀನ್. ಪ್ರೈಸ್ ದ ಲಾರ್ಡ್. ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಈ ಕೊನೆಯ ಸಂಚಿಕೆಯ ಕೊನೆಯ ಪ್ರಶ್ನೆ ಹೀಗಿತ್ತು: ಪೌಲನ ಪ್ರಕಾರ ಎಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅನುಸಾರವಾಗಿ ನಡೆದುಕೊಂಡರು? ಇದಕ್ಕೆ ಸರಿಯಾದ ಉತ್ತರ ವಾಯುಮಂಡಲ. ಈಗಾಗಲೇ 114 ಜನ ಉತ್ತರವನ್ನು ಕಳಿಸಿದ್ರಿ. ಅದರಲ್ಲಿ 67 ಜನ ಸರಿಯಾದ ಉತ್ತರವನ್ನು ಕಳಿಸಿದ್ರಿ. ಈಗ 67 ಜನರಲ್ಲಿ ಒಬ್ಬರನ್ನ ಆಯ್ಕೆ ಮಾಡುವಂಥ ಸಮಯ. ಈಗಾಗಲೇ ನಮ್ಮ ಮಧ್ಯದಲ್ಲಿ ಸೆರಿಲ್ ವೇಗಾಸ್ ಅವರಿದ್ದಾರೆ. ಅವರು ಒಬ್ಬರನ್ನ ಆಯ್ಕೆ ಮಾಡಿಕೊಡ್ತಾರೆ. ಪ್ರೀತಿಯ ಸೇವಕರೇ, ಪ್ರತಿ ಸಂಚಿಕೆ ಆದ ನಂತರ ವೀಕ್ಷಕರಿಗಾಗಿ ಒಂದು ಪ್ರಶ್ನೆ ಕೇಳಲಾಗ್ತದೆ. ಕಳೆದ ಸಂಚಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗೆ 114 ಜನ ಉತ್ತರವನ್ನು ಕಳಿಸಿದರು. ಅದರಲ್ಲಿ ಸರಿಯಾಗಿ 67 ಜನ ಉತ್ತರವನ್ನು ಕಳಿಸಿದ್ದಾರೆ. ದಯಮಾಡಿ ಒಬ್ಬರನ್ನ ಆಯ್ಕೆ ಮಾಡಿಕೊಡಿ. ಕ್ರಮ ಸಂಖ್ಯೆ 57 ಎಡ್ಲಿನ್ ಡಯಾಸ್ ಮಡಂತಿಯಾರ್. ಕಂಗ್ರ್ಯಾಚುಲೇಷನ್, ನಿಮಗೆ ನಮ್ಮ ಬಿಗ್ ಜೆ ಟಿ ವಿ ಬಹುಮಾನವನ್ನು ಕಳಿಸಿಕೊಡ್ತದೆ. ಪ್ರೀತಿಯ ಬಿಗ್ ಜೆ ಟಿ ವಿ ವೀಕ್ಷಕರೇ, ಈ ಬೈಬಲ್ ಟ್ರಿವಿಯಾ ಪ್ರಾರಂಭದಿಂದ ಇಲ್ಲಿಯ ತನಕ ಅನೇಕ ದೇವ ಜನರುಗಳು ನೀವು ಉತ್ತರವನ್ನು ಕಳಿಸಿಕೊಟ್ಟು ಅದೇ ರೀತಿಯಾಗಿ ನಮ್ಮ ಬಿಗ್ ಜೆ ಟಿ ವಿಯನ್ನು ನೋಡಿ ಈ ಬೈಬಲ್ ಟ್ರಿವಿಯಾಗೆ ನೀವು ಪ್ರೋತ್ಸಾಹನ ಮಾಡಿದಿರಿ. ಎಲ್ಲ ಬಿಗ್ ಜೆ ಟಿ ವಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಿರಂತರವಾಗಿ ಈ ಸೇವೆಗಾಗಿ ಪ್ರಾರ್ಥಿಸಿರಿ, ನಿರಂತರವಾಗಿ ಈ ಸೇವೆಗೆ ಕೈ ಜೋಡಿಸಿರಿ. ಈಗಾಗಲೇ ನಮ್ಮ ಬಿಗ್ ಜೆ ಟಿ ವಿಯು ನಮ್ಮ ರಾಜ್ಯದ ಎಲ್ಲೆಡೆ ಪ್ರಸಾರವಾಗ್ತಿದೆ. ಅನೇಕ ಕುಲ ಭಾಷೆ ಜನಾಂಗಗಳಿಗೆ ಇದು ಆಶೀರ್ವಾದವಾಗಿದೆ. ಭಾಗವಹಿಸಿದಂಥ ಉತ್ತರವನ್ನು ಇದುವರೆಗೂ ಕಳುಹಿಸಿಕೊಟ್ಟಂಥ ಎಲ್ಲ ಬಿಗ್ ಜೆ ಟಿ ವಿಯ ವೀಕ್ಷಕರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟಿಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. Transco Logistics Worldwide Private Limited. One-stop solution to meet your logistics Indian company in the logistics and transportation industry. Our services: freight forwarding, port handling, transportation services, warehousing, and custom clearance. Visit our website www.transcologistics.com or email on inquiry@transcologistics.com.